ಆರೋಗ್ಯ ಹಾಗೂ ನಮ್ಮ ಆಚರಣೆಗಳು. ಮೂರು ಶಬ್ದ ಇಂಡಿವಿಜುವಲ್ ಆಗಿ ನೋಡಿದಾಗ ಬಹಳ ಸರಳ ಅದಾವ. ಆಹಾರ ಅಂದ್ರೆ ಎಲ್ಲರಿಗೂ ಗೊತ್ತದ, ನಾವ್ ಹೇಳಂದ್ರ ಎಲ್ಲರಿಗೂ ಗೊತ್ತಿದ್ದದ. ಆರೋಗ್ಯ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದದ. ಆಚರಣೆಗಳಂದ್ರೂ ಬಹಳ ಮಾತಾಡ್ತೀವಿ ಇದ್ರ ಬಗ್ಗೆ. ಆದ್ರೆ ಮೂರಕ್ಕ ಲಿಂಕ್ ಮಾಡೋ ಪ್ರಯತ್ನ ಮಾಡಿದಾಗ ಏನು ಅನ್ನೋದು ನಮಗ ತಿಳ್ಕೊಬೇಕಾಗ್ತದೆ. ಅದಕ್ಕಿಂತ ಮೊದಲ ಒಂದು ಕಾರ್ಯಕ್ರಮ ನಡೆಸಿರ್ತಾರೆ. ಈ ನಮ್ಮ ಮೆಕ್ಯಾನಿಕಲ್ ಸಿಸ್ಟಮ್ ಆಫ್ ಎಜುಕೇಶನ್ ಅನ್ನೋದು ಎಷ್ಟು ಪ್ರಭಾವ ಇದ್ರು ಎಲ್ಲಾ ಕಡೆ ಶ್ರಾವಣ ಮಾಸದಾಗ ಈ ರೀತಿ ಚಿಂತನ ಮಂಥನ ಕಾರ್ಯಕ್ರಮ ನಡೆದವು. ಈ ಚಿಂತನ ಮಂಥನ ಅಥವಾ ಈ ರೀತಿ ಒಂದು ಪುರಾಣದ ಮಹತ್ವ ಹೇಳ್ಬೇಕಾದ್ರೆ ಒಂದ್ ಸಣ್ಣ ಕಟ್ಟಿ ಬರುತ್ತೆ. ಏನಂತೇಳಿ 4 ಮಂದಿ ಮಕ್ಕಳು ಇರ್ತಾರ ಒಬ್ಬ ಕಳ್ಳದು. ಆ ಕಳ್ಳ ಏನಾಗ್ತದ, ಸಾಯ ಟೈಮಿಗೆ ನಂದು ಆಯುಷ್ಯ ಮುಗಿದೋದ, ಇನ್ನೊಂದ್ 2-3 ದಿವಸ ಸಾಯ್ತೀನಿ, ಈ ಸಾಯಂತ ಪರಿಸ್ಥಿತಿಗಳು ನಮ್ಮ ಮಕ್ಕಳಿಗೆ ಏನಾದ್ರು ಹೇಳಬೇಕು ಅಂತ 4 ಮಕ್ಕಳಿಗೆ ಕರೀತಾನ. ಕರೆದು ಕೇಳ್ತಾನ, ನೀವೇನ್ ಮುಂದೆ ಕಳ್ತಾನೆ ಕಂಟಿನ್ಯೂ ಮಾಡೋರಿದ್ದೀರೋ ಅಥವಾ ಬೇರೆ ಯಾವ್ದಾರ ಉದ್ಯೋಗ ಮಾಡೋರಿದ್ದೀರೋ? ಯಾಕಂದ್ರೆ ನನಗರೆ ಗೊತ್ತಿದ್ದು ಕಳ್ತಾನ ಒಂದೇ. ಕಳ್ತನ್ನೆಗೆ ನೀವು ಮಾಡಿ ಸಕ್ಸಸ್ ಆಗ್ಬೇಕಾಯ್ತು ಅಂದ್ರೆ ನಾನು ರೂಲ್ ಕೊಟ್ಟು ಹೋಗ್ತೀನಿ, ಅದ್ರ ತಮ್ಮ ರೂಲ್ ಕೊಟ್ಟು ಹೋಗ್ತೀನಿ. ಬೇರೆ ಏನೇನು ಮಾಡ್ಬೇಕಂದ್ರೆ ನಿಮ್ಮ ಮನೆ ಬರ ಹಣ ಇಲ್ರಿ, ನನಗರೆ ಗೊತ್ತಿಲ್ಲ, ನಾವು ನಿಮ್ಮ ನೋಡಿದ್ದೆ ಕಲ್ತಿದ್ದಲ್ಲ, ಕಳ್ತನ ಒಂದೇ ಮಾಡಕ್ ಬರುತ್ತೆ, ಕಳ್ತನ ಮಾಡ್ತೇವೆ ಅಂತ. ಅದಕ್ಕೆ ಕಳ್ತನ ಮಾಡೋದಿತ್ತು ಅಂದ್ರೆ ಇಂಥ ಪುರಾಣ ಪ್ರವಚನ ಎಂದು ಕೇಳಕ್ ಹೋಗಬಾರ್ದು. ನೀವು ಎಂದರೆ ಕೇಳಕ್ ಹೋದ್ರಿ ಅಂದ್ರೆ ಆ ಕಳ್ತನ ಮಾಡಂತ ವಿದ್ಯೆ ನಿಮ್ಮಿಂದ ಹೋಗ್ತದ. ಅವ್ರಂತರ ಇದು ಹೆಂಗಪ್ಪ ಅಂತ ಆಯ್ತು ಹೋಗ್ತದೆ, ಡಿಸೈಡ್ ಆಗ್ತಾರೆ ಕಳ್ತನೆ ಮಾಡಂತ ಪುರಾಣ ಪ್ರವಚನ ಎಂದು ಕೇಳಬಾರ್ದು. ಒಂದ್ ದಿವಸ ಕಳ್ತನ ಮಾಡಕ್ ಹೋಗ್ತಾರ, ಊರಾಗ ಪುರಾಣ ನಡೀತಿರ್ತದ. ಎಲ್ಲರೂ ಪುರಾಣಕ್ಕೆ ಹೋಗ್ಯಾರ, ನಾವು ಕಳ್ತನ ಮಾಡಿ ಬರ್ಬೋದು, ಶ್ರೀಮಂತ ಮನೆಗೆ ಹೋಗಿರ್ತಾರೆ. ಹೋಗೋದ್ರಿಂದ ಪ್ರವಚನ ಕಿನಾಗ್ ಬೀಳಬಾರ್ದು ಅಂತ ಕಿನಾಗ್ ಅಲ್ಲಿ ಇಟ್ಕೊಂಡು ಹೋಗಿರ್ತಾರೆ ಎಲ್ಲರೂ. ಯಾಕಂದ್ರೆ ಕೇಳಿ ಕಿನಾಗ್ ಬಿತ್ತು ಅಂದ್ರೆ ಕಳ್ತನ ಮಾಡೋ ವಿದ್ಯೆ ಹೋಗ್ತದ ನಾವು. ಅದಕ್ಕೆ ಹಳ್ಳಿಗೆ ಅವರು ಇಟ್ಕೊಂಡು ಹೋಗಿರ್ತಾರ. ಆಮೇಲೆ ಕಳ್ತನ ಮಾಡಿ ಎಲ್ಲ ತಗೊಂಡು ಬರ್ತಿರ್ತಾರ. ಇದು 4 ಮಂದಿ ಕಳ್ತನ ಮಾಡೋದು ಊರಾಗ ಒಬ್ಬ ನೋಡಿರ್ತಾನ. ಅವ ಅಂತಾನ ಇದು ಚಲೋ ಚಾನ್ಸ್ ಸಿಗ್ತದ, ಇವ್ರು 4 ಮಂದಿನ ಏನಾದ್ರು ಓಡಿದ್ರಂದ್ರ 4 ಮಂದಿ ಕಳ್ತನ ಮಾಡಿ ನನಗೆ ಒಬ್ಬನಿಗೆ ಸಿಗ್ತದ ಅಂತೇಳಿ ಏನ್ ಮಾಡ್ತಾನ, ದೆವ್ವಿನ ಡ್ರೆಸ್ ಹಾಕೊಂಡು ಅಲ್ಲಿ ರೋಡಿನಿಂದ ತಗೋರು. ಇವ್ರು 4 ಮಂದಿ ಹೋಗ್ಬೇಕಾದ್ರೆ ದೆವ್ವಿನ ನೋಡಿ ಅನ್ಸ್ತಾರ. ಅನ್ಸಿದ ಕೂಡನೆ ಕೊಟ್ಟು ಹೋಗ್ಬೇಕಾದ್ರೆ ಡಿಸೈಡ್ ಆಗ್ತಾರ, ದೇವ್ರಪ್ಪ ಯಾಕೋ ಕೊಟ್ಟು ಸುಲಭ ಆಗ್ತೇವೆ. ಅಷ್ಟ್ರೊಳಗ ಸಣ್ಣ ಹುಡುಗ ಏನಿರ್ತಾನ, 4 ಮಂದಿ ಸಣ್ಣ ಯಾರಿರ್ತಾನ, ಅವ ದೇವ್ರ ಏನಾಕಿರ್ಲಕ್ಕ ದೆವ್ವಿನ ಜೊತೆ ಮನುಷ್ಯನ ಕಡೆ ಫೈಟ್ ಮಾಡ್ತಾನ. ಫೈಟ್ ಮಾಡೋ ಹೊಡಿತಾನ, ಹೊಡೆದು ಕಳ್ತನ ಮಾಡಿ ತಗೊಂಡ್ ಬರ್ತಾರ. ಬಂದ ಮ್ಯಾಲ ಮನ್ಯಾಗ ಬಂದಾಗ ಕೇಳ್ತಾರ, ಅಲ್ಲಿ ಹೋಗ್ತಮ್ಮ ನೀ ಸಣ್ಣ ವಿದ್ಯೆ ದೆವ್ವಿನ ಜೋಡಿ ಹೋರಾಡ್ಬೇಕಂತ ಹೆಂಗರ ಶಕ್ತಿ ಬರ್ತಿನಾಗ ಕೇಳಿದಾಗ ಅಂತಾನ, ಏನಿಲ್ಲ ಬರ್ಲಿರತ್ತಿಲ್ಲ, ಬರ್ಬೇಕಾದ್ರೆ ಕಿವ್ಯಾಂಗ ಹಳ್ಳಿ ಬಿತ್ತು. ಆ ಕಿವ್ಯಾಂಗ ಹಳ್ಳಿ ಬಿದ್ದಾಗ ಪ್ರವಚನದಾಗ ಹೇಳಬೇಕಿದ್ರೆ ದೆವ್ವ ಭೂತ ಅಂಬದು ಏನು ಇರಂಗಿಲ್ಲ, ಅದು ಒಂದು ಮೂಢನಂಬಿಕೆ ಅದ ಅಪ್ಪ. ಅದಕ್ಕೆ ತಿಳ್ಕೊಂಡ ಅದ್ ನೆನಪು ಬಂದ ನನಗ ನೆನಪು ಬಂದಿಸಲ ನನಗೆ ಹೋರಾಡ್ದ ಅಷ್ಟೇ. ಅವಾಗ 4 ಮಂದಿ ಆ 4 ಮಂದಿ ಕೂತು ವಿಚಾರ ಮಾಡ್ತಾರ, ಒಂದು ಸಲ ಒಂದೇ ಅಕ್ಷರ ಪ್ರವಚನ ಬಿದ್ದಿಸಲ ನಾವು ಇಷ್ಟು ಹೋಗಂತ ಮಾಡಿ ನಮ್ ಕೈಗೆ ದಕ್ಕಿತು, ನಾವೇನಾದ್ರೆ ದಿನ ಪ್ರವಚನ ಎಷ್ಟು ಮಾಡಿ ನಾವು ದಕ್ಕಬಹುದು, ನಮ್ಮ ಮಕ್ಕಳೆಲ್ಲರೂ ತಪ್ಪು ಹೇಳಿರ್ಬೇಕು ನನಗೆ ಅಂತೇಳಿ ಮರದಿಸಲು ಪ್ರವಚನ ಕೇಳಕ್ ಶುರು ಮಾಡ್ತಾರೆ. ಆ ಪ್ರವಚನ ಕೇಳಕ್ ಶುರು ಮಾಡಿದಾಗ ಏನಂತ, ಕಳ್ತನ ಮಾಡೋದ್ಬಿಟ್ಟು ಒಂದು ದೊಡ್ಡ ವ್ಯಕ್ತಿಗಳಾಗ್ತಾರ. ಅಂದ್ರೆ ಇದು ಎದಕ್ಕೆ ಹೇಳೋದ್ರ, ಕಳ್ತನ ಮಾಡಂತ ವ್ಯಕ್ತಿಗಳನ್ನು ಈ ಶಕ್ತಿ ಅದಕ್ಕೆ ಒಳ್ಳೆ ಆಗುತ್ತಾರ ಅಂತ. ಅದಕ್ಕೆ ಆ ಒಂದು ಚಿಂತನ ಮಂಥನ ಕಾರ್ಯಕ್ರಮ ಮಾಡಿರಿ, ಬಹಳ ಚಲೋ ಅದ. ಒಂದು ಏನಪ್ಪ ಅಂದ್ರೆ ನಮ್ಗೆ ಎಲ್ಲಾ ಕಡೆ ಹೋದಾಗ ಇಲ್ಲಷ್ಟೇ ಅಂತಲ್ಲ, ಹಳ್ಳಿ ಒಳಗೆ ರೈತರಿಗೆ ಹೋಗ್ತೀವಿ, ಬೇರೆ ಬೇರೆ ಕಡೆ ಹೋಗ್ತೀವಿ. ಏನಾಗ್ತದೆ ಅಂದ್ರೆ ಲಾಸ್ಟ್ ವಯಸ್ಸಾದ್ರೆ ಬಹಳ ಬಂದು ಅಂತಿರ್ತೀವಿ. ನಮ್ ವಯಸ್ಸಿಗೆ ನಮ್ಮ ಹುಡುಗರ ವಯಸ್ಸಿಗೆ ಬಂದು ಕೇಳ್ಬೇಕಲ್ಲ, ಆ ಕೇಳ್ಬೇಕಂಬ ಮನೋಭಾವನೆ ಏನೋ ಬಂದು ಯಾಕಂದ್ರೂ ಗೊತ್ತಿಲ್ಲ, ಅವನು ಪ್ರಯತ್ನ ಮಾಡಕತ್ತೆ ಮುಂದಿನ ಜನ್ಮದಾಗ ಅದು ಆಗ್ಲಿ ಅಂತ ಆಸಕ್ತ ಇವತ್ತು ವಿಚಾರಕ್ಕೆ ಬರ್ತೀನಿ. ಆಹಾರ ಅಂದ್ರೆ ಏನು? ಆಹಾರ ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಲ್ಲ, ಹೊಟ್ಟೆ ತುಂಬತದ, ಏನೋ ತಿಂದ ಹೊಟ್ಟೆ ತುಂಬತದ. ಬರೀ ಹೊಟ್ಟೆ ತುಂಬ ತಿನ್ನೋದಿತ್ತಂದ್ರೆ ಆಹಾರ ಆಗಲ್ಲ. ಈಗ ನಾವು ರೋಡ್ ಸೈಡ್ ತಿಂತೀವಿ ಪಾನಿಪುರಿನೋ ಅಥವಾ ಜಂಕ್ ಫುಡ್, ಅದ್ ಹೆಸರೇ ಜಂಕ್ ಫುಡ್ ಅಂತ ಹೇಳಿ ಮೊದಲಿಂದ ತಿಂತೀವಿ ಅನ್ಕೋತ. ಜಂಕ್ ಫುಡ್ ಅಂತ ಹೆಸರು ಬಂದಾಗ ಜಂಕ್ ಅಂದ್ರೆ ಅರ್ಥ ಗೊತ್ತಿದ್ದು ನಾವು ಜಂಕ್ ಫುಡ್ ಅಂತ ಅನ್ಕೊಂಡೇ ತಿಂತೀವಿ ಅಂದ್ರೆ ನಮ್ದೆಲ್ಲೋ ಒಂದು ವಿಚಾರ ಶಕ್ತಿ ಸತ್ವ ಅದ. ಆ ವಿಚಾರ ಶಕ್ತಿ ನಾವು ಮತ್ತೆ ಜ್ಞಾನೋದಯ ಕೊಡ್ಬೇಕಾಗ್ತದ. ಎಲ್ಲಾ ತಿನ್ನಕ್ ರುಚಿ ಇದ್ದಿಲ್ಲೂ ನಮ್ಗೆ ಆಹಾರ ಆಗಲ್ಲ. ಅದಕ್ಕೆ ನಾವು ಅದಕ್ಕೆ ಬೇರೆ ಬೇರೆ ರುಚಿ ಅವ, ಏನಂತಾರ ರುಚಿ, ಹುಳಿ, ಕಹಿ ಎಲ್ಲ ಅವೆಲ್ಲ ಇರ್ಬೇಕು. ಆಮೇಲೆ ಒಳ್ಳೆ ಪೌಷ್ಟಿಕಾಂಶ ಇರ್ಬೇಕು. ನಾವು ಊಟ ಮಾಡಿದಾಗ ಈಗ ಮಿಲಿಟರಿದವರಿಗೆಲ್ಲ ಏನಾಗ್ತದೆ, ಪೌಷ್ಟಿಕಾಂಶ ಕೊಡಂತ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಹಂಗ ನಾವು ಟ್ಯಾಬ್ಲೆಟ್ ತಿಂದು ಬದುಕಬೇಕಾಗಿತ್ತಂದ್ರೆ ಊಟ ಆಹಾರ ಬಗ್ಗೆ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನಮಗೇನಂದ್ರೆ ನಾವು ಆಹಾರದ ಮೂಲಕ ತಗೋಬೇಕಾಗ್ತದೆ. ಆಮೇಲೆ ಸರಳವಾಗಿ ಜೀರ್ಣ ಆಗ್ಬೇಕು. ನಾವ್ ಏನೇನೋ ತಿಂತೀವಿ, ಜೀರ್ಣ ಆಗಂದ್ರೆ ಮತ್ತೆ ರೋಗ, ಅದು ಜೀರ್ಣ ಆಗಲಿಕ್ಕೆ ಒಂದು ಗೋಲಿ, ಅದು ಜೀರ್ಣ ಆಗೋದ ಗೋಲಿ ಸೈಡ್ ಎಫೆಕ್ಟ್ ಅಲ್ಲಿ ಮತ್ತೊಂದು ಗೋಲಿ ಹಿಂಗ ಆಗ್ತಾವ. ಸೊ ಅದೆಲ್ಲ ತಡ್ಕೋಬೇಕಾಯ್ತು, ಸರಳವಾಗಿ ಜೀರ್ಣ ಆಗಿರ್ಬೇಕು. ಆಮೇಲೆ ಸಾತ್ವಿಕ ಆಹಾರ. ಈ ಸಾತ್ವಿಕ ಹೆಂಗಂದ್ರ ಈ ವಿಚಾರ ಮಾಡಿ ನಾವು ಉಂಡಿದ್ದೆ ಹೆಂಗ್ ಊಟ ಮಾಡ್ರಿ ಹೊಟ್ಟೆಗೆ ಹೋಗ್ತದಲ್ಲ, ತಂತ ಕರಗ್ತದಲ್ಲ ಅಂತೇಳಿ. ಎಷ್ಟ್ರ ಮಟ್ಟಿಗೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತದ, ದೊಡ್ಡ ದೊಡ್ಡ ಸ್ವಾಮೀಜಿಗಳೆಲ್ಲ ಮಜಾಗಿ ಊಟ ಮಾಡಂಗಿಲ್ಲ.
ಯಾಕಂದ್ರೆ ಅದು ಅದೇನ್ ಕಾಮದ ಆಹಾರ ಆ ತತ್ವ ಬರ್ತದೆ ನಮ್ಗೆ ಮತ್ತದು ಇದಾಗ್ತದೆ, ಉದ್ವೇಗ ಆಗ್ತದೆ, ಅಂದ್ರೆ ಇದಾಗ್ತದೆ. ಅದಕ್ಕೆ ನಾವು ಊಟ ಮಾಡಂಗಿಲ್ಲ, ಮತ್ತೆ ಯಾರ್ದೋ ಮನೆ ಅಡಿಗೆ ಮಾಡ್ಬೇಕಾಗ್ತದೆ. ಇದೇ ರೀತಿ ಒಂದು ಮತ್ತೆ ಇದಕ್ಕೊಂದು ಕತಿ ಬರ್ತದೆ. ಏನಂತ ದೊಡ್ಡ ವಿದ್ವಾಂಸ ಬಂದಿರ್ತಾನ ರಾಜನ ಮನೆಗೆ. ಆ ದೊಡ್ಡ ವಿದ್ವಾಂಸ ಬಂದಾಗ ಅಲ್ಲೇನಾಗ್ತದ, ವಿದ್ವಾಂಸ ಬಂದ ಮರ್ದಿವ್ಸ ಒಂದೆಲ್ಲ ಇದಿರ್ತಾವ, ಊಟ ಮಾಡೋದಿರ್ತಾರ. ರಾತ್ರಿ ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆ ಮಾಡ್ತಾರ. ಆ ಅಡಿಗೆ ಮಾಡಿ ಊಟ ಮಾಡ್ತಾನ, ಊಟ ಮಾಡಿ ಮಲ್ಕೊಂಡಿರ್ತಾನ. ಮಲ್ಕೊಂಡಂತ ಕೋಣೆಗ ಒಂದ್ ಬಂಗಾರ ಚೈನ್ ಇರ್ತದ, ಆ ಚೈನ್ ಕಟ್ಕೊಂಡು ಹೋಗ್ತಾನ. ಮರ್ದಿವ್ಸ ಎಲ್ಲರೂ ಅಂತಾರೆ ಯಾರ್ ಕದ್ರು ಅಂತೇಳಿ. ವಿದ್ವಾಂಸ ಅವ್ನು ನೋಡಿ ಕೇಳ್ರಿ ಒಂದ್ಸಲ. ಅವನಿಗೆ ಕೇಳಕ್ಲೇನೇ ಇಲ್ಲ, ಯಾಕಂದ್ರೆ ಅವ್ನು ದೊಡ್ಡವನ. ಆದ್ರೂ ಒಂದ್ಸಲ ಕ್ಲಾರಿಫೈ ಮಾಡೋದಕ್ಕೆ ಕೇಳ್ತಾರ. ಕೇಳದಾಗ ಅಂತಾನ ಖರೇನೆ ಕದ್ದಿರೋದ, ಅದು ಎಲ್ಲಿ ತಪ್ಪಾಗ್ಯದ ನಮ್ಗೂ ಅರ್ಥ ಆಗಲ್ಲ, ನಾವು ಸ್ವಲ್ಪ ತಿಳ್ಕೊಬೇಕಾಗ್ಯದ ಇದ್ರ ಬಗ್ಗೆ. ಯಾಕೆ ನನ್ನ ಬಗ್ಗೆ ಕಳ್ತನ ಮಾಡಂತ ಮನೋಭಾವ ಗೊತ್ತು ಅಂತೇಳಿ ಕೇಳಿದಾಗ ಅಂತಾನ, ಆಯ್ತು ಏನ್ ಮಾಡೋದು, ಕಳ್ತನ ಮಾಡಿದ್ ಏನ್ ಮಾಡ್ಬೇಕು ಹೇಳು. ಕಾರಣ ಏನಿಲ್ಲ, ಅಡಿಗೆ ಮಾಡೋನಿಗೆ ಸ್ವಲ್ಪ ಕರೆಸ್ರಿ ನಾ ಮಾತಾಡಂತ. ಅಡಿಗೆ ಮಾಡೋನಿಗೆ ಕರೆಸ್ತಾರ. ಅಡಿಗೆ ಮಾಡೋಕೆ ಹೇಳ್ತಾನೆ, ನೀ ಏನೇನ್ ನಿನ್ ಬಳಸಿದಪ್ಪ ಅಡಿಗೆ ಆಗ. ಏನಿದ್ರೆ ಅದೇ ತಂದಿದ್ದೆಲ್ಲ ಟಮಾಟ ಏನೇನೆಲ್ಲ ಬಳಸಿದೇವತ್ತೆ, ಇಲ್ಲ ಏನಿದ್ರೆ ಕದ್ದಿದ್ ಏನಾದ್ರು ಬಳಸಿದೆ ಇದ್ರೊಳಗ. ಹಂಗೇನಿಲ್ರಿ, ಏನ್ ತಂದಾರ ಅಷ್ಟೇ ಬಳಸಿದಾರೆ. ನೆನ್ಪ್ ಮಾಡ್ಕೊ ಇನ್ನೊಂದ್ಸಲ ಹೌದ್ರಿ ಕರಿಬೇವು ನಮ್ಮಲ್ಲಿ ಇರ್ಲಿಲ್ಲ, ಮನೇಲಿ ಮೊದ್ಲ ಹೇಳದೆ ಕಡ್ಕೊಂಡು ಬಂದೀನಿ, ಅದು ಅಡ್ಗೆಗೆ ಹಾಕಿನಿ. ಅಂದ್ರೆ ಕಳ್ತನ ಮಾಡದಂತ ಆಹಾರ ನಮ್ಮ ಆಹಾರದಾಗ ಹಾಕಿದಾಗ ಕಳ್ತನ ಮಾಡಂತ ಭಾವ ನಮ್ಮಲ್ಲಿ ಬರ್ತದಲ್ಲ. ಇಷ್ಟು ನಾವು ವಿಚಾರ ಇದ್ದಾಗ ನಾವು ಹೆಣ್ಮಕ್ಳು ಕೂತಿರೋ ಭಾಳ ಚಲೋ ಅದ. ನೀವು ಅಡಿಗೆ ಮಾಡ್ಬೇಕಾದ್ರೆ ಬೈಕೋತ್ ಅಡಿಗೆ ಮಾಡ್ರೆ ಏನಾಗ್ತದ, ಚಲೋ ಆಗ್ಬೇಕು ಅಡಿಗೆ ಮಾಡಿದ್ರೆ ಏನಾಗ್ತದ ಸ್ವಲ್ಪ ವಿಚಾರ ಮಾಡ್ತಾರೆ. ಇದು ಪರಿಸ್ಥಿತಿ ನಿಮ್ದ ಹಿಂಗ ಹೇಳ್ಬೇಕಾದ್ರೆ ಏನಾಗ್ತದೆ, ಭಾಳ ಸಲ ಮಾತಾಡಿದಾಗ ಅದು ಅಂತಾರೆ, ಏನಪ್ಪ ಇದೇನ್ ಆಗ್ತಾರೆ ಹಂಗೆ ಅದ. ಯಾಕೆ ಮುಂಜಾನೆ ಗಡ್ಬಡಿರ್ತದ, ಟೈಮ್ ಆಗಿರ್ತ, ಏನ್ ಅಡಿಗೆ ಮಾಡಿ ಜಲ್ದಿ ಕಟ್ಕೊಳ್ಳಲ್ಲ, ಯಾರು ಏನ್ ಮಾಡಲ್ಲ, ಕಟ್ಕೊಂಡು ಸರಳ ಸಟ ಅಂದ್ರೆ ಏನಾಗ್ತದೆ ಅಂದ್ರ ಹಿಂದಕ್ಕೆ ಏನಾಗ್ತಿದ್ ನಾವು ನಮ್ಮ ಅಜ್ಜಿ ನೆನ್ಪು ಮಾಡ್ಕೊಂಡಿರ್ತದ. ಊಟ ಹೆಚ್ಚಿಗೆ ಮಾಡ್ಲಿ ಅಂತ ಅಡಿಗೆ ಮಾಡ್ತಿದ್ರು. ರೊಟ್ಟಿ ಮುರಿದಿರ್ತಾರೆ ನಿಮ್ ಗಂಗಾಳದಾಗ. ಈಗ ಯಾರು ಇರಲ್ಲ, ಹಪ್ತ ರೊಟ್ಟಿ ಬಂದಿರ್ತಿರ್ಬೇಕು, ಹಪ್ತ ಚಪಾತಿ ಇರ್ತಿರ್ಬೇಕು. ರೊಟ್ಟಿ ಮುರಿದ ಇರ್ತಾರೆ, ಹೆಂಗ್ ಇರ್ತಾರ ಹಿರಿಯರಿಗೆ ಕೇಳ್ರಿ. ಅವ್ರ ಹೇಳ್ತಾರೆ, ಯಾಕಂದ್ರೆ ಉಂಡಿದ್ ಎಷ್ಟಕ್ಕೆ ಗೊತ್ತಾಗಬಾರ್ದು ಅಂತ. ಒಂದು ಇಟ್ಟಾಗ ಎರಡು ಇಟ್ಟಾಗ ನಮ್ಮ ಮನ್ಸಿಗೆ ಗೊತ್ತಿರ್ತದೆ, ಎರಡಾದ ನಮ್ಗೆ ಹೊಟ್ಟೆ ತುಂಬತದ ಅಂತೇಳಿ, ಮೂರಾದ ಹೊಟ್ಟೆ ತುಂಬತದ ಅಂತೇಳಿ, 10 ಆದ ಹೊಟ್ಟೆ ತುಂಬತದ ಅವ್ರಿಗೆ ಗೊತ್ತಿರ್ತದ. ಎರಡಾದ್ಮೇಲೆ ಆಟೋಮೆಟಿಕ್ ಹೊಟ್ಟೆ ತುಂಬಿರೋದು ಗೊತ್ತ, ಮನ್ಸರಿ ತುಂಬಿರ್ತದೆ ಸಾಕು ಅಂತ ಹೇಳಿ. ಅದೇ ನಾವು ಮೂರು ಇಟ್ಟಾಗ ಏನಾಗ್ತದೆ ಗೊತ್ತಾಗಲ್ಲ, 2.5 ಆಗ್ತದ, 1.5 ಆಗ್ತದ, ಏನೋ ಒಂದ್ ಆಗ್ತದ. ಅದಕ್ಕೆ ಅಂದ್ರೆ 3 ಗಿಡಬೇಕು. ಇವತ್ತು ಮುರಳಿಗೂ ಪುರಸ್ಕರಿಸ್ತೀನಿ ನಮ್ಮಲ್ಲಿ. ಅಂದ್ರೆ ಊಟದ ಬಗ್ಗೆ ಅಷ್ಟು ತಾತ್ಸಾರ ಭಾವ ನಿಲ್ಸೋದಾಗಿಲ್ಲ. ನಮ್ಗೆ ಇವತ್ತಿನ ದಿವಸ ಅನಾರೋಗ್ಯಕ್ಕೆ ಪೀಡಿತರಾಗ್ತದೆ. ಆಹಾರ ಎಲ್ಲವೂ ಆಹಾರ. ಆಮೇಲೆ ಎಷ್ಟು ಮಟ್ಟಿಗೆ ಅಂದ್ರೆ ಈ BP, ಶುಗರ್, ಕೊರೋನಾ ಹಣ್ಣಿನಿಂದ ಕಡಿಮೆ ಮಾಡುವಂತ ವೈದ್ಯರು ನಮ್ ಸುತ್ತಮುತ್ತ ಅದರ ನಾವು ತಿಳ್ಕೋಬೇಕಷ್ಟೇ. ಅದಕ್ಕೆ ಇದು ಆಹಾರ ಬಗ್ಗೆ ಬಂದಾಗ ಒಂದೊಂದು ಹೇಳ್ಕೊತ ಹೋಗೋಣ. ಆರೋಗ್ಯ ಅಂದ್ರೆ ನಾವೇನ್ ತಿಳ್ಕೊಂಡಿದ್ವಿ, ಒಡ್ಯಾಡಗತ್ತೇವ್ರಿ, ದಪ್ಪ ಇದ್ದೇವು, ಸೊಟ್ಟ ಇದ್ದೇವು, ಹೈಟ್ ವೇಟ್, ಬಯಾಲಜಿ ಪ್ರಕಾರ ಹೈಟ್ ವೇಟ್ ರೇಷಿಯೋದಾಗ ಹೇಳ್ತಾರೆ. ಆದ್ರೆ ವೇಟ್ ರೇಷಿಯೋ ಅಷ್ಟೇ ಆಯ್ತಲ್ಲ. ನನಗೊಬ್ರು ಯಾರು ಹೇಳಿದ್ರು, ಯಾವ ರೀತಿ ಅಂದ್ರೆ ಮಲ ಕರೆಕ್ಟ್ ಆಗಿ ಹೋಗ್ತಿತ್ತು, ನಿದ್ದೆ ಕರೆಕ್ಟ್ ಆಗಿ ಬರ್ತಿತ್ತು ಅಂದ್ರ ನೀವು ಆರೋಗ್ಯವಾಗಿದ್ದೀರಿ ಅಂತ. ಎಷ್ಟು ಮಂದಿಗೆ ನಾವು ವಿಚಾರ ಮಾಡಿ, ಯಾವ ಮಂದಿಗೆ ಹೇಳ್ತಾರೆ, ಹೇಳ್ಬೇಕಂದ್ರೆ ಏನಾಗ್ತದೆ, ನಾವು ಮಲ ಮಾಡಿದ್ರೆ ಅಂಟ್ಕೊಳ್ಳಿಲ್ಲ ಅಂದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ. ಅದು ಅಂಟ್ಕೋತು ಅಂದ್ರೆ ಎಲ್ಲೋ ಒಂದ್ ಕಡೆ ಗಡಬಡಲ್ಲ. ಸೊ ಅದು ಯಾಕೆ ಗಡಬಡ ಆಗ್ತದೆ ಅಂಬೋದು ನಾವು ತಿಳ್ಕೊಳ್ಬೇಕಾಗ್ತದ. ಅದಕ್ಕೆ ನನ್ನ ನೆಕ್ಸ್ಟ್ ಒಮ್ಮೆಲೆ ದೊಡ್ಡ ಟೆಸ್ಟ್ ಮಾಡ್ಬೇಕಾಗಿಲ್ರಿ. ಬಹಳ ಸಲ ನಮ್ಗೊಂಥರಾಗಿತ್ತು, ಪಲ್ಸ್ ನೋಡಿ ಹೇಳ್ತಾರಂತ ಎಲ್ಲರಿಗೂ ಗೊತ್ತದ. ಈ ನೋಡಂತ ವೈದ್ಯರಿಗೆ ನಾವು ನಮ್ಮ ಪ್ಲೇಲಿ ಇವತ್ತಿನ ದಿವಸ ಹೆಂಗ್ ಅತ್ಯ ಹೇಳ್ತೀವಿ. ಬಟ್ ಅವ್ರು ಇವತ್ತು ಎಷ್ಟು ಮಟ್ಟಿಗೆ ನನ್ನ ಉದಾಹರಣೆ ತಲೆ ಯಾವ್ದೋ ಒಂದು ಪಾಠ ಇರುತ್ತದ ನೋಡ್ರಿ ಅಂತ ಹೇಳಿದ್ರು. ಆಮೇಲೆ ಎಷ್ಟ್ರ ಮಟ್ಟಿಗೆ ಹೇಳ್ತಾರ ಅಂದ್ರೆ ಹೋಗುವಾಗ ಏನ್ ಊಟ ಮಾಡಿದ್ದ ಹೇಳಂತ ವೈದ್ಯರು ಕೇಳದಾಗ ಬರತ್ತೆ ಹೇಳ್ತಾರೆ. ಸಣ್ಣ ವಯಸ್ಸಿನಾಗ ತಲೆಬೇನೆ ಬಿದ್ದಂತವ್ರು ಬಿದ್ದ ಬ್ಯಾನಿ ಆಗ್ಯದಮ್ಮಂತ ಹೇಳಂತ ಇದು ಪಲ್ಸ್ ನೋಡಿ ಹೇಳಂತ ಜ್ಞಾನಿಗಳದಾರ. ಸೊ ಅದಕ್ಕೆ ಈ ಜ್ಞಾನ ನಾವು ಮತ್ತೆ ಪರಿಚಯಿಸ್ಬೇಕಾಗ್ಯದ. ಅದಕ್ಕೆ ಆರೋಗ್ಯ ದೃಷ್ಟಿಯಿಂದ ಏನನ್ನಪ್ಪ ಅಂತಂದ್ರೆ ನಾವು ಆರೋಗ್ಯವಾಗಿರ್ಬೇಕಾದ್ರೆ ನಿದ್ದೆ ಕರೆಕ್ಟ್ ಆಗಿ ಬರ್ತಿರ್ಬೇಕು. ಹಂಗಂತೇಳಿ ಗೋಲಿ ತಗೊಂಡಾಗ ನಿದ್ದೆ ಅಲ್ಲ, ಆಟೋಮೆಟಿಕ್ ನಿದ್ದೆ ಬರ್ತಿರ್ಬೇಕು. ಹೌದಾ? ಆಮೇಲೆ ಆಚರಣೆಗಳು ನಾವು ಬಹಳ ಆಚರಿಸ್ತೇವ್ರಿ. ಇವತ್ತು ಲಕ್ಷ್ಮೀ ಪೂಜೆ ಮಾಡೇ ಬಂದಿರ್ತೀರಿ ಎಲ್ಲರೂ. ಲಕ್ಷ್ಮೀ ಪೂಜೆ ಮಾಡ್ಬೇಕಾದ್ರೆ ಲಕ್ಷ್ಮೀ ಪೂಜೆ ಎದಕ್ ಮಾಡ್ತೀವಿ ಎಂಬುದರಿಂದ ಕೇಳಿದೇವೆ. ಯಾಕೆ ಕೇಳಕ್ ಪರಿಸ್ಥಿತಿ ಇವತ್ತಿನ ದಿವಸ ಅದಾತಂದ್ರ ನಮ್ಮ ಮಕ್ಕಳು ಕೇಳಿರ್ತಾರ, ನೀ ಎದಕ್ ಗಣಪತಿ ಪೂಜೆ ಮಾಡ್ತಿ, ಎದಕ್ ಲಕ್ಷ್ಮೀ ಪೂಜೆ ಮಾಡ್ತೀನಿ, ಮಾಡೋದು ಗೊತ್ತಿಲ್ಲ ಅಂದ್ರೆ ನಾಳೆ ಗಣಪತಿ ಕೂಡ್ಸಂಗಿಲ್ಲ, ಲಕ್ಷ್ಮೀ ಪೂಜೆ ಮಾಡಂಗಿಲ್ಲ. ಅವಾಗ ಅದ್ರ ದುಷ್ಪರಿಣಾಮ ನಮ್ಮ ಮೇಲೆ ಜೋಡಿಸ್ಕೊಳತ್ತ. ದುಷ್ಪರಿಣಾಮ ಲಕ್ಷ್ಮೀ ಶಾಪ ಕೊಟ್ಟವ್ರನ್ನ ಹೇಳಿರ್ತಿಲ್ಲ, ಗಣಪತಿ ನಮಗೆ ಶಾಪ ಕೊಟ್ಟಂತಲ್ಲ. ಅದ್ರ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಬೀಳಕ್ ಶುರು ಆಗ್ತದೆ. ಹೆಂಗಂತ ಎಲ್ಲರೂ ಬಾಳೆ ದಂಡು ಬಳಸಿರಿ, ಕಬ್ಬಿನ ದಿಂಡು ಬಳಸಿರಿ. ಇವತ್ತು ಪೂಜೆ ಮಾಡಿದ್ರೆ ನಾಳೆ ಎಲ್ಲ ಕಲ್ದಾಗ ಹೋಗ್ಬಿಟ್ರಿ. ಆ ಬಾಳೆ ದಿಂಡು ಎದಕ್ ಬಳಸ್ತಾರ, ಕಬ್ಬು ಎದಕ್ ಬಳಸ್ತಾರ, ಹಣ್ಣುಗಳು ಎದಕ್ ಬಳಸ್ತಾರ ಅನ್ನೋದು ಎಲ್ಲರೂ ವಿಚಾರ ಮಾಡಿದ್ದೇವೆ. ಎದಕ್ಕಂದ್ರ ಇವತ್ತು ಶ್ರಾವಣ ಮಾಸ ಈ ಮಳೆಗಾಲ ಚಳಿಗಾಲ ಶುರು ಆಗೋ ಪರಿಸ್ಥಿತಿ ಒಳಗೆ ಏನ್ ಬರ್ತದಲ್ಲ, ನಮ್ಮಲ್ಲಿ ಅಗ್ನಿ ಹೆಚ್ಚಿಗೆ ಬರಂಗಿಲ್ಲ. ಹೊಟ್ಟೆ ಅಗ್ನಿ ಹೆಚ್ಚಿಗೆ ಹುಟ್ಟಂಗಿಲ್ಲ. ಅಂದ್ರೆ ಅಗ್ನಿ ಯಾಕೆ ಅನ್ನ ಡೈಜೆಸ್ಟ್ ಆಗ್ಬೇಕಾದ್ರೆ ಅಗ್ನಿ ನಮ್ಮಲ್ಲಿ ಹುಟ್ಟಬೇಕು ಭೂಮಿ ಇದ್ರೊಳಗೆ ಹೊಟ್ಟೆ.
ಅದಕ್ಕೆ ನಾವು ಬಹಳ ಹಾಳ್ಕೊಂಡು ಊಟ ಮಾಡಿದ್ವಿ ಅಂದ್ರ ಅದು ಕರಗಂಗಿಲ್ಲ, ಯಾಕ ಬೆಂಕಿ ಹತ್ತಂಗಿಲ್ಲ. ಸೊ ಅದಕ್ಕೆ ಬಹಳ ಕರಗಂತ ಸರಳವಾಗಿ ಕರಗಂತ ಆಹಾರ ಊಟ ಮಾಡ್ಬೇಕಾದ್ರೆ ಹಣ್ಣಿನ ದಿನಸುಗಳವ, ಅದಕ್ಕೆ ಹಣ್ಣುಗಳು ತಂದು ಪೂಜಾ ಮಾಡ್ಬೇಕು ಅಂತೇಳಿ. ಅಂದ್ರೆ ಹಣ್ಣು ಪೂಜಾ ಮಾಡಿ ತರೋದಿಲ್ಲ, ತಂದು ತಿನ್ನಕ್ಕದ. ನಾವೇನ್ ಮಾಡಿರ್ತೀವಿ, ಸ್ವಸ್ಥ ಯಾವ ಹಣ್ಣು ತರೋದು ಪೂಜೆ ಮಾಡೋದು ಮಾಡಿಸೋಕ ತಿರ್ಲಕ್ಕ ಹಣ್ಣು ಎತ್ತಿರ್ಲಕ್ಕ ಸಣ್ಣ ಪೂಜಾಕ ಲಕ್ಷ್ಮಿ ಗಿಡ ಅಂತ. ದಯವಿಟ್ಟು 4-5 ಹಣ್ಣು ತರೋದ್ರಲ್ಲಿ 2 ಹಣ್ಣು ತಗೊಂಡು ಬರ್ರಿ, ಚಲೋ ತಂದು ತಿನ್ರಿ ಅವ್ರು. ಅವಾಗ ಲಕ್ಷ್ಮೀ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬರ್ತದೆ. ಅದಕ್ಕೆ ಈ ಒಂದು ರಿಸಲ್ಟ್ ಇರ್ತಲ್ಲ, ನಮ್ ರೋಡಿಗೆ ಬಹಳ ಇಂಥವು ಏನದವ. ಗಣಪತಿ ಹಬ್ಬ ಕರ್ಕಿ ಏರಿಸ್ತೇವೆ. ಎದಕ್ಕೆ ಗಣಪತಿ ಕರ್ಕಿ ಏರಿಸ್ತೇವೆ ಎಂದ್ರೆ ವಿಚಾರ ಮಾಡಿದ್ರೆ, ಕರ್ಕಿ ಗಣಪತಿ ದೊಡ್ಡ ಸೇಬ ತೊಗರಿ ಇರ್ಬೋದು ಅಥವಾ ಇನ್ನೊಂದು ಯಾವ್ದೋ ಇರ್ಬೋದಲ್ಲ. ಯಾಕೆ ಕರ್ಕಿ ಹುಲ್ಲದ ಎಣ್ಣೆ ಹೊಡ್ ಸಹಿಸಿರ್ತೇವೆ ರೈತರಾಗಿ. ಎದಕ್ಕೆ ಕರ್ಕಿ ಏರಿಸ್ತೇವೆ? ಆಯುರ್ವೇದ ಅದೇ ಆಗ್ತದ್ರಿ, ಪೌರಾಣಿಕ ಕಥೆನೂ ಅದೇ ಹೇಳ್ತದೆ. ಪೌರಾಣಿಕ ಕಥೆ ಒಳಗೆ ಏನ್ ಬರ್ತದ, ಗಣಪತಿ ಏನಾಗಿತ್ತು, ಅಸುರ ಮತ್ತು ದೇವರು ಮತ್ತು ಅಸುರ ಗಡಿ ಜಗಳ ಆದಾಗ ಒಬ್ಬ ರಾಕ್ಷಸ ಏನ್ ಮಾಡಿರ್ತಾನ, ಇವ್ರಿಗೆ ಬಹಳ ಕಾಟ ಕೊಡ್ತಿರ್ತಾರ. ಕಾಟ ಕೊಡ್ಬೇಕಾದ್ರೆ ಎಲ್ಲಾ ದೇವರ ಬಳಿ ಹೋದಾಗ ಆಗಂಗಿಲ್ಲ ತೋರ್ಸೋದು. ಅವಾಗ ಗಣಪತಿ ಬಳಿ ಕೇಳಿದಾಗ ಗಣಪತಿ ಬಂದು ಒಂದ್ ಗಡಿ ವಿದ್ದ ಫೈಟ್ ಮಾಡ್ತಾನ. ಅವ್ರು ಫೈಟ್ ಮಾಡಿದಾಗ ಏನಾಗ್ತದ, ಗಣಪತಿ ಅವ್ರು ನುಂಗ್ ಬಿಡ್ತಾನ ಶಿಕ್ಷೆ. ಆ ನುಂಗದಾಗ ಆ ರಾಕ್ಷಸ ಗುಣಧರ್ಮ ಏನದಪ್ಪ ಅಂತಂದ್ರೆ ಬೆಂಕಿ ಉಸಿರಾಡ್ತಾನ, ನಾವು ಬೆಂಕಿ ಬಿಡ್ತಿರ್ತಾನ ಹೊರಗೆ. ಸೊ ಗಣಪತಿ ಹೊಟ್ಟೆಗ ಬೆಂಕಿ ಬಿಡ್ತಿರ್ತಾನ. ಬೆಂಕಿ ಬಿದ್ದಾಗ ಅವನಿಗೆ ಅಂತ ಬೆಂಕಿ ಬಿದ್ದ ಅಂತ ಹೇಳಿದಾಗ ನೀರ್ ಕುಡಿಸ್ತಾರ, ಇನ್ನೂ ಕುಡಿಸ್ತಾರ, ಆಗಂಗಿಲ್ಲ. ಅವಾಗ ಕರ್ಕಿ ಜ್ಯೂಸ್ ಕುಡಿಸ್ತಾರ. ಕರ್ಕಿ ರಸ ಕುಡಿದಾಗ ಅವನಿಗೆ ಬೆಂಕಿ ಕಮ್ಮ ಆತ. ಸೊ ಅದಕ್ಕೆ ಗಣಪತಿ ಕರ್ಕಿ ಇರುತ್ತೆ, ಹೊಟ್ಟೆ ಬೆಂಕಿ ಬೀಳಿ ಕಮ್ಮ ಆಲಿ ಅಂತ. ಇದು ಕತ್ತಿಯದಂತೆ ಮೂಢನಂಬಿಕೆ ಅಂತ ನನ್ನ ಮಗ ಮಾಡೋದನ್ನ ಹೇಳ್ತ ನನಗೆ, ತಮ್ಮ ಆಯುರ್ವೇದ ಒಳಗ ಕರ್ಕಿಗೆ ಭೂಲೋಕದ ಸಂಜೀವಿನಿ ಅಂತಾರ. ಎಸಿಡಿಟಿ ಸಲುವಾಗಿ ಔಷಧದ, ಕೈಕಾಲ್ ಒಳಗೆ ಕರ್ಕಿ ಜ್ಯೂಸ್ ಕುಡಿತಾರ. ಸಪ್ನ ಬುಕ್ ಸ್ಟಾಲಿಗೆ ಹೋದ್ರೆ 50 ರೂಪಾಯಿ ಪುಸ್ತಕ, 10 ರೂಪಾಯಿದಾಗ ತಗೊಂಡಿದ್ ನಾ. ಇವತ್ತು 50 ರೂಪಾಯಿ ಆಗಲ್ಲ ಪುಸ್ತಕದ. ಭೂಲೋಕದ ಸಂಜೀವಿನಿ ಗರಿಕೆ ಅಂತ ಒಂದು ಪುಸ್ತಕದ. ಕೈಕಾಲ್ ಗಾನಿ ಇದ್ದವ್ರು, ಸ್ಪಾಂಡಿಲಿಸಿಸ್ ಇದ್ದವ್ರು ದಿನ ಕರ್ಕಿ ಜ್ಯೂಸ್ ಕೊಡ್ರಿ, 8 ದಿವಸ ನಿಮ್ಗೆ ರಿಸಲ್ಟ್ ಕಾಣಕ್ ಶುರು ಆಗ್ತದೆ. ಯಾವಾಗ ನೀವು ಕರ್ಕಿ ಬಳಸಕ್ ಶುರು ಮಾಡ್ತೀರಿ, 2 ಪರಿಣಾಮ. ಒಂದು, ನಿಮ್ಮ ಆರೋಗ್ಯದ ಮೇಲೆ ಚಲೋ ಪರಿಣಾಮ ಬೀಳ್ತದ. 2ನೇ, ನಮ್ಮ ರೈತರು ಹೊಲದಾಗ ಪರಿಣಾಮ ಬೀಳಕ್ ಶುರು ಆಗ್ತದೆ. ಯಾಕಂದ್ರೆ ಕರ್ಕಿ ನೀವು ಯಾವಾಗ ಖರೀದಿ ಮಾಡಕ್ ಶುರು ಮಾಡ್ತೀರಿ, ಬಳಸಕ್ ಶುರು ಮಾಡ್ತೀರಿ, ನಮ್ಮ ರೈತರು ಎಣ್ಣೆ ಹೊಡೆಯಲ್ ಬಿಡ್ತಾರ. ಆ ಯಾವಾಗ ಹರ್ಬಿಸೈಡ್ ಕಳೆನಾಶಕ ಹೊಡೆಯಲ್ ಬಿಡ್ತಾರ, ನಿಮಗ ಆರೋಗ್ಯವಾದ ಆಹಾರ ಬರ್ಲಕ್ ಶುರು ಆಗ್ತದೆ. ಪ್ರಾಬ್ಲಮ್ ಏನಂದ್ರೆ, ನಾವೆಲ್ಲ ಹುಲ್ಲುಗಳು ಬಿಟ್ರಿ, ಕರ್ಕಿ ಬಿಟ್ಟಿವಿ, ಅಲ್ಲಿ ಕರ್ಕಿ ಸಾಯಸಕ್ ಎಣ್ಣೆ ಹೊಡಿಗಿದ್ದೇವೆ. ಆ ಎಣ್ಣೆ ತೊಗರಿಗೂ ಹೋಗ್ತದ, ಹತ್ತಿಗೂ ಹೋಗ್ತದ, ಬೇರೆ ಬೇರೆ ಬೆಳೆಗೂ ಹೋಗ್ತದ. ಆ ತರಕಾರಿ ನಾವು ಊಟ ಮಾಡಿದ್ದೇವೆ, ನಮ್ಗೆ ರೋಗ ಹೆಚ್ಚಿಗೆ ಆಗುತ್ತೆ. ಈಗ ಫಸ್ಟ್ ಕೆಲಸ ಯಾರು ಮಾಡ್ಬೇಕು ಅಂತ ಅದಕ್ಕೆ ದಯವಿಟ್ಟು ಇದು ಕರ್ಕಿ ಗಣಪತಿ. ಅದೇ ರೀತಿ ಶಿವರಾತ್ರಿಗೆ ಏರಿಸ್ತೀರಿ. ಏನೇನು ಶಿವರಿಗೆ ಏನಂತ ತರ್ತೀರಿ? ಬಿಲ್ಪತ್ರಿ ತರ್ತೀರಿ, ಉತ್ತರಾಣಿ ತರ್ತೀರಿ. ಈ ಬಿಲ್ಪತ್ರಿ ಅಂದ್ರೆ ತಿಂದಿರಿ ಯಾರೇ ಹಿರಿಯರು ಯಾರಿದ್ರು ತಿಂದವ್ರು ಅನುಭವ ಇದ್ರು. ಬಿಲ್ಪತ್ರಿ ಹಣ್ಣು ಯಾಕೆ ತಿನ್ನಕ್ ಪ್ರಯತ್ನ ಮಾಡ್ಲಿಲ್ಲ? ಬಿಲ್ಪತ್ರಿ ಏನೋ ನೆಟ್ನಾಗ ಹುಡುಕ್ರಿ ಇಂಟರ್ನೆಟ್. ಬಿಲ್ಪತ್ರಿ ಏನು? ಬಿಲ್ಪತ್ರಿ ಯಾವಾಗ ಆ ಗರ್ಮಿ ಇರ್ತದ ಆ ಟೈಮ್ನಾಗ ಹಣ್ಣಾಗಿರ್ತದ. ಈಗೆಲ್ಲ ತೆಗಿರ್ತಾವ, ಈ ಕಾಯಿ ಇರ್ತಾವ ತೆಗಿರ್ತಾವ. ಆದ್ರೆ ಯಾವಾಗ ಬಿಲ್ಪತ್ರಿ ಏನದ ಬ್ಯಾಸಿಗೆ ಟೈಮ್ ಬರ್ತದ, ಬ್ಯಾಸಿಗೆ ಟೈಮ್ನಾಗ ಟೆಂಪರೇಚರ್ ಹೆಚ್ಚಿಗೆ ಆಗಿರ್ತದ, ನಮಗ್ ಥಂಡಿ ಬೇಕಾಗಿರ್ತದ. ಲೆಮನ್ ಶರ್ಬತ್ ಕುಡಿದ್ರೆ ಥಂಡಿ ಆಗಂಗಿಲ್ಲ. ಬಿಲ್ಪತ್ರಿ ಕಾಯಿ ಅಥವಾ ಏನ್ ಥಂಡಿ ದಿನ್ಸ ಇರ್ತಾವ, ಅಂದ್ರೆ ಒಳಗ ಆರೋಗ್ಯ ಥಂಡಿ ಇರ್ಬೇಕು. ಐಸ್ ತಣ್ಣಗತ್ತೆ, ಐಸ್ ತಿಂದಾಗ ತಣ್ಣಗಾಗಲ್ರಿ, ಅದು ಬೆಚ್ಚಗಾಗ್ತದೆ. ಸೊ ಬಹಳ ಇಂಥ ಗುಣಧರ್ಮವ. ಅದಕ್ಕೆ ಏನಂದ್ರೆ, ಯಾವಾಗ ನಾವು ಟರ್ಕಿ ಬಿಲ್ಪತ್ರಿ ಹಣ್ಣು ತಿಂತೀವಿ, ಬಿಲ್ಪತ್ರಿ ಹಣ್ಣು ತಿಂತೀವಿ, ಹಣ್ಣು ಮ್ಯಾಗಿನ ಹಂಚತ್ತೇವೆ, ಕಣ್ಣ ಚಲೋ ತಿನ್ನತ್ತೆ. ಆ ತಿಂದಿವಿ ಅಂದ್ರೆ ನಮ್ಗೆ ತಣ್ಣಗಾಗ್ತಾವ ಹೊಟ್ಟಿ. ಸೊ ಥಂಡಿ ಕಮ್ಮ ಆತು, ಅಂದ್ರೆ ಥಂಡಿ ಮನುಷ್ಯ ಬಿಸಿಲಿಗೆ ಎಫೆಕ್ಟ್ ಕಮ್ಮ ಆತು. ಇದ್ರ ಜ್ಯೂಸ್ ಏನಪ್ಪ ಅಂದ್ರೆ ಮಾರ್ಕೆಟ್ನಾಗ 20 ರೂಪಾಯಿ 30 ರೂಪಾಯಿ ಗ್ಲಾಸ್ ಡೆಲ್ಲಿ ಒಳಗ, ಚೆನ್ನೈ ಒಳಗ ಎಲ್ಲ ಕಡೆ ಮಾರ್ಲಾಗತ್ತ. ನಮ್ ಸುತ್ತಮುತ್ತ ಗಿಡ ಅದಾವ, ಬಿಲ್ಪತ್ರಿ ನಾವು ಕಡೆ ಯೂಸ್ ಮಾಡಂಗಿಲ್ಲ. ಯೂಸ್ ಮಾಡಿದ್ರೆ ಅದೇ ನೋಡಿ ಗಿಡ ಆಗ್ತದೆ. ಯಾರೋ ಕಸನ ಹೊಡಿಕ್ ಬರೋದ್ರೆ ಬಿಲ್ಪತ್ರಿ ಕಾಯಿ ಎಲ್ಲಿ ಬಿದ್ದದ್ರ ಬಾರ್ಗಿ ಬಸಪ್ಲೆ ಇಲ್ಲ, ಅದು ಗಿಡ ಕಡಿಗತ್ತಿದ್ದೇವ್ರಿ ಅಂತ ಹೇಳಿ. ಅಂದ್ರೆ ಅದ್ರ ಬಾರ್ಗಿ ಹಚ್ಚಪ್ಲೆ ಇಲ್ಲ, ಜಸ್ಟ್ ಕಸ ಅಂತ ಬೀಳ್ತದೆ. ಅದಕ್ಕೆ ಗಿಡ ಕಡಿದ್ರೆ ಮುಗದೇ ಇರ್ತಲ್ಲ. ಸೊ ಗಿಡ ಕಡಿಗೆ ಬರ್ಲತ್ತೆ. ಅದಕ್ಕೆ ಆರೋಗ್ಯ ದೃಷ್ಟಿಯಿಂದ ನಾವು ಯಾವ ಆಚರಣೆಗಳದಾವ. ಉತ್ತರಾಣಿ ನೋಡ, ಉತ್ತರಾಣಿ ಥಂಡಿಲಿಂದ ಬ್ರಷ್ ಮಾಡ್ಬೇಕ್ರಿ. ಉತ್ತರಾಣಿ ಎಲಿಲಿಂದ ಬ್ರಷ್ ಮಾಡ್ಬೋದು. ಉತ್ತರಾಣಿ ಎಲಿ ಪಲ್ಯ ಮಾಡ್ಬೋದು. ಉತ್ತರಾಣಿ ಏನ್ ದಾಣಿ ಬರ್ತಾವಲ್ಲ, ದಾಣಿ ಆಕ್ಚುಲಿ ಯಾಕೆ ಸ್ವಲ್ಪ ಪ್ರಮಾಣದ ತೆಗೆದಿರ್ತದೆ, ತೆಕ್ಕೊಂಡು ಅಕ್ಕಿ ಹಪ್ಲೆ ಹೊಡ್ಕೊಂಡು ಸ್ವೀಟ್ ಮಾಡಿ ಊಟ ಮಾಡ್ಬೋದು. ಉತ್ತರಾಣಿ ಎಲಿಗೆ ಎಷ್ಟು ಶಕ್ತಿ ಇರಪ್ಪ ಅಂತಂದ್ರೆ ಯಾರು ಪ್ರಯತ್ನ ಮಾಡ್ಬೇಡ್ರಿ. ಬಟ್ ಏನದಂದ್ರೆ ಉತ್ತರಾಣಿ ಲಾಭ ಏನಂದ್ರ ಎಷ್ಟ್ರ ಮಟ್ಟಿಗೆ ಆಗ್ತಂದ್ರೆ, ಡೆಲಿವರಿ ಪ್ರಾಬ್ಲಮ್ ಆಗಿರ್ತಂದ್ರೆ ಮ್ಯಾಲ ಕಟ್ತಾರತ್ತ, ಇಮಿಡಿಯೇಟ್ ಡೆಲಿವರಿ ಆಗ್ತದತ್ತ. ಆ ಡೆಲಿವರಿ ಆದ್ಮೇಲೆ ಇಮಿಡಿಯೇಟ್ ತೆಗಿಬೇಕಿಲ್ಲ ಅಂದ್ರೆ ಹೊಟ್ಟಿನ ಹೊರ ಬರ್ತದ. ಅದಕ್ಕೆ ಅದ್ರ ಸೊಳಗೆ ಇರ್ತಿರತ್ತ ಬರೋದು. ಯಾವಾಗ ಹಿಂದಕ್ಕೆ ನಾವು ಇರ್ತಿರ್ಲ ಅವ್ರಿಗೆ ಏನಂತಾರ ಸೋಲ್ಗಿತ್ತು ಅಂತೇಳಿ. ಆ ಟೈಮಿಗೆ ಏನಾಗ್ತದೆ, ಅವ್ರು ಒಬ್ರಿಗೆ ಅದ್ರ ಸಲ ಇದು ಉತ್ತರಾಣಿ ಗಿಡ ನೋಡಿದ್ರೆ ಅವ್ರಿಗೆ ಇಟ್ಟಿರ್ತಾರತ್ತ. ಅದಕ್ಕೆ ನಮ್ಮಲ್ಲಿ ಆಚರಣೆ ಹೆಂಗ್ ಬರ್ತಂದ್ರೆ, ಯಾರು ಇಟ್ಟಿರ್ತಾರ ಅವರೇ ತೆಗಿಬೇಕು ಅಂತೇಳಿ. ಯಾಕ ಅವ್ರಿಟ್ರೆ ಅವರೇ ಕಾಯ್ಕೊಂಡು ಕೊಡ್ತಾರ. ಇಲ್ಲಾಂದ್ರೆ ನಾನ್ ಮಾಡ್ತೀನಿ, ನಾ ಇಟ್ಟಿರ್ತೀನಿ, ಇವ್ನಿಗೆ ಹೇಳೋದಿರ್ತೀನಿ, ಅವ್ನಿಗೆ ನೆಗ್ಲೆಕ್ಟ್ ಮಾಡ್ತಾನೆ, ನೆನ್ಪಿರಲ್ಲ, ಅದು ಅಲ್ಲೇ ಇರ್ತದ, ಪ್ರಾಬ್ಲಮ್ ಆಗುತ್ತೆ. ಹಂಚನ ಹಂಗೆ ಅದ, ಯಾರು ರೊಟ್ಟಿ ಮಾಡೋ ಹಂಚ ಯಾರು ಇಟ್ಟಿರ್ತೀರ ಅವರೇ ತೆಗಿಬೇಕಂತ ಹೇಳ್ತಾರ.
ಯಾಕ ಅಂತ ಪದ್ಧತಿ ಒಂದಕ್ಕೊಂದಕ್ಕೆ ಲಿಂಕ್ ಇದ್ದಂತ. ಸೊ ಅದಕ್ಕ ಈ ರೀತಿ ನೀವೇನದ ಯಾವ ಆಚರಣೆ ಯಾವ ಹಬ್ಬ ಮಾಡ್ತಿರ್ತೀರಿ, ಆ ಟೈಮಿಗೆ ಯಾವ ಗಿಡ ಬರ್ತದ, ಆ ಗಿಡದ ಉಪಯೋಗ ತಿಳ್ಕೊಂಡ್ರಂದ್ರ ಆ ಸೀಸನ್ದಾಗ ತಿನ್ನಂತದ್ ಇರ್ತದ, ಅದು ತಿಳ್ಕೊಂಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರ್ತದ. ಅದೇ ರೀತಿ ನೆಲ್ಲಿಕಾಯಿ ಅದಾರ, ಬೆಸ್ಟ್ ಹಣ್ಣು ನೆಲ್ಲಿಕಾಯಿದಾಗ ಒಂದು ನೆಲ್ಲಿಕಾಯಿ ಶ್ರೇಷ್ಠ ಹಣ್ಣು ಖರೆ ಅಂದ್ರೆ ನಾವೆಲ್ಲರೂ ಯಾರು ನೆಲ್ಲಿಕಾಯಿ ಬಳಸಲ್ಲ ನನ್ನ ಮಟ್ಟಿಗೆ ಯಾರು, ಬರೀ ಮ್ಯಾಂಗೋ, ನೀಲ್ದ ಹಣ್ಣ, ಜಾಪಳಕಾಯಿ, ಪೇರು ಇಂತ ಇದು ಚಿಕ್ಕ ಬಳಸ್ತೀವಿ. ನೆಲ್ಲಿಕಾಯಿ ಯಾರು ದಿನ ಒಂದ್ ತಿನ್ನೋರು ಅಥವಾ ವಾರಕ್ಕೊಂದ್ ತಿನ್ನೋರು ಬಹಳ ಕಡಿಮೆ. ಬಟ್ ಶ್ರೇಷ್ಠ ಹಣ್ಣಿನ ನೆಲ್ಲಿಕಾಯಿ ಬರ್ತದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸತ್ತೋರಿಗೆ ಹುಟ್ಟಿಸ್ಬೇಕಂದ್ರೆ ಆ ಮಟ್ಟಿಗೆ ಉಲ್ಲೇಖ ಬರ್ತದೆ. ಆಮೇಲೆ ಶಕ್ತಿ ಬರ್ಲಕ್ಕದ, ಅದು ಕಥಿನ ಹಂಗೆ ಬರ್ತದೆ. ಕಥೆ ಏನಾಗಿರ್ತಾವ, ಋಷಿ ತಪಸ್ಸಿ ಕೂತಿರ್ತಾನ, ಎಷ್ಟರ ಮಟ್ಟಿಗೆ ಒಳಗ್ ಮಗ್ನರಾಗಿರ್ತಾವ, ಹುಟ್ಟು ಬೆಳೆದಿರ್ತಾವ, ಪೂರಾ ಕಣ್ಣಷ್ಟೇ ಇದಾಗಿರ್ತಾವ. ಅವಾಗ ಒಬ್ಬ ರಾಜನ ಮಗಳು ಇದು ಮಾಡಕ್ಕೆ ಭೇಟಿ ಆಡಕ್ ಬಂದಾಗ ಏನೋ ಚಲೋ ಕಾಣಿಸ್ತದೆ, ಕಡ್ಡಿ ಆಡಿಸ್ತಾವ. ಆ ಕಡ್ಡಿ ಆಡಿದ ಕಣ್ಣಂದ್ ರಕ್ತ ಬರ್ಲಕ್ ಶುರು ಆಗ್ತದೆ. ಏನೋ ತಪ್ಪಾಗಿರ್ತದೆ ಕಣ್ಣಂದಿಂದ ಅಂಜಿಕ್ಷಣಕ್ಕೆ ಹೋಗಿ ರಾಜಾಗ ಹೇಳಿದಾಗ ರಾಜ ಬಂದು ತಪ್ಪಾಯ್ತಾರಪ್ಪ ಅವ್ರು ಗುರುವಿನ ಕೇಳ್ತಾನ ಋಷಿ ಅದ್ರ ತಪ್ಪಾಯ್ತ್ರಿ, ತಪ್ಪಾದಾಗ ಏನಿಲ್ಲ ಶಾಪ ಕೊಟ್ಟಿನಿ ಅಂತೇಳಿ ಅದಕ್ಕೆ ತಿದ್ದಬೇಕಾದ್ರೆ ಏನ್ ಮಾಡ್ಬೇಕು, ಏನಿಲ್ಲ ನಿನ್ ಮಗಳ ನಾನು ಮದುವೆ ಮಾಡ್ಬೇಕು ಅಂತೇಳಿ. ಈಗ ರಾಜಾಗ ಒಬ್ಬನಿಗೆ ಅರಿವು ಬರ್ತದ, ಸಣ್ಣ ಮಗಳಲ್ಲ ದೊಡ್ಡ ಮುದುಕನ, ಅದ್ರ ಮದುವೆ ಮಾಡ್ಲಿಕ್ಕೆ ಸಾಯ್ತಾಳ, ಆಯ್ತು ಮದುವೆ ಮಾಡ್ತೀನಿ ಅಂತ ಹೇಳ್ತಾಳ. ಮದುವೆ ಆಗ್ತದ, 1 ವರ್ಷಕ್ಕೆ ಸೇವೆ ಮಾಡ್ತಾಳ. ಸೇವೆ ಮಾಡಿದಾಗ ಋಷಿಗಕ್ಕಿ ಮೇಲೆ ಅದು ಇದು ಬರ್ತ ಏನಂತ ಇದು ಅಂದ್ರೆ ಮೋಹ ಅಂತಲ್ಲ, ಬಟ್ ಅದೇನಂದ್ರೆ ಆಕಿಂದ ಒಳ್ಳೆ ವರ್ತನೆ ನೋಡಿ ಆಕಿನ ಮೇಲೆ ಒಂದು ಒಳ್ಳೆ ಉದ್ದೇಶ ಬೆಳೀತದೆ. ಚಲೋ ಅದ ಪೈಕಿ ಏನಾದ್ರೆ ನಾವು ಹಾಳು ಮಾಡ್ಬಾರ್ದು ಅಂದ್ರೆ ಅಂತೇಳಿ ಹಿಂಗ ಅನ್ಕೊಂಡಾಗ ಅವಾಗ ಏನಾಗ್ತದ, ಮತ್ತೆ ಇದು ಯಾರಿಗೆ ವೈದ್ಯರ ಗುರು ಧನ್ವಂತರಿಗೆ ತಪಸ್ ಮಾಡ್ತಾನ. ಧನ್ವಂತರಿ ಪ್ರತ್ಯಕ್ಷ ಆಗಿ ಒಂದ್ ಬೀಜ ಕೊಟ್ಟು ಹೋಗ್ತಾನ, ಈ ಬೀಜ ಬೆಳೆಸಿದ್ರೆ ಕಾಯಿ ಆಗ್ತಾವ, ಕಾಯಿ ತಿನ್ನು ಮತ್ತೆ ನಿಂಗೆ ಯವ್ವನ ಬರ್ತದ ಅಂತೇಳಿ. ಸೊ ಅದು ಆ ಕಾಯಿ ನೆಲ್ಲಿಕಾಯಿ ಅಂದ್ರೆ ಆ ಕಾಯಿ ಗಿಡ ಬೆಳೆಸಿ ಅವಾಗ ಹುಡುಕಿದ್ ಯಾವ್ದು ನಿಮ್ ಚವನ್ಪ್ರಾಶ ಅದೆಲ್ಲ ನೆಲ್ಲಿಕಾಯಿ ತಿನ್ನೋದು, ಆ ಚವನ ರುಚಿ, ಆ ಚವನ ರುಚಿ ಮೇಲೆ ಅದು ಚವನ್ಪ್ರಾಶ ಅಂತೇಳಿ ನೆಲ್ಲಿಕಾಯಿ ತಿಂದಾಗ ಅವ್ನಿಗೆ ಯವ್ವನ ಬರ್ತದ, ಮತ್ತ ಮಕ್ಕಳಾಗ್ತಾವ, ಅದು ಸಂತತಿ ಬೆಳೀತು. ಅಂದ್ರೆ ಆ ನೆಲ್ಲಿಕಾಯಿದಾಗ ಅಷ್ಟೊಂದು ಶಕ್ತಿ ಅದ. ನಾನು ನೆಲ್ಲಿಕಾಯಿ ಯಾರು ತಿನ್ನೋದು ಚಸ್ಮಾ ಹೋಗ್ತಾರೆ ನಮ್ಮಲ್ಲಿ ಬಾ ಸುತ್ತಮುತ್ತ ನಮ್ಮಲ್ಲಿ ದೋಸ್ತರಾಗಾರ ನೆಲ್ಲಿಕಾಯಿ ತಿಂದ ಚಸ್ಮಾ ಕಳ್ಕೊಂಡಾರದ ನಾವು ವಿಚಾರ ಮಾಡಲ್ಲ. ಈಗ ಅದಕ್ಕಿಂತ ಆಚರಣೆಗಳು ಬಹಳ ಅದಾವ. ಅದಕ್ಕೇನದ ಯಾವುದೇ ಹಬ್ಬ ಇರಲಿ ಅವೇನವ ನಾವು ಎದಕ್ ಮಾಡಕತ್ತೀವಿ. ಹೆಣ್ಮಕ್ಳು ಬಳಿ ಹಾಕೋತೀವಿ, ಯಾಕೆ ಹಾಕೋತೀವಿ ಗೊತ್ತಿಲ್ಲ, ನಮ್ಮ ಹುಡುಗರಿಗೆ ನಾವ್ ಹೇಳಂಗಿಲ್ಲ. ಯಾಕೆ ನಮ್ಗೆ ಗೊತ್ತಿದ್ರೆ ನಾವ್ ಹೇಳ್ಬೋದಲ್ಲ. ನಮ್ ಗಣಸರಿಗೆ ಅನಿಸ್ತಾರೆ ಬಳಿ ಹಾಕೊಂಡಿದೆ ಅನ್ನಿಸ್ತಾರೆ. ಬಳಿ ಹಾಕೊಳ್ಳೋ ಅವಶ್ಯಕತೆ ಗಣಸರಿಗೆ ಹೆಚ್ಚಿಗಿಲ್ರಿ, ಬೇಕಾಗ್ತದೆ. ಕಡಾದ ಹಾಕೋತಾರ, ಅದು ಬಹಳ ರೇರ್ನೇ. ಬಟ್ ಹೆಣ್ಮಕ್ಳಿಗೆ ಎದಕ್ ಬೇಕಾಗ್ತದ್ರ, ಹೆಣ್ಮಕ್ಳಿಗೆ ವಯಸ್ಸಾದಂಗ ಹೆಣ್ಮಕ್ಳು ರೋಗಗಳು ಏನ್ ಬರ್ತಾವ ಅದು ಕಂಟ್ರೋಲ್ ಆಗುತ್ತೆ. ಲೆಕ್ಕಿಪಕ್ಷ ಪಾಯಿಂಟ್ ಅವ. ಈ ಅಕ್ಯುಪ್ರೆಷರ್ ಬಗ್ಗೆ ಹೇಳ್ಬೇಕಾದ್ರೆ ಇಂಗ್ಲಿಷ್ನಾಗ ಒಂದು ಬುಕ್ ಅದ, ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಅಂತೇಳಿ 29 ಭಾಷೆಗೂ ಟ್ರಾನ್ಸ್ಲೇಟ್ ಆಗ್ಯದ. ಬರಾಕ್ ಒಬಾಮಾ ಇಂಡಿಯಾಗೆ ಬಂದಾಗ ಆ ಬುಕ್ ಬಗ್ಗೆ ಒಂದು ತಿಳ್ಕೊಂಡು ಆ ಬುಕ್ ವೈಟ್ ಅಮೆರಿಕದ ಕಮಿಟಿ ಕೂಡಿಸಿರ್ತಾನ, ಆ ಬುಕ್ ಸ್ಟಡಿ ಮಾಡಿ ನಮ್ಮ ದೇಶದಾಗ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಹೇಳಿ. ನಮ್ಮ ಹೆಲ್ತ್ ಅಂದ್ರೆ ಅಕ್ಯುಪ್ರೆಷರ್ ಬಗ್ಗೆ ಅದು ಬುಕ್ ಅದ, ದೇವೇಂದ್ರ ಓರಾ, ಡಾಕ್ಟರ್ ದೇವೇಂದ್ರ ಓರಾ ಅಂತ ಬರೆದಿದ್ದು. ಸೊ ಇದು ಅಂಗೈ ಮೇಲೆ ಎಲ್ಲಾ ರೋಗಗಳಿಗೆ ಕಮ್ಮಿ ಮಾಡ್ತಾರ. ಇವತ್ತು ಗುಲ್ಬರ್ಗ ಒಂದು 4-5 ಜನ ಡಾಕ್ಟರ್ಸ್ ಅದಾರ, ಕೈ ಕಾಲ ಯಾವುದೇ ಇರುತ್ತೆ ದೊಡ್ಡ ರೋಗ ಸರಳ ಇಷ್ಟೇ ಕೈ ಸೂಜಿ ಚುಚ್ಚಿ ಮೆಂತ್ಯಕಾಳು ಕಟ್ಟಿ ಕಮ್ಮಿ ಮಾಡ್ತಾರ. ಅದಕ್ಕೆ ಇಲ್ಲಿ ಏನಾಗ್ತದೆ, ಯಾವಾಗ ಬಲಿ ಹಾಕೋತೀವಿ ಇಲ್ಲಿ ನಟ್ಟಿ ಏನಾಗ್ತದ, ಅದು ನಮ್ಗೆ ರೋಗಗಳು ಬರಬಿಡಲ್ಲ ಮುಂದ. ಅದು ಇದು ಗೊತ್ತಿರ್ತದ್ರೆ ನಮ್ಮ ಮಗಳಿಗೆ ಹೇಳ್ತೀನಿ, ನಾ ತಂಗಿ ಬಳಿ ಹಾಕೋವ ಥಿಂಕಿಂಗ್ ಇರ್ತದ, ಬಳಿ ಫ್ಯಾಷನ್ ಸಲುವಾಗಿ ಅಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ಆಕಿ ಕೇಳ್ದಾಗ ಶಾಣೆ ಇದಾರೆ, ಶಾಲಿ ಕಲ್ತಾರ. ಅವ್ರಂತಾರೆ ಇದು ಯಾಕೆ ಹಾಕೋಬೇಕು, ಹಿರಿಯರ್ ಮಾಡ್ಯಾರ, ಹಿರಿಯರ್ ಮಾಡಿದ್ರೆ ನಂಗೆ ಒಪ್ಪಲ್ಲ ಹಾಕೋತಾರ. ಅದಕ್ಕೆ ನಾವು ತಿಳ್ಕೊಬೇಕಾಗ್ತದೆ. ನಾವು ತಿಳ್ಕೊಂಡಿವಂದ್ರೆ ಅವ್ರಿಗೆ ಹೇಳಕ್ ಬರ್ತದ. ಇದು ಒಂದಲ್ರಿ, ಬರೇ ಬಳಿ ಕೂಕಮ್ ಹಚ್ಕೋತಾರ, ಯಾಕೆ ಹಚ್ಕೋತಾರ ತಿಳ್ಕೊಬೇಕಾಗ್ತದೆ. ದೋತರು ಬೇಕು ಹಿಂದಕ್ಕೆ. ನಾವು ಒಂದ್ ಬಾಳ ದಿವಸ ಒಂದ್ಸಲ ಪ್ಯಾಂಟ್ ಹಾಕಿ ಖಾದಿ ಬಟ್ಟೆ ಸಿಗ್ಲಿಕ್ಕೆ ನಮಗ, ಬಟ್ ಪ್ಯಾಂಟ್ ಸಿಗಲ್ಲ. ಅದು ಪ್ಯಾಂಟ್ ಮತ್ತೆ ಇಂಥ ಬಟ್ಟೆನೇ ಸಿಗ್ಲಿರುತ್ತೆ. ಖಾದಿದ ಪ್ಯಾಂಟ್ ಚಲೋ ಬರಲ್ರಿ, ಅಂದ್ರೆ ಈ ರೀತಿ ಬರಲ್ಲ. ಅವ್ ಮತ್ತೆ ಸ್ವಲ್ಪ ಇದು ಬರ್ತಾವ. ಅವಾಗ ವಿಚಾರ ಮಾಡಕ್ ಶುರು ಮಾಡಿದ್ವಿ, ಇಲ್ರಿ ಯಾಕೆ ನಮ್ಮಲ್ಲಿ ಪ್ಯಾಂಟ್ ನಮ್ದು ಯಾಕೆ ದೊಡ್ಡ ಟೆಕ್ನಾಲಜಿ ಕಂಡು ಹಿಡ್ದಾರ. ನೀವ್ ಗೊತ್ತಿಲ್ಲ, ಗೋಲ್ಕೊಂಡಾಗ ಹೈದರಾಬಾದ್ ಹೋದ್ರ ಅಂದ್ರೆ 4 ಚಲೋ ನೀರ್ ತಳಗಲಿಂದ ಮ್ಯಾಲ ವಿತೌಟ್ ಮೋಟರ್ ಪಂಪ್ ಆಗ್ಯಾವ. ಅಂತಂತ ಟೆಕ್ನಾಲಜಿ ಇರೋಂತ ದೇಶದಾಗ ಒಂದು ಪ್ಯಾಂಟ್ ಬಟ್ಟೆ ಹೋಗಿ ಕಂಡು ಹಿಡಿಕ್ ಆಗಿಲ್ಲ ನೀವ್ರಿಗೆ. ಇಡೀ ಜಗತ್ನಾಗ ಫಸ್ಟ್ ಟಾಯ್ಲೆಟ್ ರೂಮ್ ಕಂಡು ಹಿಡಿದ್ರೆ ನೀವೇನಾರು ಅನ್ಕೊಂಡಿರ್ಬೇಕು ಅಮೆರಿಕಾದವ್ರ ಭಾರತ ಕಂಡು ಹಿಡಿದಿದ್ದ. ಆದ್ರೆ ಮನೆಗೆ ಯಾಕೆ ಟಾಯ್ಲೆಟ್ ರೂಮ್ ಬರ್ಲಿಲ್ಲ ಅಂದ್ರೆ ನಮಗದ ಅವಶ್ಯಕತೆ ಇರ್ಲಿಲ್ಲ. 5 ನಿಮಿಷದ ಕೆಲಸ 2 ನಿಮಿಷದ ಕೆಲಸ ಇತ್ತು. ಇವತ್ತಿನ ಅಮೆರಿಕಾದಾಗ ಟಾಯ್ಲೆಟ್ ರೂಮ್ ಲೈಬ್ರರಿ ಅದಾವ ಹೇಳ್ತಾರ. ಯಾಕಂದ್ರೆ ತಾಸ್ ಗಟ್ಲೆ ಕೂಡ್ಬೇಕಾಗ್ತದೆ, ಅದಕ್ಕೆ ಕುರ್ಚಿ ಸಿಸ್ಟಮ್ ಅದ. ನಮ್ಮಲ್ಲಿ ಕುರ್ಚಿ ಸಿಸ್ಟಮ್ ಇಲ್ಲ. ಅದಕ್ಕ ಅಲ್ಲಿ ಬಂದಾಗ ದೋತ್ರಿಗೆ ಬಂದಾಗ ದೋತ್ರಿ ಯಾಕಂದ್ರೆ ಒಬ್ಬರು ಫ್ರೆಂಡ್ ಬಂದಿದ್ ಬಾಂಬೆಲಿಂದ, ಅವ ಈಶಾ ಫೌಂಡೇಶನ್ ಜಗ್ಗಿ ವಾಸುದೇವ್ ಜೋಡಿ ಕೂತ್ ಬಂದಿದ್ದವ. ಅವನಿಗೆ ಏನ್ ಬೇಕಾಯ್ತು ಅಂದ್ರೆ ತರಕಾರಿ ಯಾವ್ಯಾವ ತಿನ್ಬೋದು ಅಂತ ಕೇಳಕ್ ಬಂದಿದ್ದ ನಮ್ಮ ಹತ್ರ. ಬಂದಾಗ ಅವ ಏನ್ ಕೇಳಕ್ ಬಂದ ಅದಕ್ಕೆ ಹೆಚ್ಚಿನ ಅವನಿಗೆ ಕಲ್ಕೊಂಡ.
ಏನಾಗಿತ್ತು ಅವನಿಗೆ ಕೇಳ ದೋತ್ರ ಉಟ್ಕೊಂಡು ಬಂದಿದ್ದ ನಮ್ಮ ಓರ್ ಅಂದ್ರೆ ಇಂಥವ್ರು ಹೇಳಿ ದೋಸ್ತಿ ಮಾಡೋದು ನಾಳೆಗೆ ಹೈರಾಣ ನನಗೆ ಅಂತ ಹೇಳಿ. ಯಾಕೆ ದಾಡಿ ಬಿಟ್ಟಿದ್ದ, ಸಾಧು ಆಗಿದ್ದ, ಹಿಂಗೆ ಯಾಕೆ ಅವನಿಗೆ ಬರ್ತಾ ಬರ್ತಾ ಯಾಕೆ ದೋತ್ರ ಯಾಕೆ ಉಟ್ಕೊಂಡಿದ್ದು, ಪ್ಯಾಂಟ್ ಯಾಕೆ ಬಿಟ್ಟಿದ್ಯಾ ಅಂತ ಕೇಳಿದಾಗ ಅವಂಗ ಸ್ಪಾಂಡ್ಲಿಸಿಸ್ ಆಗಿತ್ತು. ಯೋಗ ಮಾಡ್ದ ಕಮ್ಮಿ ಆಗ್ತಿತ್ತು, ಆಮೇಲೆ ಕಮ್ಮಿ ಆಗ್ತಿರ್ಲಿಲ್ಲ. ಗೋಲಿ ತಗೊಂಡ ಆಗ್ಲಿಲ್ಲ. ಮನ್ಯಾಗ ಹೆಣ್ತೀರಿ MD ಡಾಕ್ಟರ್ ಅಲ್ಲ, ಹೇಳಿದೆಲ್ಲ ನಡೀತು, ಆಗ್ಲಿಲ್ಲ. ಅದಕ್ಕೆ ಈಶಾ ಫೌಂಡೇಶನ್ ದಾಗ ಹೋದಾಗ ಅವ್ರು ಜಗ್ಗಿ ಓದ್ತಾ ಇರೋರು ನಾಳೆ ದೋತ್ರ ಉಟ್ಕೋ ಅಂತ ಹೇಳಿ ದೋತ್ರ ಉಟ್ಕೊಳ್ಳೋಕೆ ಶುರು ಮಾಡಿದ್ರೆ ಸ್ಪಾಂಡ್ಲಿಸಿಸ್ ಕಮ್ಮಿ ಆಗ್ಯದ. ಅಂದ್ರ ಅವಾಗ ಅನಿಸ್ತು ಹಿಂದಕ್ಕಿಂತ ಯಾಕೆ ದೋತ್ರ ಲುಂಗಿ ಇದ್ರಪ್ಪ ಅಂದ್ರೆ ಪ್ಯಾಂಟಿನ ಅವಶ್ಯಕತೆ ಇರ್ಲಿಲ್ಲ. ಸೊ ಅಂದ್ರೆ ನಮ್ಮ ಆಚರಣೆಗಳಿಗೆ ಎಷ್ಟು ಶಕ್ತಿ ಅದ ವಿಚಾರ ಮಾಡಿ. ಯಾವಾಗ ಅವ್ರದ್ದು ಗಣಸ ದೋತ್ರ ಲುಂಗಿ ಉಟ್ಕೋತಿದ್ವಿ, ಹೆಣ್ಮಕ್ಳು ಯಾಕೆ ಸೀರೆ ಮೇಲೆ ಇರ್ತಿರೋ ಅದೇ ಕಾಣುತ್ತೆ. ಅದಕ್ಕೆ ಒಂದಕ್ಕೊಂದು ಲಿಂಕ್ ಮಾಡ್ಕೋತ ಹೋದಾಗ ನಮ್ಗೆ ಗೊತ್ತಾಗ್ತವ ನಮ್ಮ ಆಚರಣೆಗೂ ನಮ್ಮ ಆರೋಗ್ಯಕ್ಕೂ ಎಷ್ಟು ಸಂಬಂಧ ಅದಪ್ಪ. ಅದೇ ರೀತಿ ನಮ್ಮ ಆಹಾರಕ್ಕೂ. ಅದಕ್ಕೆ ದೋತ್ರ ಇರ್ಬೋದು, ಸೆರಗ್ ಇರ್ಬೋದು. ಸೆರಗ್ ಅಂದ್ರೆ ಹೆಣ್ಮಕ್ಳು ಮುಖ ಮುಚ್ಕೋಕತ್ತಿ. ಅರೆ ಹೇರ್ ಕೇರ್ ದೊಡ್ಡ ಇಂಡಸ್ಟ್ರಿ ಆಗಿದೆ. ಕೂದಲು ಉಳಿಸಂತದೆ ಹೇರ್ ಡೈ ಇರ್ಬೋದು, ಹೇರ್ ಶಾಂಪೂ ಇರ್ಬೋದು, ಹೇರ್ ಆಯಿಲ್ ಇರ್ಬೋದು, ದೊಡ್ಡ ಇಂಡಸ್ಟ್ರಿ ಆಗ್ಯದ. ಸರಳ ವಿಚಾರದ ತಲೆ ಮಣ್ಣು ದೇವ್ರು ಕೂಡ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಕೂದಲು ಉಳಿತಾವ. ಹೆಣ್ಮಕ್ಳು ಅಷ್ಟೇ ಸೇರಿ ಗಣಸರು ಟೋಪಿ ಹಾಕೋತಿದ್ರು, ಪೇಟ ಹಾಕೋತಿದ್ರು. ಇವತ್ತು ಪೇಟನೂ ಬಿಟ್ಟಿದ್ದೇವೆ, ಟೋಪಿನೂ ಬಿಟ್ಟಿದ್ದೇವೆ. ಸೊ ಅಂತ ಪರಿಸ್ಥಿತಿ. ರುಮಾಲ್ ಕಟ್ಕೋತೀವಿ ನಮ್ಮ ಮುದ್ದೆ ಎಲ್ಲ ಅಂದ್ರೆ ರುಮಾಲು ಬಿಟ್ಟಿದ್ದೇವೆ, ಟೋಪಿನೂ ಬಿಟ್ಟಿದ್ದೇವೆ. ಸೊ ಯಾವಾಗ ನಾವು ಆಚರಣೆ ಬಿಟ್ಟಿದ್ದೇವೆ, ಬರೀ ಹೆಣ್ಮಕ್ಳು ಸೇರಿ ಬಿಟ್ಟೆ ಹಾಕಲ್ಲ, ನಾವು ಟೋಪಿ ಹಾಕೋದು ಬಿಟ್ಟಿದ್ದೇವೆ. ಅದಕ್ಕೆ ಇವೆರಡು ಎಲ್ಲ ಒಂದೊಂದು ಆಚರಣೆ ತಿಳ್ಕೊಂಡಾಗ ಹೋಯ್ತು. ನಮ್ಮ ಮೂಢನಂಬಿಕೆ ಅಲ್ಲ, ನಮಗ್ ಹಿಂದೆ ಸುಮ್ಮನೆ ಹೇಳಿದಲ್ಲ, ಇದಕ್ಕೆ ಏನೋ ಒಂದು ವೈಜ್ಞಾನಿಕ ಅದಾವ ಅಂತ ಅರ್ಥ ಮಾಡ್ಕೋಬೇಕಾಗ್ತಾವ. ಆಮೇಲೆ ಈಗೀಗೆಲ್ಲ ಶಾಮಿ, ಬರ್ಗ, ನವಣಿ, ಮಿಲ್ಲರ್ಸ್ ಬಗ್ಗೆ ಬಹಳ ಹೇಳಬೇಕಾಗ. ಸೊ ಅಂತ ಪರಿಸ್ಥಿತಿ ಒಳಗೆ ಇದು ಹಿಂದಕ್ಕೊಂದು ಏನಾಗ್ತದೆ, ಯಾಕೆ ಮಿಲ್ಲರ್ಸ್ ಇವತ್ತಿನ ದಿವಸ ಎಷ್ಟು ಪ್ರಮೋಟ್ ಆಗಲ್ಲ ಆಗ್ಯದ. ಮಿಲ್ಲರ್ಸ್ ಉಣ್ಬೇಕಾದ್ರೆ ಮನೆಯಾಗ ಹೈನ ಇರ್ಬೇಕು. ಅವಾಗ ಏನಾಗ್ತಿತ್ತು, ನಾಗರ ಪಂಚಮಿಗೆ ನವಣಿ ಬೇಕಾಗ್ತಾವ. ನಾಗರ ಪಂಚಮಿ ಒಂದೇ ಹೆಚ್ಚಿಗೆ. ನನಗೂ ಅವಾಗ ನಾಗರ ಪಂಚಮಿ ಒಂದ್ ದಿವಸ ಮನ್ಯಾಗ ಅನ್ನ ಮಾಡೋದು ನಂಗೆ ಊಟ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಒಂದ್ ದಿವಸ ಯಾವಾಗ ಅದ್ರ ಉಪಯೋಗ ತಿಳ್ಕೊಂಡ ಈಗ ದಿನ ತರ್ತೀನಿ ನವಣಿ, ಶಾಮಿ, ಇನ್ನೊಂದು ಊಟ ಮಾಡ್ಬೇಕು ಅಂತ. ಶಾಮಿ ಬಗ್ಗೆ ಹೇಳ್ಬೇಕಾದ್ರೆ ಮನ್ಯಾಗ ಹೈನ ಅಂದ್ರೆ ಅನ್ನ ಕಳಿವೆ ಅನ್ನ ಉಣ್ತಿರಲ್ಲ, ಹಂಗ ಸಾಂಬಾರ್ ಜೋಡಿ, ರಸಂ ಜೋಡಿ ಉಣ್ತಂದ್ರೆ ಅದ್ರ ರುಚಿ ಬರಲ್ಲ. ಅದ್ರ ಜೋಡಿ ತುಪ್ಪ ಹಾಲ ಏನಂದ್ರೆ ಅದ್ರ ರುಚಿ ಬೇರೆ ಇರ್ತದೆ. ಅದು ಹಾಲ ತುಪ್ಪನಾಗ ಏನಾದ್ರೆ ಬೆಲ್ಲ ಇರ್ಬೇಕು, ಬಹಳ ರುಚಿ ಬರ್ತದೆ. ಅದು ಉಣ ಪದ್ಧತಿ ನಮ್ಗೆ ಬೇರೆ ಯಾವ ಎದುರು ಜೋಡಿ ಉಣ್ಬೇಕಂಬುದು ಗೊತ್ತಾಗಲ್ಲ. ಸೊ ಅದಕ್ಕೆ ಚಪಾತಿ ಜೋಡಿ ಬೆಲ್ಲ ತುಪ್ಪ ಊಟ ಮಾಡ್ರೆ ಎಷ್ಟು ಇರ್ತದೆ. ಸೊ ಹಂಗ ಕಾಂಬಿನೇಷನ್ ಕರೆಕ್ಟ್ ತಿಳ್ಕೊಬೇಕಾಗ್ತದ. ಅದಕ್ಕೆ ನವಣಿ ಶಾವಿದು ಹಾಲಿದು ಬಂದಾಗ ಅಣ್ಣ ತಂಗಿ ಕತ್ತಿ ಬರ್ತದೆ. ಅಣ್ಣಗ ತಂಗಿ ಮೇಲೆ ಬಹಳ ಪ್ರೀತಿ ಇರ್ತದೆ ಪಿಕ್ಚರ್ ಅದಲ್ರ. ಅವಾಗ ಏನಾಗ್ತದ, ಆ ಪ್ರೀತಿ ಇದ್ದಾಗ ಬಹಳ ಮಂದಿ ಹೇಳ್ತಾರ ಮದಿ ಆಗಕ್ಕಂತಾನೆ ಇರ್ತದ, ಮದಿ ಆದ್ಮೇಲೆ ಪ್ರೀತಿ ಎಲ್ಲ ಗಂಡನ ಮೇಲೆ ಮಕ್ಕಳ ಮೇಲೆ ಹೋಗ್ತದ ಅಂತ. ಏನ್ ಯಾಕಿರ್ಲಕ್ಕ ನನ್ನ ತಂಗಿ ನನಗೆ ಇರ್ತಾಳ ಹಂಗ ಹಿಂಗಂತ ಅವ ಬಹಳ ಇದಿರ್ತಾನ. ಮದಿ ಮಾಡ್ತಾನ, ಮದಿ ಮಾಡ್ಕೊಟ್ಟು ಹೋದ್ಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ತಂಗಿ ಮನೆಗೆ ಹೋಗ್ತಾನ ನೋಡ. ಮತ್ತೆ ತಂಗಿ ಮನೆಗೆ ಹೋಗ್ತಾನ. ತಂಗಿ ಮನೆಗೆ ಹೋದ್ಮೇಲೆ ಅಲ್ಲೇನಾಗ್ತದ, ಇಬ್ರಿಗೆ ಅಪ್ಪ ಗಂಡ ಮತ್ತು ಅಣ್ಣಗ ಊಟ ಕೂಡಿಸ್ತಾರ. ರಾತ್ರಿ ಊಟ ಶಿಕ್ಷಣ ಅಣ್ಣಗ ಕಳಿವೆ ಗಂಡಗ ಕಳಿವೆ ಅಕ್ಕಿ ನಿಲ್ತಾವ, ಗಂಡಗ ತಮ್ಮಗ ಅಣ್ಣಗಂತಾರ ಶಾಮಿ ಅಕ್ಕಿ ನಿಲ್ತಾವ. ಗಂಡಗನ ಹಾಲು ನೀಡ್ತಾರ, ಅಣ್ಣಗನ ಹಾಲು ಹಾಕ್ತಾವ. ಅನ್ನ ಊಟ ಮಾಡ್ದವ್ರಿಗೆ ಶಾಮಿ ಅನ್ನ ಊಟ ಮಾಡಿದವ್ರಿಗೆ ಗೊತ್ತಿರ್ತದ. ಅನ್ನದಾಗ ಸ್ವಲ್ಪ ಹಾಲು ಹಾಕ್ಲಿ ಗಂಗಳ ತುಂಬಾ ಪೂರ ಆಗ್ತದ. ಅದೇ ಶಾಮಿ ಅನ್ನದಾಗ ಎಷ್ಟನೇ ಹಾಲು ಹಾಕ್ರಿ ಅದು ಹಾಲು ಜಕ್ಕೋತ್ ಹೋಗ್ತದ. ಹಾಲು ಅವ ಅಣ್ಣ ನೋಡ್ತಾನೆ, ಇದು ನೋಡಿಕ ಗಂಡಿಗೆ ಎಷ್ಟು ಹಾಲು ಹಾಕ್ಯಾಳ, ನಾನು ಸ್ವಲ್ಪ ಹಾಕ್ಯಾಳ, ಮಂದ್ ಅನ್ನೋದು ಕರಿಯದ ಇದು. ಮದಿ ಆದ್ಮೇಲೆ ಗಂಡ ಅಣ್ಣನ ಮೇಲೆ ಪ್ರೀತಿ ಇರಲ್ಲ. ಅದಾದ್ಮೇಲೆ ಊಟ ಮಾಡ್ತಾನ. ಊಟ ಮಾಡ್ಮ್ಯಾಗ ಮನೆ ರಾತ್ರಿ ಕೂತ್ ಮಾತಾಡ್ತಿರ್ತಾರ. ಮಾತಾಡ್ಬೇಕಾರ ಅಣ್ಣ ಅಂತ ತಂಗಿ ಕರಿಯಲ್ಲ, ಮಂದಿ ಹಿಂಗ್ ಅಂತಿರು, ನಾನ್ ನಂಬಿರ್ಲಿಲ್ಲ. ಬಟ್ ಮದಿ ಆದ್ಮೇಲೆ ಏನೋ ಎಲ್ಲರ ಪ್ಲೇನೆ ಆದಿ, ಯಾಕಣ ಏನಾಯ್ತು? ಮತ್ ನೋಡ್ ಗಂಡಗ ಹಾಲು ಹಾಕಿ ನೀಡ್ದಿ, ನಾನ್ ಕಮ್ಮಿನೇ ನೀಡ್ದಿ, ಅವ್ನಿಗೆ ಕಳಿವಿ ಅಕ್ಕಿ ನೀಡ್ದಿ, ನನ್ಗೆ ನಾವು ಶಾಮಿ ಅಕ್ಕಿ ನೀಡ್ದಿ. ಅವಾಗ ಹೇಳ್ತಾರ, ಅಲ್ಲ ನಾನ್ ಮನ್ಯಾಗ ಹೈನ ತಮ್ಮ ಅದ, ಇದು ಚಲೋ ಅದ, ಇವತ್ತಿನ ದಿವಸ ಬಂದ್ರಿ ಹೆಚ್ಚಿಗೆ ಹಾಲು ಉಳ್ಳಿ ಅಂತ ಹೇಳಿ ಶಾಮಿ ಅನ್ನ ನೀಡಿ ನಿನಗ. ಆ ಅನ್ನದಾಗ ಸ್ವಲ್ಪ ಹಾಲು ಹಾಕರ್ ಹಿಂಗ್ ಪೂರ ಇದಾಗ್ತದ, ನೀ ಶಾಮಿ ಅನ್ನದಾಗ ಎಷ್ಟು ಹಾಲು ಹಾಕರ್ ಗೊತ್ತಾಗಂಗಿಲ್ಲ. ಸೊ ಅವಾಗ ಒಂದು ಅರಿವಾಗಿ ತಂಗಿ ಮೇಲೆ ಮತ್ತಿಷ್ಟು ಇದು ಹೆಚ್ಚಿಗೆ ಆಗ್ತದೆ. ಅದಕ್ಕ ಈ ರೀತಿ ಒಂದು ಆಚರಣೆ ಮೂಲಕನೂ ನಮ್ಮಲ್ಲಿ ಕತಿ ಮೂಲಕ ಆಹಾರದ ಬಗ್ಗೆ ಇಂಪಾರ್ಟೆನ್ಸ್ ಹೇಳಿದ್ರು. ಇವತ್ತಿನ ಶುಗರ್ ಡಯಾಬಿಟಿಸ್ ಆಗಿ ನವಣಿ ಊಟ ಮಾಡಿರ್ತಿರ್ತಾರೆ, ಶಾವಿ ಅನ್ನ ಊಟ ಮಾಡಿರ್ತಿರ್ತಾರೆ. ಬಟ್ ನಮ್ಮ ಜನರೇಷನ್ ಅಟ್ಲೀಸ್ಟ್ 35-40 ವಯಸ್ಸಿನವ್ರು ಏನಿದೀವಲ್ಲ, ಆದ್ರೆ ಶಾವಿ ಅಂದ್ರೂ ಗೊತ್ತಿಲ್ಲ, ನವಣಿ ಅಂದ್ರೆ ಗೊತ್ತಿಲ್ಲ. ನಾವ್ ಬರಬರ ತಿಂದ್ರೆ ಮುಚ್ಚಕ್ಕೆ ತಂದ್ರೆ ಶಾವಿ ಅಕ್ಕಿ ಅಂದ್ರೂ ತೋಟ ಅದು ಆಗಿದ್ದಲ್ಲ. ಸೊ ಅದಕ್ಕೆ ಏನಂದ್ರೆ ದಯವಿಟ್ಟು ನಿಮ್ಮ ಸುತ್ತಮುತ್ತ ಇದ್ದವ್ರಿಗೆ ಶಾಮಿ ಅಂದ್ರೆ ಏನು, ನವಣಿ ಅಂದ್ರೆ ಏನು, ತೊಗರಿ ಯಾಕೆ ಉಣ್ತಿರು, ಯಾವಾಗ ಉಣ್ತಿರು, ನೀವೆಲ್ಲ ತಿಳಿಸು. ಆಮೇಲೆ ಇದೇ ರೀತಿ ಹೇಳ್ಬೇಕಾದ್ರೆ ಜ್ವಾಳಕ್ಕೂ ಗೋಧಿಗೂ ಬಹಳ ವ್ಯತ್ಯಾಸ ಅದ. ನೀವ್ ಯಾವಾಗ ಗೋಧಿ ಹೆಚ್ಚಿಗೆ ಊಟ ಮಾಡೋದು ಶುರು ಮಾಡ್ತೀರಿ, ನಮ್ ದನಗಳು ಉಪವಾಸ ಬೀಳ್ತಾವ. ಹೆಂಗ್ ಗೊತ್ತೇನ್ರಿ ನಿಮ್ಗೆ? ಯಾಕಂದ್ರೆ ಗೋಧಿ ಹುಲ್ಲ ದನಗಳು ತಿನ್ನಲ್ರಿ. ನೀವ್ ಯಾವಾಗ ಜ್ವಾಳ ಹೆಚ್ಚಿಗೆ ಉಣ್ಣಕ್ ಶುರು ಮಾಡ್ತೀರಿ, ಜ್ವಾಳ ಹೆಚ್ಚಿಗೆ ಬೆಳಿತಾರ. ಜ್ವಾಳ ಹೆಚ್ಚಿಗೆ ಬೆಳೆದಾಗ ಕಳಕಿ ಸಿಗ್ತದ, ಕಳಕಿ ನಮ್ ದನಗಳಿಗೆ ಸಿಗ್ತಾವ. ಪ್ರಾಬ್ಲಮ್ ಏನಾಗಿದೆ, ಎಲ್ಲಾ ಕಡೆ ಗೋಧಿ ಆಗ್ತದೆ. ಪಂಜಾಬ್ ಇರ್ಬೋದು, ಎಲ್ಲಾ ಕಡೆ ನೀರಾವರಿ ಅಂದ್ರೆ ಗೋಧಿ ಆಗ್ತದೆ. ಗೋಧಿ ಅದಾದ್ರೆ ನಾವು ಗೋಧಿ ಕನ್ಸಂಪ್ಷನ್ ಹೆಚ್ಚಿಗೆ ಆಗತ್ತೆ, ಹೆಚ್ಚು ಗೋಧಿ ಬೆಳಿತಾರೆ. ಹೆಚ್ಚು ಗೋಧಿ ಬೆಳೆದ್ರೆ ಹೆಚ್ಚು ಗೋಧಿ ಹುಲ್ ಬೆಳಿತಾರೆ. ಗೋಧಿ ಹುಲ್ ಬೆಳೆದ್ರೆ ಬೆಂಕಿ ಆಗ್ತದೆ, ಒಂದೇ ಕೆಲಸ.
ಸೊ ಅದಕ್ಕೆ ನಮ್ಮ ಆಹಾರದ ಮೇಲೂ ನಾವು ನಮ್ದೊಂದು ಪದ್ಧತಿ ಮೇಲೂ ಎಲ್ಲೋ ಒಂದ್ ಕಡೆ ಪರಿಸರ ಮೇಲೆ ಎಫೆಕ್ಟ್ ಆಗತ್ತದ. ಆಮೇಲೆ ಜೋಳದ ಬರೀ ರೊಟ್ಟಿ ಒಂದೇ ಅಲ್ರಿ, ಎಷ್ಟು ಮಂದಿ ಗೊತ್ತು? ನಾವೊಂದು ಮೊನ್ನೆ ಪ್ರೋಗ್ರಾಮ್ ಮಾಡಿದ್ವಿ ಲಾಸ್ಟ್ ಇಯರ್ ಜೋಳದ ಬಗ್ಗೆನೆ. ಆ ಹೆಣ್ಮಗಳಿಗೆ 5 ಮಂದಿ ಕರ್ಸಿ ಹೇಳಿದ್ವಿ, ಜೋಳದ ಬಗ್ಗೆ ಎಷ್ಟು ಐಟಮ್ ಮಾಡೋದು ಮಾಡ್ರಿ, ನಂದು ಅಷ್ಟು ಬೇಕಾಗಿರುತ್ತೆ. ಎಷ್ಟು ಮಾಡಿರ್ಬೋದ ನಿಮ್ ಪ್ರಕಾರ? ಜೋಳದಿಂದ ಎಷ್ಟು ಅಡಿಗೆ ಮಾಡ್ಬೋದಾಗಿದೆ? ಸೊ ಅಂದಾಗ ಒಂದು ನಂಬರ್ 8, 10, 5, 1000, 2000 ಏನಾರ ಒಂದು ನಂಬರ್ ಏನಾರ 10, 21, 22 ಐಟಮ್ ಮಾಡಿಸಿದ್ದೇವೆ. ಜೋಳದ ಹಿಟ್ಟಿನ ಬಜ್ಜಿ ಹಾಕಿರು, ಸೇಮ್ ಹೆಂಗ್ ಕಡ್ಲಿ ಹಿಟ್ಟಿನ ಬಜ್ಜಿ ಹಾಕ್ತಿರಲ್ಲ, ಜೋಳ ಹಿಟ್ಟಿನ ಬಜ್ಜಿ ಹಾಕಿರು. ನಾವ್ ಯಾವ ಪೀಸ್ ಕಡ್ಲಿ ಹಿಟ್ಟು ಒಳಗೆ ಹಾಕಿರ್ಲಿ, ಜೋಳ ಹಿಟ್ಟಿನ ಬಜ್ಜಿ ಹಾಕಿರು. ರೊಟ್ಟಿ ಮಾಡಿರು, ಆ ರೊಟ್ಟಿ ಮುಟ್ಟಿಗೆ ಮಾಡ್ತಾರ. ಎಷ್ಟು ಮಂದಿ ಹುಡುಗರಿಗೆ ಕೊಟ್ಟಿದ್ದೇವೆ ನಾವು. ದಯವಿಟ್ಟು ಏನಾದ್ರಿ ಯಾಕೆ ಕುಡ್ಬೇಕು ಅಂತಂದಾಗ ಒಂದ್ರಿಗೆ 2-3 ನಮೂನೆ ಊಟ ಮಾಡ್ಬೇಕು ಅಂತ ಮನುಷ್ಯ. ಅದೇ ದಿನ ರೊಟ್ಟಿ ಅಂದಾಗ ಬ್ಯಾಸರ ಬರ್ತಾವ. ರೊಟ್ಟಿ ಜಡಿ ಸ್ವಲ್ಪ ಆರಾಮ ಇರಲ್ಲ, ಮನುಷ್ಯ ಊಟ ಮಾಡಕ್ ಬ್ಯಾಸರ ಬರ್ತಿರ್ತಾವ. ಆ ಸ್ವಲ್ಪ ಮುಟ್ಟಿಗೆ ಬೆಳ್ಳುಳ್ಳಿ ಹಾಕಿ ಒಳಗೆ ಕೊಟ್ಟಿ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪದ ಹಾಕಿ ಮುಟ್ಟಿಗೆ ಟೈಪ್ ಮಾಡಿ ಕೊಟ್ಟಾಗ ಮತ್ತಿಷ್ಟ. ಅಷ್ಟೇ ಸಲ ಆಹಾರ ಗಿಡಿ ಅಂತ ಪ್ರೀತಿ ಕೊಡ್ತಿರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಊಟ ಹೊಟ್ಟೆ ತುಂಬೋದಲ್ರಿ, ಹೊಟ್ಟೆ ತುಂಬ ಗಿಡಿ ಅಂತ ಪ್ರೀತಿ ಕೊಡ್ತಿರ್ತಾರಲ್ಲ ಅದು ನಿಮ್ಗೆ ಗೊತ್ತೇನ. ಆಕಳ ಕರ ಗಡಿ ಹೋದ್ರೆ ಕರ ಸನಿ ಹೋದ್ರೆ ಈದಿರ್ತಲ್ಲ, ಈದೊಂದು ತಿಂಗಳ 1 ವಾರ 2 ವಾರ ಕರ ಸನಿ ಹೋದ್ರೆ ಆಕಳ ಹೊಡಿತಾವ. ನಮಗೆ ನಾಯಿಗಳು ಹಂಗೆ ಮಾಡ್ತಾವ, ಎಲ್ಲಾ ಪ್ರಾಣಿಗಳು ಹಂಗೆ ಮಾಡ್ತಾವ ಮನುಷ್ಯ ಬಿಟ್ರೆ. ಸೊ ಅದು ಬಿಟ್ಟು ಆ ಟೈಮಿಗೆ ಅದೇ ನೀವು ಆಕಳ ಇದಾಗ ಆಕಳ ತೊಳೆದಿರ್ತಿರ್ತೀವ, ಮಾಸು ಗೀಚಿ ವಾಸನೆ ತೋರಿಸಿದ್ರಲ್ಲ, ಆ ಆಕಳ ನಮ್ಗೆ ಏನೂ ಮಾಡಂಗಿಲ್ಲ. ಅಂದ್ರೆ ಆ ಪ್ರೀತಿಯ ಸ್ವಲ್ಪ ಬರೇ ಕರ ಹುಟ್ಟಿದಾಗ ಕರ ಎತ್ತು ಹಿಡಿದಿದಾಗ ನೆನ್ಪಿರ್ತದ. ಮತ್ತೆ ನೀವು ದಿನ ರೊಟ್ಟಿ ಕೊಟ್ಟಿರಿ ಹೆಂಗ್ ನೆನ್ಪಿಡ? ಅದಕ್ಕೆ ದಯವಿಟ್ಟು ಏನದ ಆಕಳದಾಗ ಉಪ್ಪಿಟ್ಟು ಮಾಡಿಸಿದೆವು, ರವಾ ಮಾಡಿ ಉಪ್ಪಿಟ್ಟು ಮಾಡಿಸಿದೆವು, ಅಂಬಲಿ ಮಾಡಿಸಿದೆವು, ಗಂಜಿ ಮಾಡಿಸಿದೆವು, ಕಡೂರು ಮಾಡಿಸಿದೆವು. ಸೊ ಹಿಂಗ್ ಲೆಕ್ಕ ದೋಸೆ ಮಾಡಿಸಿದ್ವಿ. ಸೊ ಹಿಂಗ್ ಲೆಕ್ಕ ಹಾಕೋದ್ರೆ 20-21 ಐಟಮ್ ಮಾಡಿಸಿದ್ವಿ. ಸೊ ಅದಕ್ಕೆ ಜೋಳದಾಗ ಬರ ಅಂದ್ರೆ ಏನಾಗ್ತದೆ ಇದರಿಂದ ದಿನ ದಿನ ರೊಟ್ಟಿ ಹಾಕೊಂಡು ಬೇರೆ ಬೇರೆ ಜೋಳಲ್ಲ. ಅದೇ ರೊಟ್ಟಿ 3 ದಿವಸ ಬೇಕಂತ ರೊಟ್ಟಿ ಕಟ್ಟಿರ ಮಾಡಿ 3 ದಿವಸದಿಂದ ರೊಟ್ಟಿ ಮುಡಿ ಮಾಡಿ ಊಟ ಮಾಡಲ್ಲ, ಪಾಣಿ ಕೊಟ್ಟಿವಿ. ಸೊ ಅದಕ್ಕೆ ವಿಚಾರ ಬಾಳ ಅದ. ಅದಕ್ಕೆ ಊಟದಾಗ ಈ ರೀತಿ ಅಂದ್ರೆ ನಮ್ಮ ಊಟದ ಮೇಲೂ ನಮ್ಮ ಪರಿಸರ ಮೇಲೂ ಬಹಳ ಎಲ್ಲರೂ ಚಾ ಕುಡಿತಾರೆ. ಬರೀ ಚಾ ಕುಡಿ ಒಂದೇ ಬರ್ತದ. ನಾವು ಚಾ ಬದ್ಲಿ ಏನಾರೇ ಕುಡಿತ ನಿಂತ ಎಷ್ಟು ಐಟಮ್ ಚಾ ಕುಡಿಬಹುದು. ಚಾ ಅಂದ್ರೆ ಒಂದ್ ಎಲೆ ಅದ, ಸೈಂಟಿಫಿಕ್ ಚಾ ಪಡಿದ ಒಂದು ಗಿಡ ಅದ, ಕಾಫಿ ಗಿಡ ಅದ, ಚಾ ಪುಡಿದ ಒಂದು ಗಿಡ ಅದ. ಚಾ ಆ ಎಲೆ ತೆಗಿತಾರ, ಎಲೆ ಒಂದಿಷ್ಟು ತಂದು ಕೊಡ್ತಾರ. ಕಾಫಿದಾಗ ಕಾಫಿ ಬೀನ್ಸ್ ಸುಡ್ತಾರ, ಅದ್ರ ಜೊತೆ ಇನ್ನೊಂದು ಪೌಡರ್ ಹಾಕ್ತಾರ. ಆ ಪೌಡರ್ ಬಂದು 2 ಮಿಕ್ಸ್ ಮಾಡಿ ಕಾಫಿ ಹಾಕಿ ಕೊಡ್ತಾರ. ಇವೆರಡೇ ಬರ್ತಾವ. ಈ ಬಿಟ್ಟು ವಿಷಯ ನಮ್ಮದೇ ಕಾಫಿ ಇಲ್ಲ, ಚಾ ಪುಡಿ ಇಲ್ಲ. ಇವ್ ಬಿಟ್ಟು ಯಾರು ಕುಡಿಬೋದೇನು ನಮ್ಮ ಮನ್ಯಾಗ? ನಾವು ಹಳ್ಳಿ ಗೊತ್ತೇವೆ ಬಾಳ ಸಲ ಹೋದಾಗ ಏನಾಗ್ತದೆ, ಚಾ ತಂದಿರ್ತಾರೆ. ಚಾ ಬಂದ ಮಜ್ಜಿಗೆ ಇದ್ರು ಕೂಡ್ರಿ ಸುಮ್ ಕುಡ್ದು ಹೋಗ್ತೇವೆ. ಮಜ್ಜಿಗೆ ಇದ್ರು ಕೊಟ್ಟೆ, ಮಜ್ಜಿಗೆ ನೀರು ಕೂಡ ಅಂದ್ರೆ ನಿಮ್ಗೆ ಚಾ ಕುಡಿರ್ತಾರೆ. ಅಂದ್ರೆ ಮಜ್ಜಿಗೆ ಕುಡಿ ಕೊಟ್ರೆ ತಪ್ಪತ್ತ ಅನ್ನೋ ಮಟ್ಟಿ ಅಂದ್ರೆ ಕನಿಷ್ಠ ಅನ್ನಂಗ, ಚಾ ಕುಡಿದ್ರೆ ಶ್ರೇಷ್ಠ ಅನ್ನೋ ಮಟ್ಟಿ ನಮ್ ತಲೆಯಾಗದ. ಆದ್ರೆ ನೀವ್ ಯಾವ್ದಾರ ಮನೆಗೆ ಹೋಗ್ಬೇಕಾದ್ರೆ ಯಾರಿಗೂ ಚಾ ಬೇಕಾಗಿರೋದು. ಖರೇನ ನಿಮ್ ಮನ್ಸಿಗೆ ಕೇಳ್ತಾರೆ ಚಾ ಬೇಕಾಗಿರ್ತದೆ ನಮಗೆ. ಒಲ್ವಲ್ ಅನ್ಕೋತೆ ಕುಡಿತಿರ್ತೇವೆ, ಬ್ಯಾಡ್ರಿ ಏನ್ ಮಾಡೋದ್ ನೀ ಸಾಕಾಗ್ಯದ್ರಿ ಈಗ ಕುಡಿ ಬಂದಿದ್ದಾರೆ ಅದು ಅಂತ. ಆ ಮಜ್ಜಿಗೆ ಶ್ರೇಷ್ಠ ದಾನದಾಗ ಶ್ರೇಷ್ಠ ದಾನ ಮಜ್ಜಿಗೆ ದಾನ ಬರ್ತದೆ. ಅದಕ್ಕೆ ಹಿರಿಯರ ಹಿಂದಕ್ಕೆ ನಾವು ಮಜ್ಜಿಗೆ ಕುಡ್ತೇವೆ. ನಾವ್ ಅನ್ಕೊಂಡಿದ್ದೆ ಮಜ್ಜಿಗೆ ಯಾಕೆ ಕೊಡ್ತಿರತ್ತೆ ಅಂದ್ರೆ ದಾನದಾಗ ದಾನ ಶ್ರೇಷ್ಠ ದಾನ, ಅನ್ನ ದಾನ ಬರಲ್ಲ, ಮಜ್ಜಿಗೆ ದಾನ ಬರ್ತಾವತ್ತೆ ಅಂತ. ಸೊ ಅದಕ್ಕ ನಾವ್ ವಿಚಾರ ಮಾಡಿ ನಾವೊಂದು ಬುಕ್ ಬರ್ದೇವಿ ಹಣ್ಣಿಗದಾಗ ಏನೇನು ಉಪಯೋಗ ಆಗುತ್ತೆ. ಹಂಗ್ 33 ಹಣ್ಣಿನ ಬರ್ದಾಗ 33 ಹಣ್ಣಿಂದ ಎಲ್ಲಿಗೂ ಚಾ, ಮಾಯಿನಲ್ಲಿ ಚಾ ಕುಡಿಬಹುದು, ದಾಸೋಹಲ್ಲಿ ಚಾ ಕುಡಿಬಹುದು, ದಾಸೋಹ ಹೂವಿನ ಚಾ ಕುಡಿಬಹುದು, ಚಿತ್ತಾಪುಳಿ ಇರೋ ವಿಷ ಅಂತಾರಲ್ಲ, ಆ ಚಿತ್ತಾಪುಳಿ ಎಲ್ಲಿ ಎತ್ತೈತೆ ಸಣ್ಣ ಪ್ರಮಾಣದಾಗ ಚಾ ಮಾಡಿ ಕುಡಿಬಹುದು. ನೀಲದಲ್ಲಿ ಚಾ ಕುಡಿಬಹುದು, ದ್ರಾಕ್ಷಿಯಲ್ಲಿ ಚಾ ಕುಡಿಬಹುದು, ದಾಳಿಂಬೆಯಲ್ಲಿ ಕುಡಿಬಹುದು, ಉತ್ತರಾಣಿಯಲ್ಲಿ ಕುಡಿಬಹುದು. ಹಿಂಗ್ ಲೆಕ್ಕ ಹಾಕೋದ್ರೆ ನಾವು ದಿನ ಒಂದೊಂದು ಕುಡಿಬಹುದು. ನಾವೇನ್ ಮಾಡಬೇಕು, ಮತ್ತ ಚಾ ಪುಡಿ ತರೋದು ಕುಡಿಯೋದು. ಬಟ್ ಈ ಚಾ ಪುಡಿ ಕುಡಿದ್ರೆ ಪರಿಸರ ಮೇಲೆ ಮಕ್ಕಳ ಮೇಲೆ ಏನಾದ್ರು ಎಫೆಕ್ಟ್ ಆಗತ್ತ ವಿಚಾರ ಮಾಡ್ರಿ. ಮೊನ್ನೆ ಕೇಳಿದ್ರಿ ಲ್ಯಾಂಡ್ ಸ್ಲೈಡ್ ಆಗತ್ತವತ್ತೆ ಸಿಕ್ಕಿಮ ಕಡೆ ಕಾಫಿ ಎಸ್ಟೇಟ್ ಹೊರಗು ಹೋಗೋದು. ಆ ಲ್ಯಾಂಡ್ ಸ್ಲೈಡ್ ಯಾಕೆ ಆಗತ್ತವ? ಚಾ ಪುಡಿ ಚಾ ಗಿಡ ಬೆಳೆಯೋದಾಗಿ ಕಾಡು ಕಡ್ದು ಗಿಡ ಹಚ್ಚಕತ್ತಾರ. ಚಾ ಪುಡಿ ಗಿಡ ಕಡ್ದಾಗ ಕಾಡ್ ನಾಶ ಆಗ್ತದೆ, ಕಾಡ್ ನಾಶ ಲ್ಯಾಂಡ್ ಸ್ಲೈಡ್ ಆಗದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಅವ್ರ ಸಾವಿಗೆ ನಾವು ಕಾರಣ ಆಗತ್ತೀವಿ. ಯಾಕೆ ಹೆಂಗ್ ವಿಚಾರ ಮಾಡ್ತೀರಿ? ನಾಳೆ ನಿಮ್ಗೆ ಚಾ ಕುಡಿಯೋದೇ ಇರ್ತವಪ್ಪ, ಚಾ ಕುಡ್ಸೋದೇ ಇರ್ತದೆ. ಅಟ್ಲೀಸ್ಟ್ ನೀವು ಯಾರೇ ಬಂದವ್ರಿಗೆ ಚಾ ಕುಡಿಯೋದೇ, ಮತ್ತೊಂದ್ ಚಾ ಕಷಾಯ ಹವೇಜಾಬ್ ಚಾ ಮಾಡ್ಕೊಡ್ರಿ, ಲವಣ ಕುದಿಸ್ಕೊಡ್ರಿ, ಎಲೆಚ್ಚಿ ಕುದಿಸಿ ಯಾವ್ದಾರ ಒಂದು ಕಷಾಯ ಕೊಡ್ರೆ ಸಿಗ್ತಾವ. ಮಾರ್ಕೆಟ್ನಾಗ ರೆಡಿಮೇಡ್ ಸಿಗ್ಬೇಕು ಅವನು ಅಂತ ವೇಳೆದಲ್ಲಿ ಕುಡಿತಾರೆ. ಸೊ ಅದಕ್ಕೆ ಯಾವ್ದಾರ ಒಂದ್ ಈ ರೀತಿ ಒಂದ್ ಮನೆಯಲ್ಲಿ ಎಲ್ಲಿ ತಂದು ವಿಷಯ ಕುದಿಸಿ, ದಾಸೋರ್ ಮನೆಯಾಗ ತುಳಸಿಯಲ್ಲಿ ಎತ್ತಿರ್ತಿರ್ತಾರೆ. 4 ತುಳಸಿಯಲ್ಲಿ 1 ಕರಿ ಮೆಣಸಾಕ ಕುದಿಸ್ಕೊಡ್ರಿ. 2 ಅವ್ರಿಗೆ ಆರೋಗ್ಯ ಕೊಟ್ಟಂಗಾಯ್ತು. ನಿಮ್ ಮನ್ಯಾಗ ರೊಕ್ಕ ಉಳಿಸ್ಕೊಂಡು ಚಾ ಪುಡಿ ಕೊಡಕಂಗ ಸರಳ ಅದಲ್ಲ. ಇದು ಮಾಡು ನಾವೇನ್ ತಿಳ್ಕೊಂಡಿದೀವಿ, ನಾವು ಕಡಿಮೆ ಆಗ್ತೇವೇನೋ, ಮಂದಿ ಕಣ್ಣಾಗ ಬಡ್ರು ಕಾಣಿಸ್ತೇವೇನೋ ಅಂತೇವೆ. ಇದರಿಂದ ಹೊರ ಬರ್ಬೇಕಾಗ್ತೇವೆ ನಾವು. ಯಾಕಂದ್ರೆ ನಮಗೂ ಅಂತೀರಿ ಯಾವಾಗ ನಡ್ಕೋತಾರೆ, ಯಾಕೋ ಗಾಡಿ ಬಿಟ್ಟು ನಿಂತಿದ್ರೆ ಗಾಡಿ ಮೇಲೆ ಡ್ರಾಪ್ ಮಾಡ್ಲೇನು, ಪೆಟ್ರೋಲ್ ರೊಕ್ಕ ಕಮ್ಮಿ ಆಗ್ಯಾವೇನು, ಕನ್ನಡ ಮೀಡಿಯಂ ಸೇರಿದಾಗ ಯಾಕೆ ರೊಕ್ಕ ಇಲ್ಲ ಇಂಗ್ಲಿಷ್ ಮೀಡಿಯಂ ಸೇರ್ಸುತ್ತ, ಯಾವಾಗ ಏನಿಂತ ಭಾಳ ಯಾವಾಗಾರ ಹೋದಾಗಿದ್ದು ಬ್ಯಾಡ್ ಬಾಟಲ್ ನೀರು ಕುಡಿಯಕ್ಕೆ ಹ್ಯಾಬಿಟ್ ಇಲ್ಲ ನಮಗೆ. ಅದೊಂದು ಪ್ರಾಬ್ಲಮ್ ಅದ. ಯಾವಾಗಾರ ಬಾಟಲ್ ನೀರು ನಾ ರೊಕ್ಕ ಕೊಡ್ತೀನಿ ತಗೋತಾನ.
ಅಂದ್ರ ವಿಚಾರ ಮನುಷ್ಯನ್ ಹೆಂಗಾಗಂದ್ರೆ ನೀವು ಬಾಟಲ್ ನೀರ್ ಕುಡಿಯೋದಂದ್ರೆ ರೊಕ್ಕ ಪ್ರಕೃತಿ ಮಾಡಿ ಕುಡಿಯೋದಾಗಿದೆ ಅಂತೇಳಿ. ಬಟ್ ದಿನಾನು ಬಾಟಲ್ ನೋಡುತ್ತೆ, ಮೊಬೈಲ್ ಬಂದಿರ್ತದೆ ಒಂದು ಬಾಟಲ್ ನೀರಾಗ ಇಷ್ಟಿಷ್ಟು ವಿಷ ಪ್ಲಾಸ್ಟಿಕ್ ಡ್ರಿಂಕ್ಸ್ ಅದಾಗ್ತೇವೆ, ಮದ್ವೆ ಕುಡಿತೇವೆ. ಅರೆ ವಿಜ್ಞಾನ ಹೇಳ್ತಾರೆ, ನಾ ಏನು ಮಾತಾಡಿಲ್ಲ, 20 ವರ್ಷದಿಂದ ಯಾವಾಗ ನೀರ್ ಬಾಟಲ್ ನೀರ್ ಚಲೋದ ಉಳಿದ ವಿಷ ಅದ ಹೇಳಿದವರು ಇವತ್ತು WHO ಪ್ರಕಾರ ನೀರ್ ಅಸಿಡಿಕ್ ಅದ ಹೇಳಿ, ಆ ಅಸಿಡ್ ನೀರ್ ಕುಡಿದಾಗ ಅಸಿಡಿಟಿ ಆಗ್ತದ, ದಯವಿಟ್ಟು ಆಲ್ಕಲಿನ್ ಮಷಿನ್ ತಗೊಂಡ್ ಆಲ್ಕಲಿನ್ ಮಾಡಿ ಕುಡೀರಿ ಅಂತ ಹೇಳಕತ್ತದ. ಮತ್ತೆ ತಿರ್ಗಿ ನಾವು pH ಟೆಸ್ಟ್ ಮಾಡದ ಆಲ್ಕಲಿನ್ ವಾಟರ್ ಅಸಿಡಿಕ್ ನೀರ್ ಕುಡಿಗತ್ತೀವಿ, ಅಸಿಡಿಟಿ ಆಗಲ್ದೆ ಹೆಂಗಿರ್ತದ? ನಮ್ಮ ಆಚರಣೆ ಅದಾವ. ಹಿಂದಕ್ಕೆ ಏನಾಗ್ತಿತ್ತು, ಗಡಿ ಕೊಡದಾಗ ನೀರ್ ಚರಿಗ್ಯಾಗ ನೀರ್ ಕುಡಿತಿದ್ವಿ, ಇವತ್ತು ಇದ್ರೊಳಗ ಆಗ್ಯಾವ ಬಾಟಲ್ ಆಗ್ಯಾವ. ಇದ್ರೊಳಗೆ ಟೆನಾಸಿಟಿ ಅಂತ ಇರ್ತದ. ಆ ಟೆನಾಸಿಟಿ ಫಿಸಿಕ್ಸ್ ಒಳಗ 1 0 2 1 ಇರ್ತದೆ, ನಂಗೆ ಕರೆಕ್ಟ್ ಗೊತ್ತಿಲ್ಲ. ಬಟ್ ಈ ರೀತಿಯ ಭಾವಿತ ಬರುತ್ತಲ್ಲ, ಅದ್ರೊಳಗೆ ಯಾಕೆ ನೀರು ಕುಡಿತೀರ ಅಂದ್ರೆ ಅದು ನಮ್ ಹೊಟ್ಟೆ ಅಪ್ಲೈ ಇರ್ತದ, ಎರಡಕ್ಕ ಮ್ಯಾಚ್ ಆಗ್ತದ. ಗ್ಲಾಸ್ ಅಪ್ಲೈ ನೀರು ಕುಡಿದಾಗ ನಮ್ಗೆ ರೋಗಗಳು ಬರ್ತಾವ. ಇಷ್ಟ್ರ ಮಟ್ಟಿಗೆ ನಮ್ಮ ಹಿಂದಿನವರು ಇದ್ರು, ಅವರೆಲ್ಲ ವಿಜ್ಞಾನ. ನಾವು ಋಷಿ ಇರ್ತೀವಿ, ಆ ಋಷಿ ಅವಾಗಿನ ವಿಜ್ಞಾನಿಗಳು. ಯಾವಾಗ ಟೆಲಿಸ್ಕೋಪ್ ಇರಲಿಲ್ಲ, ಗೆಲಿಲಿಯೋ ಕಂಡಿಡಿದ್ರೆ ಆಮೇಲೆ ಕೇಳ್ತಾರ. ಟೆಲಿಸ್ಕೋಪ್ ಕಂಡಿಡಿಯಕ್ಕೆ ನಮ್ಮಲ್ಲಿ ಹನುಮಾನ್ ಚಾಲಿಸಿದಾಗ ಸೂರ್ಯ ಮತ್ತು ಭೂಮಿ ಅಂತರ ಬರ್ತದೆ, ಡಿಸ್ಟೆನ್ಸ್ ಎಷ್ಟು ಅಂತೇಳಿ. ಮತ್ತೆ ಯಾವ ಕಂಡಿಡಿದ್ರು ಅವರು? ಅಂದ್ರ ಅಧ್ಯಾತ್ಮ ಒಳಗ ಧ್ಯಾನ ಮಾಡ್ಕೊತ ಎಲ್ಲಿನೂ ಕೂತ್ ಏನು ಮಾಡ್ಬೋದು ಅಂತೇಳಿ 21ನೇ ಶತಮಾನ ಮಾತಾಡೋದಂದ್ರೆ ಇವತ್ತು ಇಲ್ಲಿ ಕೂತ್ ಅಮೆರಿಕದ ಏನಾಗ್ತದೆ ಹೇಳಂತ ಮಂದಿ ಗುಲ್ಬರ್ಗದಾಗೂ ಅದಾರ. ನೀವೇನಾದ್ರೆ ಅಮೆರಿಕಕ್ಕೆ ಹೋಗಿದ್ರಿ ಅಥವಾ ನೀವ್ ಇಲ್ಲಿ ಕೂತೀರಿ, ಇವ್ರು ಕೆಂಪ್ ಅಂಗಿ ಹಾಕೊಂಡ್ರ ಯಾರ ಬೆಂಗಳೂರಾಗ ಇವ್ರು ಮಾತಾಡ್ಸ್ಬೇಕಾಯ್ತಾರ, ಇವ್ರ ಗಡಿ ಮಾತಾಡೋ ಪ್ಲೇಸ್ ಅದಾರ ಜನ ಅಷ್ಟೇ, ಅವ್ರ ಗಡಿ ಅವ್ರು ಆ ಜ್ಞಾನ ಕಲ್ತಿರ್ತಾರ. ಇದೇನ್ ಸಾಧ್ಯ ರೀ, ಯಾರು ಕಲಿಬಹುದು ಅಂತ ಹೇಳ್ತಾರೆ. ದೇವರದ ನೇನು ಅಂತ ಬಂದಾಗ ಪ್ರಶ್ನೆ ಬರ್ತದೆ, ಏನಂತೇಳಿ ದೇವರದ ನೇನು ಇಷ್ಟೆಲ್ಲಾ ಮಾತಾಡಕತ್ತೀರಿ, ಹರ ಏನಂತ ಹಾರ ಆಯ್ತಲ್ಲ, ನಂಗೆ ಇಷ್ಟೊಂದ್ರೆ ಬಹಳ ಚಲೋ ಉತ್ತರ ಕೊಟ್ಟಿದೆ. ದೇವ್ರ ಅದಾನ ಇಲ್ಲ, ಈ ಜ್ಞಾನ ಅದಾ ಇಲ್ಲ ಅಂತ ಹೇಳಿ. ಯಾರನ್ನ ಕಲಿಬೋದ್ಲ, ನೀವ್ ಕಲೀರಿ, ನಾ ಕಲಿಸ್ಬೇಕಂತ. ನಾನ್ ಕಲಿಕಾಗಲ್ಲ. ಯಾಕ? ಪ್ರೈಮ್ ಮಿನಿಸ್ಟರ್ ನೋಡ್ರಿ, ಯಾರು ಮೋದಿ ಅಂಬೋರು ಅದಾನ ಇಲ್ಲ, ನರೇಂದ್ರ ಮೋದಿ ಅಂಬೋರು ಅದಾರ ಇಲ್ಲ, ಅದಾರ ನೋಡ್ರಿ, ಅವ್ರಿಗೆ ನೋಡ್ರಿ ಏನ್ ಹೇಳ್ರಿ ಸ್ವಲ್ಪ ಮೊಬೈಲ್ದಾಗ ಟಿವಿ ನೋಡ್ರಿ, ಎದುರೆಲ್ಲ ನೋಡಿದ್ರು, ಎದುರೆಂದರೆ ನೋಡಿದ್ರು ನೋಡಿದಿಲ್ಲ ಕೇಳ್ತೀವಿ. ನೋಡಿ ಒಬ್ರು ಯಾರು ನೋಡಿದ್ರೆ ಇದ್ದಿರ್ಬೇಕು. ಇದು ಎದಕ್ಕಂತಂದ್ರ ದೇವ್ರು ನಾವು ಫೋಟೋದಾಗೆ ನೋಡಿರ್ತೀವಿ. ಒಬ್ಬ ಮೋದಿಗೆ ನಾವು ಡೈರೆಕ್ಟ್ ಭೇಟಿ ಆಗ್ಬೇಕಾದ್ರ, ಪ್ರೈಮ್ ಮಿನಿಸ್ಟರ್ ಭೇಟಿ ಆಗ್ಬೇಕಾದ್ರ ಅಷ್ಟೊಂದು ಪ್ರೆಷರ್ ಅದಾವ. ಮೋದಿ ಇಲ್ಲ ಹೇಳ್ತೀನ, ಭೇಟಿ ಆಗ್ಬೇಕಾದ್ರೆ ಎಷ್ಟು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಏನದ ಪ್ರೆಷರ್ ಅದ. ಅವ್ರದ್ದು ಪರ್ಮಿಷನ್ ತಗೋಬೇಕು, ಸರ್ಟಿಫಿಕೇಟ್ ಸೆಕ್ಯೂರಿಟಿ ಪಾಸ್ ಆಗ್ಬೇಕು, ಅವ್ರು ಹೋಗಿ ಅಪಾಯಿಂಟ್ಮೆಂಟ್ ಹಿಂಗೆಲ್ಲ ಅದ. ಒಬ್ಬ ಅಚ್ಚುತ್ ನಮ್ ಜೋಡಿ ಮನುಷ್ಯ ಇದ್ದಂತವ್ರಿಗೆ ನಾವು ಇಷ್ಟೆಲ್ಲ ಪ್ರೆಷರ್ ಇರ್ಬೇಕಾದ್ರ ಅವರೇ ದೇವ್ರ ಅದ. ಆ ದೇವ್ರಿಗೆ ಹೋಗ್ಬೇಕಾದ್ರೆ ಏನಾದ್ರು ಪ್ರೆಷರ್ ಇದ್ದಿರ್ಬೇಕಲ್ಲ. ಆ ಪ್ರೆಷರೇ ಇವೆಲ್ಲ ಧ್ಯಾನ ಇವೆಲ್ಲ ಮಾಡೋದು. ನಾವ್ ಏನ್ ಇರ್ತೀವಿ, ಹೆಂಗ್ ಇರ್ತೀವಿ, ನಮ್ಗೆ ಸಿಗೋ ಅಂದ್ರೆ ಸಿಗಂಗಿಲ್ಲ. ಅದಕ್ಕ ಏನದ ಅಂದ್ರೆ ಇವೆಲ್ಲ ಅದಾವ, ನಮಗ್ ಇಲ್ ಗೊತ್ತಿರೋದಕ್ಕೆ ಇವೆಲ್ಲ ಆಗ್ಲಿಕ್ಕವ ಕೆಟ್ಟದ್ದು. ಅದಕ್ಕೆ ಏನಂದ್ರೆ ಇದು ನಮ್ಮ ಆರೋಗ್ಯದ ಮೇಲೆ ಬಹಳ ಪರಿಣಾಮ. ಯಾಕಂದ್ರೆ ನಾವು ಏನ್ ಆಚರಣೆಗಳು ಬಿಟ್ಟು ಹೋಗ್ತೀವಲ್ಲ, ಬಿಟ್ಟು ಹೋದಾಗ ನಮ್ ನೆಗೆಟಿವ್ ಎನರ್ಜಿ ಬಳಕ್ ಶುರು. ಅದಕ್ಕ ಈಗ ನೋಡ್ರಿ, ಬಹಳ ಸಲ ಈಗ ರೋಡ್ ಸೈಡ್ ಎಲ್ಲ ಹಿಂದಕ್ ನಾವು ಸಾಲಿ ಕಲಿಬೇಕಾದ್ರೆ ಹುಂಚಿಕಪ್ಪ ಮಾಡ್ತಿದ್ರು, ಜಾಪಳಕಾಯಿ ಕಟ್ ಮಾಡ್ಕೊಡ್ತಿರು, ಸೌತಿಕಾಯಿ ಕಟ್ ಮಾಡ್ಕೊಡ್ತಿರು. ಈಗ ಯಾರೇ ಹೊರಗಿಸಿ ಸೌತಿಕಾಯಿ ಕಟ್ ಮಾಡೋದು, ಜಾಪಳಕಾಯಿ ಕಟ್ ಮಾಡೋದಂದ್ರೆ ನಾವು ಅನ್ನ ಇದ್ಬೇಕಾಗ್ತಿತ್ತು. ಯಾವ್ದು ತಿನ್ಬಾರ್ದು, ಧೂಳೆಲ್ಲ ಇರ್ಬೇಕು ಅದ್ರ ಮ್ಯಾಲ. ಬಟ್ ಇವತ್ತಿನ ದಿವಸ ರೋಡ್ ಸೈಡ್ ಮೆಕ್ಕಿ ತಿಂದು ನನಗೆ ಅನ್ಸ್ ಮಟ್ಟಿಗೆ ರೈತರಿಗೆ ಯಾರು ಡೈರೆಕ್ಟ್ ಹೆಲ್ಪ್ ಮಾಡೋರು ಇದ್ರಪ್ಪ ಅಂತಂದ್ರೆ ಯಾವ ಡಿಪಾರ್ಟ್ಮೆಂಟ್ ಯಾವ ಸರ್ಕಾರ ಎಲ್ಲ ಲೆಕ್ಕ ಹಾಕೊಂಡ್ರ ರೋಡ್ ಸೈಡ್ ಏನ್ ಶೇಂಗಾ ಹುಡುಗ ಮಾರಾಗತ್ತಾರ, ಮೆಕ್ಕಿ ತನ್ನಿ ಮಾರಾಗತ್ತಾರ, ಸುಲಗಾಯಿ ಮಾಡ್ತಾರಲ್ಲ, ಅವ್ರು ನಮ್ಮ ರೈತರಿಗೆ ಬಹಳ ಡೈರೆಕ್ಟ್ ಹೆಲ್ಪ್ ಮಾಡಿರ್ತಾರೆ. ಅವ್ರು ಯಾರು ಇರಲಿಲ್ಲ ಇಷ್ಟೊತ್ತಿಗೆ ಅಷ್ಟು ಮೆಕ್ಕಿ ತನಿ ಬೆಳೆದವ್ರು ಊರ್ ಹಾಕೋಬೇಕಾಗ್ತಿತ್ತು, ಅಷ್ಟು ಶೇಂಗಾ ಬೆಳೆದವ್ರು ಊರ್ ಹಾಕೋಬೇಕಾಗ್ತಿತ್ತು. ಆದ್ರೆ ನಾವೇನ್ ಮಾಡಿರ್ತೀವಿ, ಯಾವ್ದು ರೋಡ್ ಸೈಡ್ ಇದ್ದಿಲ್ಲ ತಿನ್ನೋದಾಗತ್ತ ಪ್ಲಾಸ್ಟಿಕ್ ನಾಗ ಇದ್ದು ತಿಂದಿರ್ತೀವಿ. ಆ ಪ್ಲಾಸ್ಟಿಕ್ ನಾಗ ಡೈರೆಕ್ಟ್ ಬರ್ದಾರ ಅದ್ರ ಮೇಲೆ ಏನೇನ್ ಅದ ಆಗ್ತದೆ. ಆ ಟೊಮೆಟೊ ಕೆಚಪ್ ಅಂತ ತರಂತ ಕೆಚಪ್ ಒಳಗ ಮ್ಯಾಗ ಬರ್ದಾರ 29% ಟೊಮೆಟೊ ಉಳಿದಿದೆಲ್ಲ ಬೇರೆದ್ದ ಆಗ್ತದೆ. ಆ 29% ಸಲುವಾಗಿ ನಾವು ಟೊಮೆಟೊ ತಗೋತೀವಿ. ಅವ್ನು ಒರಿಜಿನಲ್ ಟೊಮೆಟೊ ಎದುರು ಮಾರ್ತಿರ್ತಾನ, ಅದ್ರ ಮೇಲೆ ಹುಲ್ ಎಣ್ಣೆ ಬೀಳ್ತದ, ಅದ್ರ ಮೇಲೆ ಹುಲ್ಲು ಬೀಳ್ತದ, ಹೊಲಸು ಬೀಳ್ತದ, ಮಣ್ಣು ಬೀಳ್ತದೆ, ನಾವು ಬಿಡೋದಕ್ಕೆ. ಸೊ ಅದಕ್ಕೆ ಏನಂದ್ರೆ ಪ್ಯಾಕ್ಡ್ ಫುಡ್ಗೆ ಆಹಾರಕ್ಕೂ ಸುತ್ತಮುತ್ತ ಇರೋಂತ ಆಹಾರಕ್ಕೂ ಬಹಳ ವ್ಯತ್ಯಾಸ ಅದ. ದಯವಿಟ್ಟು ಈ ರೀತಿ ಅಂದ್ರೆ ಒಂದು ಮನ್ಯಾಗ ಮಾಡ್ಕೋರಿ, ಮನ್ಯಾಗ ಮಾಡ್ಕೋಕ್ ಆಗ್ಲಿ ಅಂದ್ರೆ ಇಂಥ ಸುತ್ತಮುತ್ತ ನಿಮ್ ಎದುರು ಏನ್ ರೆಡಿ ಮಾಡ್ತಾರ ಅದು ಊಟ ಮಾಡೋದ್ ಕಲೀರಿ. ಯಾಕಂದ್ರೆ ರೆಡಿಮೇಡ್ ಎಲ್ಲಿ ತಕ್ಕ ರೆಡಿಮೇಡ್ ಆಗತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ನಿನ್ನೆ ಇನ್ವೆನ್ಷನ್ 4 ದಿವಸ ನಿನ್ನೆ ನ್ಯೂಸ್ ಇರೋದು ಪನ್ನೀರ್ ಸಹಿತ ರೆಡಿಮೇಡ್ ಬರೋದ. ಆಕಳ ಇರಲ್ದೆ ಪನ್ನೀರ್ ತಯಾರಾಗ್ಲಿಕತ್ತದ, ಆಕಳ ಇರಲ್ದೆ ಹಾಲ್ ತಯಾರಾಗ್ಲಿಕತ್ತದ, ಆಕಳ ಇರಲ್ ಹಾಲ್ ಮಾರ್ಕೆಟ್ನಾಗ 70% ಭಾಗ ಬರ್ತಬೇಕು ನಮ್ಮ ಮಟ್ಟಿಗೆ. ಹಾಲು ಅನ್ಕೊಂಡ್ ನಾವು ಸೋಯಾ ಹಾಲು ಆಗೋದಕ್ಕೆ ಆಗಲ್ಲ. ಈಗ ಚೇಂಜ್ ಮಾಡ್ಯಾರ ವರ್ಡ್, ಅವ್ರು ಇಡೋದನ್ನ ಸೋಯಾ ಹಾಲು ಅಂದ್ರು, ಬಟ್ ಮನೆ FSSAI ಸ್ಟ್ಯಾಂಡರ್ಡ್ಸ್ ಬ್ಯಾಡ ಅಂತಂದಿರತ್ತ. ಸೊ ಅದು ಬದ್ಲಿ ಆಗ್ತದೆ. ಅದಕ್ಕೆ ದಯವಿಟ್ಟು ಈ ರೀತಿ ಒಂದು ಆಚರಣೆ ಬಗ್ಗೆ ತಿಳ್ಕೋ ಪ್ರಯತ್ನ ಮಾಡಿ. ನೆಕ್ಸ್ಟ್ ನಾಗರ ಪಂಚಮಿ ಬರ್ತದ. ಇದು ಕಾಲ್ಪನಿಕ ರೀ, ಇದು ಏನು ವಿಜ್ಞಾನ ಹೇಳಿದ್ರೆ ಇದಕ್ಕೆ ನಾಗರ ಪಂಚಮಿಗೆ ನಂದೇ ಆದಂತ ಒಂದು ಕಾಲ್ಪನಿಕ ವಿಚಾರ ಹೇಳಿದೆ. ಮೊನ್ನೆ ಗುರುವಂದನಾಥ್ ಕಾರ್ಯಕ್ರಮ ಮಾಡಿದ್ವಿ ನಾವೆಲ್ಲರೂ, ಮತ್ತು ಕದಿಗೆ ಮಠ ಶಾಲೆ ಆಗ್ತೀವಿ. ಗುರುವಂದನಾಥ್ ಮಾಡಿದಾಗ 12 10ನೇ ತನಕ ಕಲ್ತಾರ ಎಲ್ಲರೂ ಮತ್ತೆ ಸೇರಿದ್ವಿ. 25-30 ವರ್ಷ ಆದ್ಮೇಲೆ ಬಹಳ ಖುಷಿ ಪಟ್ಟಿವಿ ಎಲ್ಲರೂ.
ನೋಡ್ರಿ ವಿಚಾರ ಮಾಡಿ, ಒಂದ್ 20 ವರ್ಷ ಆದ್ಮೇಲೆ ನಾವ್ ಎಲ್ಲರೂ ಸೇರಿದಾಗ ಎಷ್ಟು ಖುಷಿ ಆಗ್ತದ. ಅದೇ ರೀತಿ ಒಂದ್ ಊರಾಗ ಹೆಣ್ಮಕ್ಳು ತಮ್ಮ ಮನೆ ಬಿಟ್ಟು ಬೇರೆ ಗಂಡರ ಮನೆಗೆ ಹೋಗಿರ್ತಾರ, ವರ್ಷಕ್ಕೆ ಒಂದ್ಸಲ ಎದ್ದೋ ಸೇರ್ಬೇಕು. ಅವಾಗ ಮೊಬೈಲ್ ಇರಲಿಲ್ಲ, ಎದ್ದು ಬರ್ಬೇಕು ಅಂತ ಹೇಳಿ. ಇವತ್ತು ಮೊಬೈಲ್ ಇರೋ ನಾವ್ ಹೇಳಿ ಎಲ್ಲರೂ 5ನೇ ತಾರೀಕು ಬರಾಮಿ, 8ನೇ ತಾರೀಕು ಬರಾಮಿ, ಇವತ್ತಿನ ಸೇರಾಮಿ ಅಂತ ಹೇಳಿ. ಬಟ್ ಅವಾಗ ಮೊಬೈಲ್ ಇರೋಂತ ಪರಿಸ್ಥಿತಿ ಒಳಗೆ ಏನಾರ ಒಂದು ರೂಲ್ ಇರ್ಬೇಕಲ್ಲ, ಎಲ್ಲಾ ಹೆಣ್ಮಕ್ಳು ಒಂದೇ ದಿವಸ ಊರಿಗೆ ಬರ್ಬೇಕಂತ ಹೇಳಿ. ಆ ಕಾರಣಕ್ಕೆ ಮಾಡ್ಕೊಂಡಿರ್ಬೇಕಲ್ಲ ಅವ್ರು. ಏನಂತ ಹೇಳಿ ಈ ಹಬ್ಬ ಎತ್ ನೋಡ್ರಿ, ನಾಗರ ಪಂಚಮಿ ಹೆಣ್ಮಕ್ಳ ಹಬ್ಬ ಅದ, ಹೆಣ್ಮಕ್ಳಿಗೆ ಎಲ್ಲರೂ ಕರ್ಕೊಂಡ್ ಬರೋದ, ಎಲ್ಲರೂ ಒಂದೊಂದ್ ಕಡೆ ಹಾಲು ಎರಿಕೊಟ್ಟು ಎಲ್ಲರೂ ಮನೆ ಕೊಡೋದು, ಅಲ್ಲಿ ಕೂತು 4 ತಾಸು ಮಾತಾಡ್ಕೋ. ಈಗಲೇ ಮಾತಾಡೋದ್ ಬಿಡ್ರಿ, ಮಾರ್ಕೆಟ್ನಿಂದ ಹಾಲು ತರ್ತೇವೆ, ಮಾರ್ಕೆಟ್ನಿಂದ ಹಾಲು ತರ್ತೇವೆ, ಎರದೇವು ಬಂದೇವು ಮುಗಿದೈತಿ. ಬಟ್ ಅದು ಆಚರಣೆ ಹೆಂಗಿತ್ತು ತಿಳ್ಕೊಂಡಾಗ ಅವಾಗ ಗೊತ್ತಾಗ್ತದೆ ಆಚರಣೆ ಹೆಂಗ್ ಮಾಡ್ತಿರೋ. ಅರೆ ಅಲ್ಲಿ ಉರ್ಲಿಕ್ಕೆ ಒಂದೊಂದ್ ದಿವಸ ಹೋಗ್ತಿದ್ರೆ ಹೆಂಗತ್ತ. ನಾವ್ ಸಣ್ಣವರಿದ್ದಾಗ ನಮ್ಮ ಅವ್ರ ಗಿಡ ಹೋದಾಗ ನೆನ್ಪಿರ್ತಿದ್ ನಾವ್ ಏನೋ ಒಂದೊಂದ್ ತಾಯಿ ಮುಂಜಾನೆ ನಿಂತ ಚಂದ ನಾ ಮಧ್ಯಾಹ್ನ 4-3 ಪಾಳಿ ಬರ್ತಿತ್ತು ನಮ್ಮ ಹಾಳು ಉರ್ಯಾಕ. ಸೊ ಹಾಳು ಉರ್ಯಾಕ ಹೆಣ್ಮಕ್ಳು ಏನ್ ಮಾಡ್ಬೇಕಾಗ್ತಿತ್ತು, ಸುಖ ಸಂಸಾರ ಮಾತಾಡ್ಲೇಬೇಕು, ವಿಚಾರ ನಡೀತೈತೆ ಒಬ್ಬರಿಂದ ಒಬ್ರು ಮಾನ್ಯ. ಅದಕ್ಕ ಈ ರೀತಿ ವಿಚಾರ ಮಾಡಿದಾಗ ನಮ್ದಿಂದ ಆಚರಣೆ ಒಳಗೆ ಬಹಳ ಗೆಟ್ ಟುಗೆದರ್ ಟೈಪ್ ಅನ್ಕೋರಲ್ಲ ಅದಕ್ಕೆ. ಆಮೇಲೆ ಹಂಗ ವೈಜ್ಞಾನಿಕ ಹೋದ್ರೆ ಹಾಲು ನಾಗಪ್ಪಗೆ ಯಾಕೆ ಕರೀತಾರಂದ್ರ ಶ್ರಾವಣ ಬಂದಾಗ ಹಾಲು ಕುಡಿಯಂಗಿಲ್ಲ ಅಂತ ಹೇಳಿ ಮತ್ಸ್ಯ ಪುರಾಣದಾಗ ಬರ್ತಾರೆ. ಭಾದ್ರಪದ ನೆಕ್ಸ್ಟ್ ಮಂತ್ ಒಳಗೆ ಮೊಸರು ಉಣ್ಣಂಗಿಲ್ಲ. ಖರೇನೋ ಸುಳ್ಳು ಅವ್ರ ವೈಜ್ಞಾನಿಕ ಹಿನ್ನೆಲೆ ಕಂಡುಹಿಡಿಬೇಕು. ಕರೆಕ್ಟ್ ಅದ ಹೇಳ್ತಾರೆ ಮೇಡಮ್ ಅವರು. ಆದ್ರೆ ಏನಂದ್ರೆ ಈ ರೀತಿ ಅದು ಜ್ಞಾನ ಅದೇ ಇರೋದು. ಈಗ ನಾವು ಮಾಡರ್ನ್ ಸೈನ್ಸ್ ಪ್ರೂವ್ ಮಾಡೋ ಪ್ರಯತ್ನ ಮಾಡ್ಬೇಕು ಯಾಕಂತ. ಬಟ್ ಇದು 2-3 ಕೇಳಿದ್ವಿ ನಾ ಏನಂತ ಹೇಳಿ. ನಾವು ನಾಗರ ಪಂಚಮಿ ಯಾಕಂದ್ರೆ ಅವತ್ತಿನ ದಿವಸ ಹಾಲಿನ ಡೈರೆಕ್ಟ್ ಭಾಳ ವಿಷಯ ಇರ್ತದೆ. ಯಾಕೆ ಬೇರೆ ಯಾರು ಕೊಡ್ಬೋದಲ್ಲ, ಬೇರೆ ಹಾವಿಗೆ ಯಾಕೆ ಇರ್ತಾರೆ, ಹಾವು ಅಂದ್ರೆ ವಿಷಯ ಎಲ್ಲರೂ ತಿಳಿಯಾಗಿ ಬರ್ತದೆ. ಸಾಂಕೇತಿಕವಾಗಿ ಹಾಲಿಗಳಿತ್ತು. ಆಮೇಲೆ ಆ ಟೈಮಿಗೆ ನ್ಯೂಸ್ ಬಂದಿದ್ದು ಏನಂತೇಳಿ, ಹಾಲು ಕುಡಿಯೋ ಅಲ್ಲಿ ಚೆಲ್ಲ ಬಗ್ಗೆ ಬಡ್ರಿ ಕುಡ್ರಿ ಅಲ್ಲಿ ಕುಡ್ರಿ ಅಂತೇಳಿ. ಅರೆ ಆಕಳು ಕಡಿಬೇಕಾದ್ರೆ ಅಂದ್ರೆ ವಿಚಾರ ಮಾಡಿದ್ವಿ ಅದ್ರ ಬಗ್ಗೆ. ಅಂದ್ರ ನಮ್ ತಲೆಗೆ ಫೀಡ್ ಮಾಡಿದ್ರೆ ಸತ್ಯ ಒಂದ್ ಧರ್ಮಸ್ಥಳ ವಿಚಾರಗಳು ನಿಮ್ಗೆ ಬರ್ತಾವ. ಅಂದ್ರೆ ವಿಚಾರಗಳು ನಮ್ಗೆ ಹಂಗ ತಲೆ ಕೂಡಿಸ್ಬಿಡ್ತೀವಿ ಅಷ್ಟು ಸ್ಟ್ರಾಂಗ್ ಆಗಿ. ಖರೇದಲ್ಲಪ್ಪ 4 ಮಂದಿ ಬಡ್ರಿ ಚಿತ್ರ ತೋರ್ಸೋದು, ಈ ಕಡೆ ಹಾಲು ಚೆಲ್ಲೋದು, ಖರೇದಾದ್ರಿ ಇವ್ರಿಗೆ ಹೋಗ್ತೋತೆ. ಅರೆ ಅವ್ರು ಬಡ್ರಿ ಯಾಕಂದಾರ, ಇವ್ರು ಹಾಲು ಯಾಕೆ ಚೆಲ್ಲಬೇಕಾರ ವಿಚಾರ ಮಾಡಲ್ಲ. ಸೊ ಹಂಗ್ ವಿಚಾರ ಮಾಡ್ಕೊತ ಹೋದಾಗ ಇಂಥ ಒಂದೊಂದು ಹಬ್ಬಕ್ಕೆ ಬಹಳ ಬರ್ತಾವ. ಆಮೇಲೆ ಈಗ ರೀಸೆಂಟ್ ಇವೆಲ್ಲ ದೊಡ್ಡ ದೊಡ್ಡ ಹಬ್ಬ ಆದ್ರೆ ಇವತ್ತಿನ ರೀಸೆಂಟ್ ಆಗಿ ಆಚರಣೆ ವಿಚಾರ ಮಾಡ್ತೀವಿ. ಮದರ್ ಡೇ ಮಾಡ್ತೀವಿ, ಫ್ರೆಂಡ್ಶಿಪ್ ಡೇ ಮಾಡ್ತೀವಿ. ಆ ಮದರ್ ಡೇಗೂ ಒಂದೇನೋ ಫ್ರೆಂಡ್ಶಿಪ್ ಡೇ ಕಟ್ಟ 10 ರೂಪಾಯಿ ಕೊಟ್ಟು ಕಟ್ಟೋದು. ಅದ್ರ ಎಂದ್ರ ವಿಚಾರ ವಿಚಾರ ಹೇಳೋ ವಿಚಾರ ಮಾಡ್ತೀವಲ್ಲ, ಬ್ಯಾಂಡ್ ಕಟ್ಟೋದ್ರಿಂದ ಏನೋ ಫ್ರೆಂಡ್ಶಿಪ್ ಬೆಳೆಯಂಗಿಲ್ಲ. ಅದ್ರ ಬಗ್ಗೆ ಫ್ರೆಂಡ್ಶಿಪ್ ಅಂದ್ರೆ ಏನು ದಿನ ನಿನ್ನ ಯಾರೋ ಸೀನಿಯರ್ ಒಬ್ರು ಹೇಳ್ತಾ ಇದ್ರು, ಸೈನ್ಸ್ ಸೀನಿಯರ್ ಏನಂತ ಹೇಳಿ, ನಮ್ ಹುಡುಗರಿಗೆ ಡೆಬ್ಬಿ ಕಟ್ಟಬೇಕಾದ್ರೆ ಅವ್ರು ಕಲ್ಪನೆ ಅದು ನಂಗೆ ಹೆಂಗ್ ಕರೆನೋ ಗೊತ್ತಿಲ್ಲ. ಏನಾಗ್ತದೆ ನಾವ್ ಹೆಂಗ್ ಮಾಡಿದ್ರೆ ಏನೋ ಡೆಬ್ಬಿ ಕಟ್ಟಬೇಕಾದ್ರೆ ಹೇಗೆ ಕಳಿಸ್ತದೆ, ಯಾರಿಗೆ ಕುಡ್ದಾರ ಊಟ ಮಾಡುವ ಅಂತ ಹೇಳಿ. ಅದೇ ನಮ್ ತಾಯಿ ತಂದೆ ನಮ್ ಸಣ್ಣವರಿದ್ದಾಗ ನಮ್ಗೆ ಏನ್ ಹೇಳ್ಕಳ್ಸಿದ್ರು, ಈಗ ಯಾರು ಇಲ್ಲ ನಾ ಕೊಡುವಪ್ಪ ಅಂದ್ರ ಆ ಸತ್ಯ ಆ ಬುದ್ಧಿನಾಗ 2 ಚಪಾತಿ ಎಕ್ಸ್ಟ್ರಾ ತಂದೆ ಒಂದ್ ಅರ್ಧ ಹೊಳೆ ಬರೋದು ತಗೊಂಡ ಮಟ್ಟಿಗೆ ನಾವು ಹೋಗಿ ಚೆಲ್ಲಬಾರ್ದು, ವೇಸ್ಟ್ ಆಗಬಾರ್ದು, ಕರೆಕ್ಟ್ ಒಂದ್ ಕಟ್ಟು ಯಾಕೆ ಕೊಟ್ಟು ಮತ್ತೊಬ್ರಿಗೆ ಕೊಡ್ಬೇಡ, ನಿನ್ನೆ ಊಟ ಮಾಡು ಚಲೋ ಇರುವ ತನ್ನ ಮಟ್ಟಿಗೆ ಕಲ್ಸಿದೆವು, ಮತ್ತೊಬ್ರಿಗೆ ಹಂಚ್ಕೊಂಡು ತಿನ್ನೋಂಬ ನಾವು ಕಲ್ಸ್ತೀವಿ. ಹೌದಾ? ಅದೇ ರೀತಿ ಆ ಫ್ರೆಂಡ್ಶಿಪ್ ಡೇ ದಿವಸ 10 ರೂಪಾಯಿ ಕೊಟ್ಟು 50 ರೂಪಾಯಿ ಕೊಟ್ಟು ಬ್ಯಾಂಡ್ ಕಟ್ಟಿ ಮರ್ದಿಸ್ ಕಸ್ದಾಗ ಹೋಗಟ್ಟಿ ಆ ಮತ್ ಕಸ್ದೋನಿ ವಜ್ಜೆ ಆಗಿ ಅದ್ರ ಬಗ್ಗೆ ಆ 50 ರೂಪಾಯಿ ಹಣ ಕೊಟ್ಟು ಎಲ್ಲರೂ ತಿಂಡ್ರಿ ಎಂಬುದು ಯಾಕೆ ಹೇಳಿದ್ ನಾವು. ರೊಕ್ಕ ಖರ್ಚು ಆಗತ್ತದೆ. ಹೌದಾದ್ರು ರೊಕ್ಕ ಉಳಿಸಿದ್ರೆ ಬೇರೆ ಮಾತ್ರ ಇಲ್ಲ. ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡೋದು ರೊಕ್ಕ ಖರ್ಚು ಮಾಡಲಾಗಿದ್ರೆ ಬೇರೆ ಮಾತ್ರ. ರಾಖಿ ದಿವಸ ಕಟ್ಟಿರ್ತಾರೆ, ಹಿಂದಕ್ಕೆ ರಾಖಿ ಕಟ್ತಿದ್ರು ಇಲ್ಲನಲ್ಲ, ಬಟ್ ರಾಖಿ ಪ್ಲಾಸ್ಟಿಕ್ ಹೆಚ್ಚಿಗೆ ಅದ್ರಲ್ಲ. ಸೊ ವಿಚಾರ ಯಾಕೆ ನಾವು ಮಾಡಲಾಗಿದೆ ಈ ರೀತಿ ಸಣ್ಣ ಸಣ್ಣ ವಿಚಾರ ಬಹಳ ಸಣ್ಣ ಅನಿಸ್ತಾರೆ ಎಲ್ಲ ಹೇಳಕ್ಕೆ, ಬಟ್ ಬಹಳ ಅದ್ರ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಫ್ರೆಂಡ್ಶಿಪ್ ಡೇಗೆ ಮದರ್ ಡೇ ಅವತ್ತು ಒಂದೇ ದಿವಸ ಅಲ್ಲ, ಬರೀ ಅವತ್ತು ಒಂದ್ ದಿವಸ ತಾಯಿ ಪೂಜಾ ಮಾಡೋದು. ಎಲ್ಲಿ ತನಕಂದ್ರೆ ಒಂದು ಕೆಟ್ಟ ಉದಾಹರಣೆ ಹೇಳ್ತೀನಿ ನಿಮಗ. ತಮಿಳುನಾಡ್ದಾಗ ಒಂದು ತಲಾಯಿ ಕೂತಲತ್ತಿನ ಕಾರ್ಯಕ್ರಮ ಮಾಡ್ತಾರೆ, ಗೊತ್ತಿಲ್ಲ, ಬಹಳ ನೋಡಿಂದ ಹೇಳ್ಬೇಕಾಗ್ತದ. ತಲಾಯಿ ಕೂತಲತ್ತೆ ಮೊಬೈಲ್ ಹುಡುಗರಿಗೆ ಗೊತ್ತಾಗ್ತದ. ಏನ್ ಮಾಡ್ತಾರಪ್ಪ ಅಂದ್ರೆ ವಯಸ್ಸಾದ ತಂದೆ ತಾಯಿಗೆ ಸಾಯಿಸ್ತಾರ. ಈಗ ಹೆಂಗ ನಮ್ಮಲ್ಲಿ ಹಬ್ಬ ಆಚರಣೆ ಮಾಡ್ತೀವಲ್ಲ ಹಂಗ ತೊಟ್ಲ ಕಾರ್ಯಕ್ರಮ ಆ ಕಾರ್ಯಕ್ರಮ ಹಂಗ ಅವತ್ತಿನ ದಿವಸ ಏನ್ ಮಾಡ್ತಾರ, ಅವ್ರಿಗೆ ಚಲೋ ಬಟ್ಟೆ ಮೈ ತೊಳೆದು ಹೊಸ ಬಟ್ಟೆ ಹಾಕಿ 4 ಮಂದಿ ಕರೆಸಿ ವಿಷ ಕೊಟ್ಟು ಸಾಯಿಸ್ತಾರ. ಇದು ಎದಕ್ಕಾಗತ್ತ ಅಂದ್ರೆ ನಮ್ಮ ಸಣ್ಣ ಸಣ್ಣ ವಿಚಾರಗಳು ನಮ್ ತಲೆ ಫೀಡ್ ಆಗತ್ತ. ಸಾಯಿಸೋದು ಕಾಮನ್ ಅದ. ಯಾಕ ನಮ್ಮ ಮನೆಗೆ ಒಂದು ಆಕಳ ಇರ್ತದ, ಆಕಳ ಹಾಲು ಉಂಡಿರ್ತೇವೆ 15 ವರ್ಷ 16 ವರ್ಷ, ಅದು ವಯಸ್ಸಾಗ್ತದ. ವಯಸ್ಸಿರ್ತದೆ ನಾವೇನ್ ಮಾಡ್ತೀವಿ, ಯಾಕಂದ್ರೆ ನಮ್ಮ ಶಾಲೆ ಕಲ್ಚರ್ ಕಲ್ಲಿಂಗ್ ಅಂತ ಒಂದ್ ಸಬ್ಜೆಕ್ಟ್ ಅದ ಡಿಗ್ರಿ ಒಳಗ, BSc ಡಿಗ್ರಿ ಒಳಗೆಲ್ಲ ಏನಂತೇಳಿ, ಆ ಕಲ್ಲಿಗೆ ವಯಸ್ಸಾದ್ಮೇಲೆ ಮಾರ್ಬೋದ್ರಿ, ಇಲ್ಲಾಂದ್ರೆ ಅದು ಲಾಭ ಆಗಲ್ಲ ನಮಗ ಅಂತೇಳಿ. ಅದೇ ಲಾಭನಷ್ಟದಲ್ಲ, ನಮ್ಮಲ್ಲಿ 14 ವರ್ಷ ಆದ್ರೂ ಹಾಲು ಕುಡಿದಿರ್ತೇವೆ. ಅದಕ್ಕೆ ಅದು ಸಾಯಕ್ಕಂತ ನಮ್ಮ ಮನೆಗಿಟ್ಟು ಸತ್ತ ಮೇಲೆ ಮಣ್ಣು ಮಾಡಂತ ಪದ್ಧತಿ ನಮ್ಮಲ್ಲಿ ಇತ್ತು. ಆ ಮಣ್ಣು ಮಾಡಿದಾಗ ಅದ್ರ ಮ್ಯಾಲೆ ಮಾವಿನ ಗಿಡ ಇನ್ನೊಂದು ಗಿಡ ಹಚ್ಚಂತ ಬೆಳೆದ ಪದ್ಧತಿ ಇತ್ತು. ಅದಕ್ಕೆ ಯಾವಾಗ ನನ್ನ ಮಗ ನೋಡ್ತಾನ ಆ ಕಾಲೇ ಇದು ಆಕಳ ವಯಸ್ಸಾಗ ಕಟಗರಿ ಕೊಡೋದು ಕಾಮನ್ ಅದರಿ ಅಂತಂದಾಗ ನಮ್ಮ ಮನ್ಯಾಗ ಮುದುಕ್ ಪುಟ್ಟನಂದ್ರೆ ಅವನಿನ್ನು ಕಟಗರಿ ಕೊಡೋದು ತಪ್ಪೇನ್ಬೇಕಂತಾನ. ಅವಾಗ ನಾ ಉತ್ತರ ಹೆಂಗೆ ಹೇಳನಿಗೆ. ಅದಕ್ಕೆ ತಲಾಯಿ ಕೂತಲಂಬ ಬಂದ್ರೆ ವರ್ಷಕ್ಕೆ 70-80 ಕೇಸ್ ಬರ್ಲಾಗತ್ತವ ತಮಿಳ್ನಾಡು. ಅದಕ್ಕೆ ನಮ್ಮ ದಿನದಾಗ ಮುಂದೆ ಆಗ್ಬಾರ್ದಾಗಿತ್ತು ಅಂದ್ರೆ ದಯವಿಟ್ಟು ಇಂಥ ಸಣ್ಣ ಸಣ್ಣ ವಿಚಾರ ಅಂತ ತಿಳಿಯಾಕ ತುಂಬ್ತೀವಿ. ಆ ತುಂಬಾ ಟೈಮಿಗೆ ವಿಚಾರ ಮಾಡಿದ್ರಲ್ಲಿಂದ ಏನಾಗ್ತದ ಅಂತೇಳಿ
ಯಾಕಂದ್ರೆ ಇದು ನೀವು ಸಣ್ಣ ಪ್ರಮಾಣದ ಒಂದು ಕತಿ ಕೇಳಿರ್ಬೇಕು ಏನಂತೇಳಿ. ಮನ್ಯಾಗ ವಯಸ್ಸಾದ 4 ಮಂದಿ ಇರ್ತಾರೇನೋ, ಗಂಡ ಹೆಂಡತಿ 2 ಮಕ್ಕಳು, ಒಂದು ಮುದಿಕ್ ಇರ್ತಾವ. ಅಂದ್ರೆ ಮುದಿಕ್ ಅಂದ್ರ ಹುಡುಗನ ಅವ್ವ ಇದ್ದಾಗ ಏನಾಗ್ತದ, ಆಕಿಗೆ ಇವ್ರೆಲ್ಲರೂ ಚಲೋ ಕೂತು ಊಟ ಮಾಡ್ತಿರ್ತಾರ. ಒಂದು ಗಿಲಾಟಿನ್ ಪ್ಲೇಟ್ ಒಳಗ ತಳ ಕೂಡಿಸಿ ಊಟ ಹಾಕ್ತಿರ್ತಾರ ತಾಯಿ. ಹೆಂಡತಿ ಮಾತ್ರ ನಡೀತದೆ ಎಷ್ಟೊಂದ್ ಕಡೆ, ಅದು ನಡೀತಿರ್ತ ಹಿಂಗೆ ಪದ್ಧತಿ. ಒಂದ್ ದಿವಸ ಮುದುಕಿ ಸಾಯ್ತಾಳ. ಮುದುಕಿ ಸಾಕಿದಾಗ ಎಲ್ಲ ಒಯ್ದು ಒಟ್ಟಾಡ್ತಿರ್ತಾಳ. ಆ ಹುಡುಗ ಏನ್ ಮಾಡ್ತಾನ, ಪ್ಲೇಟ್ ತೆಗೆದು ಇದಕ್ಕೆ ಶುರು ಮಾಡ್ತಾನ. ಆ ಹುಡುಗನ್ ತಾಯಿ ಕೇಳ್ತಾಳ, ಅಂದ್ರ ಸತ್ತವನ್ ಸಸಿ, ಸತ್ತಕಿನ ಸಸಿ ಏನಂತೇಳಿ, ಆ ಪ್ಲೇಟ್ ಏನ್ ಮಾಡ್ತದ ಒಕ್ಕಟಾಡ್ತಾ ಅಂತೇಳಿ. ಆ ಹುಡುಗ ಅಂತ, ಇಲ್ಲವ ನಾಳೆ ನಿನಗ್ ಬೇಕಲ್ಲ ತೆಗೆದಿಡತೀನಿ ಅಂತೇಳಿ. ಅದಕ್ಕ ಅಂದ್ರೆ ನಾವು ಇವ್ ಏನಂತಾರೆ ಮನ್ಸಿನ ಮೇಲೆ ಕೊಡ್ತಾವ. ನಾವು ಓದೋದ ಮತ್ತೆ ನಾವು ಮೊಬೈಲ್ ನೋಡಿದ್ರೆ ಮೊಬೈಲ್ ಓದಲ್ಲ, ಮೊಬೈಲ್ ನೋಡ್ತಾನ ಅವನು. ಯಾಕೆ ನೀವು ಪುಸ್ತಕ ಹಿಡ್ಕೊಂಡ್ ಕೊಡ್ರಿ, ಆ ಹುಡುಗನ ಮೊಬೈಲ್ ಪುಸ್ತಕ ಹಿಡ್ಕೊಂಡ್ ಕೊಡ್ತಾನ. ಇದು ನಾವೇನಂದ್ರೆ ಇದು ಕಮ್ಯುನಿಕೇಶನ್ಸ್ ಗಿಂತ ಬರ್ತದ್ರಿ. ಏನು ನೋಡಿದ ಹೆಚ್ಚಿಗೆ ಕೇಳ್ತಾನ, ಮಾತಾಡಿದ್ ಕೇಳಂಗಿಲ್ಲ, ಇಂಥವೆಲ್ಲ ಬರ್ತಾವ. ಸೊ ಅದಕ್ಕೆ ನಾವು ಆಚರಣೆಗೋದಕ್ಕೂ ಬಹಳ ಸಂಬಂಧದ. ಬರ್ತ್ಡೇ ಆಚರಿಸ್ತೀರಿ ಎಲ್ಲರೂ, ಕೇಕ್ ತರ್ತೀವಿ, ಕೇಕ್ ಕಟ್ ಮಾಡ್ತೀವಿ. ಯಾಕೆ ಕೇಕ್ ಕಟ್ ಮಾಡಂತ ಪದ್ಧತಿ ಯಾಕೆ ಇರ್ಬೋದು? ಸ್ವಲ್ಪ ಕಾಲ್ಪನಿಕರಿಗಲ್ಲ ಇದು. ಈ ವಿಚಾರ ಹೆಂಗ್ ನಾಗರ ಪಂಚಮಿಗೆ ಹೆಂಗ್ ಹೇಳಲ್ಲ ಹಂಗ ಇದನ್ನೂ ಒಂದು ಕಾಲ್ಪನಿಕ ನನ್ನ ಪ್ರಕಾರ. ಬಟ್ ಅದು ನಿಮ್ಗೆ ಸತ್ಯ ಅನಿಸ್ತು. ಯಾಕೆ ಕೇಕ್ ಕಟ್ ಮಾಡ್ತಿರ್ಬೇಕು? ನಮ್ಮಲ್ಲಿ ಏನ್ ಮಾಡ್ತೀವಿ, ನಮ್ಮ ಸ್ವೀಟ್ನಾಗ ಎಲ್ಲರೂ ಕೇಕ್ ಅದರಿ. ಹಿಂದಕ್ಕೆ ಅಂದ್ರೆ ಮನ್ಯಾಗ ಕೇಕ್ ಮಾಡಿರಿ, ಮನ್ಯಾಗ ರವಾ ಉಂಡಿ ಮಾಡ್ತಿರು, ಶೇಂಗಾ ಚಕ್ಕಿ ಮಾಡ್ತಿರು, ಅದೇ ಇವೆಲ್ಲ ಮಾಡ್ತಿದ್ರು. ಬೇಸನ್ ಉಂಡಿ ಮಾಡ್ತಿದ್ರು, ರವೆ ಉಂಡಿ ಅಂತ ಮಾಯನಾಗ ಈಗ. ಅದಕ್ಕೆ ಇವೆಲ್ಲ ಉಂಡಿ ಮಾಡ್ಬೇಕಾದ್ರೆ ನಮಗೆ ಮುರಿ ಅವಶ್ಯಕತೆ ಇರಲಿಲ್ಲ. ಯಾಕೆ ಎಲ್ಲರಿಗೂ 20 ಮಂದಿ ಬಂದ್ರೆ ಎಲ್ಲರಿಗೂ ಒಂದೊಂದೊಂದು ಕೊಡೋ ಪದ್ಧತಿ ಇರ್ತದೆ. ಕೇಕ್ ಏನ್ ಮಾಡ್ತಾವ, ಸಣ್ಣ ಸಣ್ಣ ಒಮ್ಮೆಲೆ ದೊಡ್ಡ ಕೇಕೆ ಬರ್ತದ. ಹೌದಾ, ಇಷ್ಟು 1 kg ಕೇಕ್ ಅಂದ್ರೆ 1 kg ಅಷ್ಟೇ ಕೊಡ್ತಾವ ನಾವು. ಸೊ ಈಗ 1 kg ಎಲ್ಲರಿಗೂ ಕುಡಿದ್ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕಾಗ್ತದೆ, ಕಟ್ ಮಾಡೇಬೇಕಾಗ್ತದೆ. ಅದಕ್ಕೆ ಕಟ್ ಮಾಡೋ ಪದ್ಧತಿ ಇದೆ. ದೊಡ್ಡ ಸ್ವಾಮಿಗಳ ಸಹಿತ ಕೇಕ್ ಕಟ್ ಮಾಡ್ಕೊತಾರೆ. ಅವ್ರಿಗೂ ಕೇಳಿ, ಯಾಕ್ರಿ ಅಪ್ಪ ಏನ್ ಮಾಡ್ಬಾರ್ದಲ್ಲ, ತಪ್ಪಾಕಿಲ್ಲ ಅಂದ್ರೆ ಇಲ್ರಿ ಭಕ್ತರು ಮಾಡ್ತಾರ, ಏನ್ ಮಾಡಕ್ಕೆ ಬರೋದ್ರಿ. ಅದಕ್ಕೆ ದಯವಿಟ್ಟು ಎಷ್ಟು ಮಂದಿ ನೋಡ್ರಿ, ಬಹಳ ಜನ ಬಾಸಲಾಗ್ತದೆ. ನಾವು ಅಂತಂದ್ರೆ ಮಿಡ್ ಕ್ಲಾಸ್ ಮಾತಾಡಿರ್ತೀನಿ, ಅಪ್ಪರ್ ಕ್ಲಾಸ್ ಮಾತಾಡಿರ್ತಿಲ್ಲ. ಮಿಡ್ ಕ್ಲಾಸ್ ಮೆಂಟಾಲಿಟಿ ಒಳಗೆ ಯಾರೇ ಬರ್ತ್ಡೇ ಕರೆದ್ರು ಅಂದ್ರೆ ಏನ್ ಗಿಫ್ಟ್ ಕೊಡ್ಬೇಕೆಂಬ ದೊಡ್ಡ ಚಿಂತೆ ಮಾಡ್ತೀವಿ. ಅಷ್ಟು ರೊಕ್ಕದ ಕೊಡ್ಬೇಕೆಂಬುದೊಂದು ಚಿಂತೆ ಮಾಡ್ತೀವಿ. ಆ ಕೊಟ್ಟು ಬರ್ಬೇಕಾದ್ರೆ ಚಲೋ ಅನ್ಸ್ಕೊಳಲ್ಲ. ಸುಮ್ಮನೆ 50 ರೂಪಾಯಿ ಖರ್ಚಾಯ್ತು, 100 ರೂಪಾಯಿ ಖರ್ಚಾಯ್ತು ಅನ್ನೋ ಮಟ್ಟಿಗೂ ಬರ್ತೀವಿ. ಸೊ ಇಂಥ ಪರಿಸ್ಥಿತಿ ಒಳಗೆ 100 ರೂಪಾಯಿ ಬೈಕೊಟ್ಟು ಕೊಟ್ಟ ವಿಷಯ ನೀವು ಆಶೀರ್ವಾದ ಮಾಡ್ದಂಗಾಯ್ತು, ಬೈದಂಗಾಯ್ತು. ಅದ್ರ ಬಗ್ಗೆ ಬರ್ತ್ಡೇ ಮಾಡ್ಬೇಕು ಚಲೋ ಅಂದ್ರೆ 4 ಮಾತು ಒಳ್ಳೇದು ಆಡ್ರಲ್ಲ. ಯಾವಾಗಾರ ಬೇಕಾದ್ರೆ ಒಂದು ಪುಸ್ತಕ ಕೊಡ್ರಿ, ಪೆನ್ ಕೊಡ್ರಿ, ಮಿತ್ತೊಂದು ಕೊಡ್ರಿ. ಅದಕ್ಕೆ ನಮ್ಮ ಏನು ವಿಚಾರ ಬರ್ತಾವ್ರಿ ಆಟೋಮೆಟಿಕ್ ಪಾಸ್ ಆಗ್ತಾವ್ರಿ. ನೀವು ಅಂದಿದ್ದು ನೀವು ಅದು ನಂಬ್ತಿರೋ ಬಿಡ್ತಿರೋ, ನೀವು ಅನ್ಕೊಂಡಿದ್ದು ಎದಕ್ಕೆ ಕಾಣಿಸ್ತಿರ್ತಾವ, ನೀವು ಅನ್ಕೊಂಡಿದ್ದು ಬರ್ತಿರ್ತಾವ. ಭಾಳ ಸಲ ಆಗ್ಯದ ನಮ್ಗ. ಅದಕ್ಕೆ ನಾವೇನ್ ಅನ್ಕೋತಿರ್ತೀವಿ ಅನ್ನೋದು ಎದ್ರ ಆಟೋಮೆಟಿಕ್ ಸಿಗೋದು. ಭಾಳ ದೊಡ್ಡದಂದ್ರೆ ಬಂಗಾರ ಸಿಕ್ಕ ಬಂಗಾರ ಅಲ್ಲ, ಬಟ್ ಏನ್ ಸರಳವಾಗಿ ನಾವು ಸಿಗಿರ್ತಕ್ಕೋ ಆಟೋಮೆಟಿಕ್ ನಾವು ಹೌದು. ಯಾರಿಗೂ ಭೇಟಿ ಆಗ್ಬೇಕಂತಿರ್ತೀವಿ ಸರಿ, ಅದೇನೋ ಒಂದ್ ದಿವಸ ಮಾಡಿದ್ರೆ ಎದ್ರ ಬರ್ತಾರೆ. ಸೊ ಇಂಥ ಪರಿಸ್ಥಿತಿ ಒಳಗ ಬರ್ತ್ಡೇ ಅದ್ರ ನಾಳೆ ದಯವಿಟ್ಟು ಮುಂದಿನ ಬರ್ತ್ಡೇ ಏನಾದ್ರು ನೀವು ಮಾಡೋದಿತ್ತು ದಯವಿಟ್ಟು ಹುಡುಗರು ಕೇಕ್ ಕಟ್ ಮಾಡ್ಕೋಬೇಡ್ರಿ. ಕೇಕ್ನೇ ಗೊತ್ತದ ಕ್ರೀಮ್ ಮತ್ತು ಬೆಣ್ಣೆ ಅಂಬೋದಿಲ್ಲ ಅವ್ರನ್ನೆಲ್ಲ. ಬೆಣ್ಣೆನ ರೆಡಿಮೇಡ್ ಅದ, ಕೆಮಿಕಲ್ ಅದ. ಸಕ್ರೆ ಹಾಕಿರ್ತಾರ, ಸಕ್ರೆ ವಿಷ ಅಂಬೋದು ಗೊತ್ತದ. ಆಮೇಲೆ ಅದ್ರ ಮ್ಯಾಗ ಬೆಂಕಿ ಹಚ್ಚಿರ್ತಾರೆ, ಬೆಂಕಿ ಅದ್ರ ಮ್ಯಾಲೆ ಗೊತ್ತದ ಅದು ಬೆಂಕಿ ಅಂಬೋದು ಅನ್ನೋ ವಿಷಯನೇ ಅದ. ಅದು ಲೆಡ್ ಆಗಿ ಅದನ್ನೆಲ್ಲ ಬೀಳ್ತದ, ಅದು ತಿಂತೀವಿ. ಅದಕ್ಕೆ ಮುಖ ಕಚ್ಕೊಂಡು ಎಷ್ಟೋ ವಿಡಿಯೋ ಬಂದು ಸತ್ತಿವ, ಫೋಟೋ ಬೆಂಕಿ ಹಚ್ಚಿವ ಎಲ್ಲವ. ನಮ್ಮ ಹುಡುಗ ಯಾಕೆ ಕನ್ವಿನ್ಸ್ ಮಾಡಕ್ಕಾಗಲ್ಲ ನಾವು ಅವನಿಗೆ ತಮ್ಮ ಬರ್ತ್ಡೇ ಮಾಡೋದ್ ತಪ್ಪದ್ರು. ಅದ್ರ ಬಗ್ಗೆ 100 ರೂಪಾಯಿ ಕೇಕ್ ತಪ್ಪಲ್ಲ, 500 ರೂಪಾಯಿ ಖರ್ಚು ಮಾಡಾಮಿ. ಎಲ್ಲರೂ ಹೋಗಿ ಏನಾರು ತಂದು ಕೊಡು, ಹಣ ತಂದು ಕೊಡು, ಏನಾರ ಮಾಡು, ಹಣ ತಿನ್ನು, ಇನ್ನೊಂದು ತಿನ್ನು, ಹೊಸ ಬಟ್ಟೆ 2 ತರ ಒಂದ್ರ ಬದ್ಲಿ ಅತ್ತೇಳಿ ನಾವ್ ಯಾಕೆ ಕನ್ವಿನ್ಸ್ ಮಾಡಕ್ಕಾಗಲ್ಲ? ಯಾಕಂದ್ರೆ ಮತ್ತೆ ನಾವು ರೊಕ್ಕ ವಿಚಾರ ಮಾಡ್ತೀವಿ. 100 ರೂಪಾಯಿ ಕೇಕ್ ಅಲ್ಲಪ್ಪ, ಹೋದ್ರೆ ಹೋಗಲ್ಲಪ್ಪ, ಹೆಚ್ಚಿಗೆ ಯಾಕೆ ಖರ್ಚು ಮಾಡೋದು? ಬಹಳ ಕನ್ವಿನ್ಸ್ ಮಾಡ್ಬೇಕಾದ್ರೆ ನಾವು ತಲೆ ಖರ್ಚು ಮಾಡ್ಬೇಕಾಗ್ತದೆ. ಅದ್ರ ಬಗ್ಗೆ ಮೊಬೈಲ್ ನೋಡ್ಕೊಂಡು ಕೂರ್ಬೋದಲ್ಲ. ಸೊ ಇಷ್ಟೆಲ್ಲಾ ವಿಚಾರ ಮಾಡೋದು ನಾವು ಮಕ್ಕಳ ಜೊತೆ ಟೈಮ್ ಯಾಕಂದ್ರೆ ನೀವರು ಒಬ್ರು ವಿವೇಕಾನಂದ ಆಶ್ರಮದ ಹೆಸರನ್ನೇ ಬರ್ತೀವಿ. ಅವ್ರು ಹೇಳಿದ್ರು ಏನಂತ ಹೇಳಿ, ಇಷ್ಟೆಲ್ಲ ನಮ್ಮ ಮಕ್ಕಳ ಮೇಲೆ ಟೈಮ್ ಸ್ಪೆಂಡ್ ಮಾಡಕ್ಕಾಗಲ್ಲ, ಮಕ್ಕಳ ಅಡಿಗೆ ಹೋಗ್ಬೇಡ್ರಿ. ಸೊ ಅದಕ್ಕೆ ದಯವಿಟ್ಟು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಲಿಯಾರಿ. ಹಾಸ್ಪಿಟಲ್ ಹೋಗ್ತೀವಿ, ಹೋಗ್ಬೇಕಾದ್ರೆ ಏನ್ ಬೇಕು, ದವಾಖಾನಿಗೆ ಮಾತಾಡೋಕೆ ಹೋಗ್ತಿಲ್ಲ, ಏನ್ ಬೇಕು, ಬ್ರೆಡ್ ಬಿಸ್ಕಿಟ್ ಹೋಯ್ತದೆ ಹೆಚ್ಚಿ. ಬಹಳ ಜನ ನಮ್ಮ ಮತ್ತೆ ಮಿತ್ರ ಮಾತಾಡ್ತೀನಿ, ಬ್ರೆಡ್ ಬಿಸ್ಕಿಟ್ ಯಾಕೆ ಎಳ್ನೀರು 50 ರೂಪಾಯಿ ಆಗ್ತದ, ಬ್ರೆಡ್ ಬಿಸ್ಕಿಟ್ 10-20 ರೂಪಾಯಿ ನಮ್ಗೆ ಖರೇದ ಸುಳ್ಳದ. ಅರೆ ನೀವು 10-20 ರೂಪಾಯಿ ಲೆಕ್ಕ ಬ್ರೆಡ್ ಬಿಸ್ಕಿಟ್ ವಿಷಯ ಅಂಬದು ಗೊತ್ತದ. ಮತ್ತೆ ಆರಾಮ ಮತ್ತಿಷ್ಟು ಕೊಟ್ಟು ವಿಷಯ ಮತ್ತೆ ತಿನ್ಬೇಕಂತ ಮಾಡ್ತಿರಲ್ಲ. ಅದ್ರ ಬದಲು 2 ಸೇಬು 2 ಚುಕ್ಕು 10 ಸೇಬು ಇದ್ರೆ ಒಂದೇ ಸೇಬು ಇರ್ಬೇಕು. ಅವ್ರು ಒಳ್ಳೇದು ಕೊಡ್ರಲ್ಲ. ಯಾಕ ಅನ್ನೋದಾದ್ರೆ ನಾಳೆ ಮಂದಿ ಅಂತಾರ ದುಡ್ಮೇಲೆ ಅಂತಾರ್ರಿ. ಈಗ ಮಂದಿ ಕರೆ ಅನ್ನೋ ತಪ್ಪಿಲ್ಲ.
ಅದೇ 10 ಬಿಸ್ಕಿಟ್ ತಂದಾರ, ಒಳಗೆ 10 ಪೀಸ್ ಬಿಸ್ಕಿಟ್. ಹೌದಾ? ಅಂದ್ರ ಏನ್ ಪದ್ಧತಿ ನಮ್ಮಿಂದ ಬದ್ಲಿ ಆಗತ್ರಿ. ಯಾಕಂದ್ರೆ ನಾ ಹೇಳ್ತೀನಿ, ಯಾಕೆ ನಾವು ಬದ್ಲಿ ಆಗಿ ಶುರು ಮಾಡಿದ್ವಿ. 2002 ರಾಜೀವ್ ಪರಿಚಯ ಆಯ್ತು. ರಾಜೀವ್ ಪರಿಚಯ ಆದ್ಮೇಲೆ ನಾವು ಶುರು ಮಾಡಿದ್ವಿ. ಬಹಳ ಸಲ ಸ್ವದೇಶಿ ವಸ್ತು ಬಳಸೋದ್ರು. ನೀವು ಒಬ್ಬನೇ ದೇಶ ಬದ್ಲಿ ಮಾಡ್ತೀನಿ, ನಾವು ಒಬ್ಬನ ದೇಶ ಬದ್ಲಿ ಮಾಡಕ್ ಆಗಲ್ಲ. ನನ್ನ ಬದ್ಲಿ ಮಾಡ್ಕೊಂಡು ಪ್ರಯತ್ನ ಮಾಡಿ. ಇವತ್ತಿನ ದಿವಸ ನಾವ್ ಎಲ್ಲಿ ಒಬ್ಬ ಆಟೋ ಸಗಣಿದಿಂದ ಸಾಬೂನ್ ಬಳಸ್ತೇವೆ. ಹೇಳ್ಕೊಕ್ ಹೋದ್ರೆ ನಾ ಏನ್ ನಾಚಿಕೆ ಬರೋದು ನಿಮ್ಗೆ ಹೇಳಕ್ಕಾಕಂದು. ಎಷ್ಟೋ ಮಂದಿ ನಾವ್ ಹಾಲು ಹತ್ಕೊಂಡು ದಾಡಿ ಮಾಡ್ಕೊಂಡಿದ್ದು, ಗೋಮೂತ್ರ ಹತ್ಕೊಂಡು ತಲೆ ತೊಳ್ಕೊಂಡಿದ್ದು, ಗೋಮೂತ್ರ ಹತ್ಕೊಂಡು ದಾಡಿ ಮಾಡ್ಕೊಂಡಿದ್ದು, ಇವೆಲ್ಲ ಮಾಡ್ಕೋಬೇಕಾದ್ರೆ ಹೇಳಕ್ ನಾಚಿಕೆ ಬರೋದೇನ್ರಿ ನಿಮ್ಗೆ? ಮಂದಿ ಏನೋ ಅಂತಾರ. ಮಂದಿ ಏನಂತಾರೆ, ನನಗೇನ್ ಕೊಡ್ತಾರೇನು? ನಾಳೆ ನಾ ಇಲ್ಲಿ ಬಿದ್ದವ್ರು ಯಾರು ನೋಡೋದ್ರಿ ನನಗೆ. ಅದು ಅಂತ ಪರಿಸ್ಥಿತಿ ಮಂದಿ ಆಗ್ತೈತೆ. ನಿಮ್ ಮನಸ್ಸಿನಾಗ ನಾವು ಒಳ್ಳೇದ್ ಮಾಡಿರ್ತೀರಿ, ಕೆಟ್ಟದ್ ಮಾಡಿರ್ತೀರಿ. ನಿಮ್ಮ ಆತ್ಮಕ್ಕೆ ಹೋಗ್ಬಾರ, ನಾ ಅವನಿಗೆ ಒಂದು ಸೇವ್ ಹೋಯ್ದಾಗ ನಾವು ಒಳ್ಳೇದ್ ಮಾಡೀನಿ, ಕೆಟ್ಟದ್ ಮಾಡೀನಿ. ನಮ್ಮ ಮನ್ಯಾಗ ಅಂತಾರೆ ಭಾಳ ನಮ್ಮ ಅವ್ರ ನಿಜ ಮಾತಾಡ್ತಾರೆ. ಹಂಗಲ್ಲ ನೋಡವ, ನನಗದು ಗೊತ್ತಿಲ್ಲ, ನಾ ಅವ್ನಿಗೆ ಒಳ್ಳೇದ್ ಮಾಡದ, ನಮ್ಗೆ ಇಷ್ಟ ಆದ ಕೆಪಾಸಿಟಿ 2 ಸೇಬ್ ಒಯ್ದು ಕೊಡ್ತೀನಿ, ಮುಗೋದೈತೆ ಅಂತ. ನೀ ಬಿಸ್ಕಿಟ್ ಅದೇ ನೀ ಎಲ್ಲ ರೊಕ್ಕ ಹೆಚ್ಚಿದ್ರು ಅದ್ರ ರೊಕ್ಕ ಹೆಚ್ಚಿಗೆ ಒಯ್ದು ಕೊಡ್ತೀನಿ. ನೀ 50 ರೂಪಾಯಿಗೆ ಹಂಗಿಲ್ಲ, 50 ರೂಪಾಯಿದಾಗ ಏನ್ ಬರ್ತದ ಹಂಗ ಯಾವ ಇಲ್ಲ. ಬ್ರೆಡ್ ಅದ್ರ 2 ಪಾಕೆಟ್ ಒಯ್ಬೋದು, ಬಿಸ್ಕಿಟ್ ಅದ್ರ 4 ಒಯ್ಬೋದು, ಅದ್ರೊಳಗೆ ಗುಡ್ಡೆ 5 ರೂಪಾಯಿ ತೊಗೊಂಡಿದ್ರೆ 8 ಒಯ್ಬೋದು. ಸೊ ಈ ಕಲ್ಪನೆ ಅವ್ರಿಗೆ ಯಾಕೆ ಬರ್ತದೆ? ಇದು ನಮ್ಗೆ ಕುಬ್ಜು ಮಾಡ್ಬೇಕ್ರಿ, ನಮ್ ವಿಚಾರ ಶಕ್ತಿ ಕಡಿಮೆ ಮಾಡ್ಬೇಕು. ಇದು ಬಿಟ್ಟು ಹೊರಗೆ ಬರೋಣ ಹೆಚ್ಚಿಗೆ ಅಂದ್ರೆ ಅವನು ನಾ ಆರಾಮ ಇರೋದ್ರೆ ಅವನು ಒಂದೇ ಸೇರ್ತಾರೆ. ನಾನು ಅದು ಬಿಟ್ಟರೆ ಏನಾಗಲ್ಲ. ಆಗಲ್ಲ, ಅವನು ಒಂದೇ ತರಲ್ಲ, ಬಹಳ ಖುಷಿ ಇಲ್ಲ ಮಾಡೋದು. ಯಾಕೆ 5 ಒಮ್ಮೆಲೆ ತಿಂದ್ರೆ ಕೆಡ್ತವೆ ಮನ್ಯಾಗ, ಆ ಟೈಮಿಗೆ ತಿನ್ನೋದ್ನ ಯಾರಿಗಾಗಲ್ಲ. ಸೊ ಅದಕ್ಕ ಏನಂದ್ರೆ ಸಣ್ಣ ಸಣ್ಣ ವಿಚಾರ ಅದಾವ, ದಯವಿಟ್ಟು ಒಂದು ನಿರ್ಧಾರ ಮಾಡ್ಬೋದು. ಏನಂತೇಳಿ ನಾಳೆ ನುಡಿದು ಯಾವ್ರಿಗೆ ದವಾಖಾನಿಗೆ ಹೋದೇವ ಅಂದ್ರ ನಾವ್ ಎಂದೂ ಬ್ರೆಡ್ ಬಿಸ್ಕಿಟ ಒಯ್ಯಂಗಿಲ್ಲ. ಆದ್ರೆ ಎಳ್ನೀರು ಒಯ್ಯದೆ, ಆ ದವಾಖಾನಿಗೆ ಎಳ್ನೀರು ಬಿಡಲ್ಲ. ದಯವಿಟ್ಟು ಈ ಸೇಬು ಒಯ್ಯಿರಿ, ಚಿಕ್ಕು ಒಯ್ಯಿರಿ, ಬಾಳೆಹಣ್ಣು ಇರಿ, ಬಾಳೆಹಣ್ಣು ತಿನ್ನಕ್ಕೆ ಬೇರೆ ಹಣ್ಣು ಇರಿ. ಅಂದ್ರೆ ಏನಾಗ್ತದೆ, ಮನುಷ್ಯ ಆರಾಮ್ ಮಾಡಕ್ ಹೋರಲ್ಲ, ಮತ್ತೆ ಎಷ್ಟೇ ಮತ್ತೆ ರೋಗದಾಗ ಹಾಕಕ್ ಹೋಗ್ಬೇಡ್ರಿ. ಮತ್ ಚಾ ಒಯ್ದು ಕೊಡ್ತೇವೆ, ಬ್ರೆಡ್ ಬಿಡ್ ತಿನ್ಬೇಕು. ಯಾಕೆ ಬ್ರೆಡ್ ಬಿಸ್ಕಿಟ್ ಹಿಂಗೆ ತಿನ್ನಕ್ ಬರಲ್ಲ, ಚಾ ಬೇಕು. ಚಾ ಆಲ್ರೆಡಿ ವಿಷಯ ಅದ, ಆ ವಿಷಯ ಆರಾಮ್ರಿಂದ ಮತ್ತೆ ಚಾ ಕೊಡೋ ವಿಷಯ. ಯಾಕಂದ್ರೆ ಮೈದಾ ಹಿಟ್ಟು ಮಾಡ್ತಾರ್ರಿ, ಮೈದಾ ಹಿಟ್ಟು ಬಹಳ ತಪ್ಪದು. ಅದಕ್ಕ ದಯವಿಟ್ಟು ಮದಿಗೆ ಅಯರಿ ಮಾಡ್ತೀರಿ, ಮದಿಗೆ ಅಯರಿ ಮಾಡಿದ್ರೆ ಏನೋ ಇಲ್ಲ, ದಯವಿಟ್ಟು ದವಾಖಾನೆ ಏನೂ ಮಾಡಬಾರ್ದು. ಒಂದು ಕವರ್ 53 ರೂಪಾಯಿ ಇಟ್ಟು ಬರ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಆಯ್ತು, ನಾ ತಪ್ಪು ತಿಳಿಯಲಕ್ಕ ಏನ್ ಹೇಳಕ್ಕ ಮದಿಗೆ ಅಯರಿ ಮಾಡ್ತೀರಿ. ಈಗರ ಗಿಫ್ಟ್ ತಗೊಳ್ಳೋದಾದ್ರೆ ಬರ್ದೇವು, ರಾಯರಿ ಬಟ್ಟೆ ಅಯರಿ ಇರುವುದಿಲ್ಲ ಅಂತ. ಯಾಕೆ 100 ರೂಪಾಯಿ ಸೀರೆ ಅಂತ ಮುಗಿದೈತೆ ನಾವು. ನಮ್ಮ ಮನೆ ನಮ್ಮ ಅವ್ರ ಮಂದಿ ಹೇಳೋರು ಭಾರಿ ಮಾತ. ಯಾರೋ ಒಬ್ರಿಗೆ ಮಾಡಿದಾಗ ಹೊಲ್ದಾಗ ಹಂದಿಸಲ ಕಟ್ಟೆ ಸೀರೆ ಚಲೋ ಇದ್ರಕ ಆಗ್ತೇನೆ. ಯಾಕ ರೈತರೆಲ್ಲ ಕಟ್ಟಗತ್ತಾರೆ ಸುತ್ತಮುತ್ತ, ಅವೇ ಸೀರೆ ಚಲೋ ಆಗ್ತೇವೆ. ಅಂದ್ರ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದ, ದಯವಿಟ್ಟು ಪದ್ಧತಿ ಚೇಂಜ್ ಮಾಡಬ್ರಿ. ನಿಮ್ ಕೈದಾಗದ ನಮ್ ಕೈದಾಗದ. 4 ಸಲ ಅಂತಾರ, 5 ಸಲ ಅಂತಾರ. ನಮ್ಮ ಮನೆ ನಮ್ ದೋಸ್ತರು ಬಂದ್ರೆ ಯಾರು ಚಾ ಕುಡಿಯಲ್ಲ. ಯಾಕಂದ್ರೆ ನಮ್ಮವ್ರು ಚಾ ಮಾಡ್ಕೋಲ್ಲ. ಯಾಕಂದ್ರೆ ದೋಸ್ತರು ಯಾರು ಚಾ ಕುಡಿಯಲ್ಲ ಅಂತೇಳಿ ಅವ್ರು ನಮ್ಮವ್ರ ಬಿದ್ದರೆ ಯಾರೇ ಬರ್ಲಿಕ್ಕೆ ಅವ್ರು ಚಾ ಮಾಡ್ತಾರ. ಅವ್ರಿಗೆ ನಾ ಯಾರ್ದಾರ ಮನೆಗೆ ಹೋದ್ರೆ ನಾ ಚಾ ಕುಡಿಯಲ್ಲ ಅಂತೇಳಿ, ಭಾಳ ಅಜ್ಜಿ ಮನೆಗೆ ಹೋದ್ರೆ ಕುಡಿದ ಚಾ, ಇಲ್ಲಾಂದ್ರೆ ನಾವು ಚಾ ಕುಡಿಯಲ್ರಿ. ಅವ್ ಏನು ಬೇಡ, ನೀರು ಕುಡ್ರಿ ಹೋಗ್ತೀನಿ. ಬೆಲ್ಲ ನೀರು ಕುಡ್ರಿ, ಏನು ಆಗಿಲ್ಲ ನಂಗೆ ಸ್ವಲ್ಪ ಬೆಲ್ಲ ನೀರು ಕುಡ್ರಿ, ಭಾಳ ಶ್ರೇಷ್ಠ. ನಾ ಭಾಳ ಮಂದಿ ನೋಡಿದ್ವಿ, ಸಿಮೆಂಟ್ ಫ್ಯಾಕ್ಟ್ರಿ ಬೆಲ್ಲ ಕೊಡ್ತಾರ ಗೊತ್ತೇನ್? ಯಾಕೆ ಕೊಡ್ತಾರ ಗೊತ್ತೇನ್? ಅದೇ ಸಂಬಂಧಪಟ್ಟ ನೆನ್ಪತ್ತಿಗೆ ಹೇಳ್ತೀನಿ ನಿಮಗ. ಸತ್ ಮೇಲೆ ಇದು ಮದಿ ಗೊತ್ತಿರಲ್ಲ, ನೆಂಟಿಸ್ಕೊಂಡು ನೋಡ್ಕೋದ ಎದಕ್ ಬೆಲ್ಲ ಸಕ್ರಿ ಕೊಡ್ತಾರ. ಸಕ್ರಿ ನೀರು ಯಾಕೆ ಕೊಡ್ತಾರ ಹೇಳ್ರಿ? ಸಕ್ರಿ ನೀರೇ ಕೊಡ್ತಾರ, ಯಾಕೆ ಕೊಡ್ತಾರ ಗೊತ್ತಿಲ್ಲ. ಬಾಳ ಮಂದಿ ಹೇಳ್ಯಾರ ಸಿಹಿ ಎತ್ತಲ್ರಿ, ರುಚಿ ರುಚಿ ಆಗಿ ಅಂತೇಳಿ. ಖರೆ ಅದು ಮಾತ್ರ. ಸತ್ ಮಣ್ಣು ಮಾಡಿ ಬರ್ತಿರಲ್ಲ, ಮಣ್ಣು ಮಾಡಿ ಬಂದಾಗ ಮೈ ತಗೊಂಡು ಸಕ್ರಿ ನೀರು ಕುಡಿದ್ರೆ ಮೈ ಊಟ ಮಾಡ್ತೀರಿ. ಇಲ್ಲಾಕ ಸಿಹಿ ಅದ, ಸ್ವತ್ತ ಹೋಗಿ ಚಲೋ ಹೇಳ್ತಾ ಕುಡಿತೀರಿ ಇಲ್ಲಲ್ಲ. ಏನಂದ್ರೆ ಹಿಂದಕ್ಕೆ ಸಕ್ಕರೆ ಇರಲಿಲ್ಲ, ನಮ್ಮಲ್ಲಿ ಬೆಲ್ಲ ಇರ್ತಿತ್ತು. ನೆಂಟಸ್ಕೊಂಡ್ ಮಾಡಕ್ ನಿಮ್ಗೆ ಬೇರೆ ಊರಿಗೆ ಬರ್ತೀರಿ, ಎತ್ತಿನ ಗಾಡಿಯಾಗ ನಡ್ಕೋತ ಧೂಳು ಕುಡ್ಕೊಂಡ್ ಬರ್ತೀರಿ. ಆ ಧೂಳು ಒಟ್ಟು ಮೈದಾನ ಕರಗ್ ಹೋಗಿ ಅಂತೇಳಿ ಬೆಲ್ಲ ಕೊಟ್ಟು ನೀರು ಕುಡಿಸ್ತಿದ್ರು. ಬೆಲ್ಲ ತಿಂದಾಗ ಮೈದಾನ ರಕ್ತ ತಂದು ಕಸ ಹೋಗ್ತಿತ್ತು. ನಾವಂತೇಳಿ ರುಚಿ 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 ಐತೆ. ರುಚಿ ರುಚಿ ಇಲ್ರಿ ಅಲ್ಲಿ. ರುಚಿ ರುಚಿನೇ ಇತ್ತಂದ್ರೆ ಸತ್ತ ಮೇಲೆ ಬೆಲ್ಲ ತಿನ್ನೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ನೋವಾಗಿ ಬರ್ತಿತ್ತು, ಖಾರ ತಿನ್ಬೇಕಾಗಿತ್ತು. ಸೊ ಅಲ್ಲೇನಾಯ್ತು, ನಾವು ಯಾಕೆ ಸತ್ ಮಾಡಿ ಹೊಲ್ದಾಗ ಹೋಗಿ ಬಂದಿರ್ತೀವಿ, ಆ ಧೂಳು ಕುಡಿದಿರ್ತೀವಿ, ಬೆಲ್ಲ ತಿಂದು ನಾವು ನೀರು ಕುಡಿದಪ್ಪ ಅಂದ್ರೆ ಮೈದಾನ ರಕ್ತ ಸ್ವಚ್ಛ ಆಗ್ತದ ಆಗ್ತದೆ. ಪ್ರಾಕ್ಟೀಸ್ ಮಾಡಿ ನೋಡ್ರಿ ನೀವು. ದಿನ ಮನೆಗೆ ಆಫೀಸಿಂದ ಮನೆಗೆ ಬಂದ ಮೇಲೆ ಬೆಂಗಳೂರ್ದಾಗ ನಾವು 2 ಮೂರು ಮಾಡಿಸಿದಂಗ ಇವ್ರಿ ಅಲ್ಲಿಂದ ಅಸ್ತಮ ಆಗ್ಯದ, ಡಸ್ಟ್ ಆಗ್ಯದ, ಅವಾಗೇನ ದಿನ ಬಂದ್ಮೇಲೆ ಬೆಲ್ಲ ನನಗೂ ಆಗಲ್ಲ. ಅವ ಮಾಡೋ ಕರೆಕ್ಟ್. ಒಂದ್ ದಿವ್ಸ ಮನೆಗೆ ಹೋದಾಗ ಬರ್ತೈತೆ, ಹೋಗ್ಕೊಳ್ಳೆ ಬೆಲ್ಲ ನೀರು ಕೊಟ್ಟ. ಇದೇನೋ ಪದ್ಧತಿ ನೀ ಹೇಳಿದ್ಯದ ನಮ್ಮ ಮನೆ ನಾ ಮಾಡೋಕ್ಕಾಗಲ್ಲ, ಈಗ ದಿನ ಮಾಡೋದಂಗ ಆಗ್ತೇನೆ. ಅವ ಹೇಳ ಅವತ್ತು ಹೇಳಿದ್ರು ನಂಗೆ ಏನೂ ರೋಗಿಲ್ಲ, ಭಾರಿ ಮಸ್ತ್ ಆಗಿರುತ್ತೆ. ದಿನ ಮನೆಗೆ ಬಂದ್ಕೊಳ್ಳಿ ಸ್ವಲ್ಪ ಬೆಲ್ಲ ತಿಂದು ನೀರು ಕುಡೀರಿ. ಯಾರೇ ನಿಮ್ ಮನೆಗೆ ಬಂದ್ರಲ್ಲ ದಯವಿಟ್ಟು ಫಸ್ಟ್ ಹಿಂದಕ್ಕೆಲ್ಲ ಕಾಲ್ ತೊಗೊಳಕ್, ನಮ್ಮ ಆಯ ಕಾಲ್ ತೊಗೊಳಕ್ಕೆ ಒಳಗೆ ಬೀಳ್ತಿರ್ಲಿಲ್ಲ. ಇವತ್ತು ಸೀದಾ ಹೊರ ಬಾತ್ರೂಮ್ನಿಗೆ ಹೋಗಿ ಕಾಲ್ ತೊಗೋತೀವಿ. ಪದ್ಧತಿ ಭಾಳ ತಪ್ಪ. ಹೊರಗೊಂದು ನೀರಿನ ಟ್ಯಾಂಕ್ ಇಡೋದು ಕಲೀರಿ, ಕಾಲ್ ತೊಳ್ಕೊಂಡು ಒಳಗೆ ಬರೋದು ಮಾಡ್ರಿ.
ಕೊರೋನಾ ಟೈಮ್ ಗೊತ್ತಾಗಿದೆ ಕಾಲ್ ತೊಳ್ಕೊಬೇಕು ಹೆಂಗ ಏನ್ ಸುದ್ದಿ ಅಂತ. ಸೊ ಅದಕ್ಕೆ ಬಹಳ ಪಾಠ ಕಲ್ಸೋದು. ಅದ್ರ ಬಗ್ಗೆ ಬಹಳ ಅದಕ್ಕೆ ದಯವಿಟ್ಟು ಈ ಒಂದು ಆಚರಣೆ ಬೆಲ್ಲ ತಿನ್ನೋದು ಅದೊಂದು ಆಚರಣೆ ಅದ. ಮತ್ತೆ ಆಹಾರ ಆಯ್ತು, ಆರೋಗ್ಯ ಆಯ್ತು, ಎಲ್ಲ ಇವು ಸಣ್ಣ ಸಣ್ಣ ಆಚರಣೆ ಅವ್ರಿ, ಇದು ದೊಡ್ಡದಲ್ಲ. ಇಂಥ ಬಹಳ ಹೇಳ್ಕೊತ ಹೋಗ್ಬೋದು. ಹೆಣ್ಮಕ್ಳು ಲಿಪ್ಸ್ಟಿಕ್ ಹಚ್ಕೊತೀರಿ, ಎದುರು ಮಾಡ್ಯಾರ ಅಂದ್ರೆ ವಿಚಾರ ಮಾಡ್ಯಾರೇನು? ನಿಮ್ ಮಕ್ಳಿಗೆ ಕೇಳಿ, ನಾಳೆ ಹುಡುಗಿಯರ್ ಸಣ್ಣ ಸಣ್ಣ 10ನೇ 12ನೇ ಇರ್ತಾರ, ಮೊಬೈಲ್ ಬಹಳ ಚಲೋ ಅದಾರ. ನಮ್ಮ ಈ ಮೊಬೈಲ್ ಯೂಸ್ ಬಹಳ ಚಲೋ ನೋಡ್ರಿ. ಯಾಕಂದ್ರೆ ಇವತ್ತಿನ ದಿವಸ ಯಾವಾಗ ಬರಿಬೇಕಾಗಿತ್ತು ಹಂಗಿಲ್ಲ. ಮೊಬೈಲ್ ಲಿಪ್ಸ್ಟಿಕ್ ಅದರಲ್ಲೇ ಮಾಡ್ಯಾರ ಹೇಳ್ತದ, ಕೆಮ್ಮ ಆಗ್ಯಾರ ಏನ್ ಮಾಡ್ಲಿ ಹೇಳ್ತದ. ಏನ್ ಬೇಕಾದ್ರೆ ಕೇಳಿ, ನಾ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಟಿಕೆಟ್ ಸಿಗ್ತಾವ ಕೇಳಿದ್ರೆ ಯಾವ ಟಿಕೆಟ್ ಸಿಗ್ತಾವ ಇಲ್ಲ. ಇಷ್ಟರ ಮಟ್ಟಿಗೆ ಶಾಣೆಗೆ ಮೊಬೈಲ್ ಯಾಕೆ ಬಳಸಕ್ ಆಗಲ್ಲ ಈಗ ನಮ್ಮ ಕೈಲಿ. ನಾವ್ ಮಕ್ಕಳ ರೀಲ್ ನೋಡಕ ಪಿಕ್ಚರ್ ನೋಡಕ ಬಳಸಿರುತ್ತೆ. ದಯವಿಟ್ಟು ಅದ್ ಬಿಟ್ಟು ಹೊರಗೆ ಬರ್ರಿ. ಲಿಪ್ಸ್ಟಿಕ್ ಬಳಸೋರು ಎಲ್ಲರೂ ವಿಚಾರ ಮಾಡ್ರಿ. ಯಾರ್ಯಾರು ಹೇಳಿದಾರೆ ವೆಜಿಟೇರಿಯನ್ ಇದ್ದು ನಾವು ಲಿಪ್ಸ್ಟಿಕ್ ಬಳಸೋದಕ್ಕೆ ಟೂತ್ ಪೇಸ್ಟ್ ಬಳಸಬೇಕಂದ್ರೆ ನೀವು ವೆಜಿಟೇರಿಯನ್ ಅಲ್ಲ. ಬರೀ ಅಷ್ಟೇ ಅಲ್ಲ, ದನದ ರಕ್ತದಿಂದ ತಯಾರಾಗ್ತದ್ರಿ, ದನದ ಎಲುಬಿನಿಂದ ತಯಾರಾಗ್ತದ. ದಯವಿಟ್ಟು ಟೂತ್ ಪೇಸ್ಟ್ ಬಿಡಬಹುದು. 16 ಹುಟ್ಟದಿಂದ ಟೂತ್ ಪೇಸ್ಟ್ ಬಳಸಿ 46 ತಿಂಗಳು ಬಿಟ್ಟು ನನ್ನ ಜೀವನದಾಗ. ಆದ್ರ ಯಾರು ಬಿಡ್ಬೋದು. ಇವತ್ತು ಬಹಳ ಉತ್ಪನ್ನ ಬಂದಿರುತ್ತೆ. ಅವಾಗೆಲ್ಲ ಬಹಳ ಕಡ್ಡಿ ಪ್ರಾಬ್ಲಮ್ ಇತ್ತು, ಅವ್ರಿಗೆ ಬಳಸ್ತೀವಿ. ಇವತ್ತು ಹಂಗಿಲ್ಲ. ಮಾರ್ಕೆಟ್ನಾಗ ಇಲ್ಲ ಕೊಟ್ಟಾರಿ ಬಂದಾಗ ದೊಡ್ಡ ದೊಡ್ಡ ಅಂಗಡಿ ಗೋಮಯ ಸಗಣಿದಿಂದ ಟೂತ್ ಪೇಸ್ಟ್ ಮಾಡತಾರ, ಟೂತ್ ಪೌಡರ್ ತಯಾರು ಮಾಡತಾರ, ಇದರ ಬ್ರಷ್ ಬಂದಾವ, ಎಲ್ಲ ತಯಾರು ಮಾಡಿರ್ತಾರ. ಬೇವಿನ ಕಡ್ಡಿ ಬಳಸ್ರಿ, ಹುಂಚಿ ಕಡ್ಡಿ ಬಳಸ್ರಿ, ಮಾವಿನ ಎಲೆ ಬಳಸ್ರಿ, ಜಾಪುಳ ಎಲೆ ಬಳಸ್ರಿ. ಯಾವ ಎಲೆ ಸಿಗ್ತದೆ ಆ ಎಲೆ ತೊಗೊಂಡ್ಸಿನ ಮೈ ನದಿರುತ್ತೆ ಮಾತ್ರ ಬಹಳ ಎಲೆಗಳು ಚಲೋ ಅದಾವ. ಸೊ ಅದಕ್ಕೆ ಲಿಪ್ಸ್ಟಿಕ್, ಟೂತ್ ಪೇಸ್ಟ್ ಸಣ್ಣ ಸಣ್ಣ ವಿಚಾರ ಅವರಿಗೆ. ಇದಕ್ಕೆ ನಮ್ಮ ಆಚರಣೆ ಇದು. ಯಾಕೆ ಹೋಗ್ಬೇಡ ಚಲೋನಿಕೆ ಸಾವುದು ಆರ್ಗ್ಯಾನಿಕ್ ಲಿಪ್ಸ್ಟಿಕ್ ಮಾಡ್ಕೋಬಹುದ್ರಿ. ಕೂಕ ಮಚ್ಕೋದ್ರಿ. ಕೂಕ ಮಚ್ಚಿದ್ರೆ ಮಾರ್ಕೆಟ್ನಾಗ ಬರೋ ಕೂಕ ಮೀನ ಮುಂಜಾನೆ ಪೂಜೆ ಮಾಡಿದ ಕೈಗೆ ಇರ್ತದೆ. ಅದೇ ಒರಿಜಿನಲ್ ಕೂಕ ಮೆದಳ ತಯಾರಾಗ್ತದೆ. ಸುಣ್ಣ, ಅರಿಶಿಣ, ನಿಂಬೆ ಹಣ್ಣು ತಯಾರಾಗ್ತದೆ. ನಡ್ಬರ್ಕ್ ನಮ್ಗೆ ಗೊತ್ತಿರ್ಬೇಕು. ಹೆಣ್ಮಕ್ಳು ಯಾಕೆ ನೋಡಿರೋ ಗೊತ್ತಿಲ್ಲ. ಕ್ಯಾಲ್ಸಿಯಂ ಇಂದ ನಿಮ್ಗೆ ಇದು ಕೂಕ ಮಂದಿ ಮಾರ್ಕೆಟ್ನಾಗ ಮತ್ ಸುಣ್ಣದಾಗ ಇರ್ತದಲ್ಲ, ಮಾರ್ಕೆಟ್ನಾಗ ಲಾಂಚ್ ಮಾಡಿದ್ರೆ ಟಿಕ್ಲಿ ಬಹಳ ದಿವಸ ನಡೀಲಿಲ್ಲ ಮಾರ್ಕೆಟ್ನಾಗ. ಬಟ್ ಅದಕ್ಕೆ ಸೊ ಅದಕ್ಕೆ ಏನಾದ್ರು ದಯವಿಟ್ಟು ಈಗ ಬೇಡ್ರಿ. ಆಮೇಲೆ ಇನ್ನೊಂದು 5 ನಿಮಿಷ ಮುಗಿಸ್ತೀನಿ. 5 ಸಣ್ಣ ಮಕ್ಕಳು ತೊಟ್ಲಾಗ ಹಾಕ್ತಿರ್ತಾರಲ್ಲ, ಹಾಕೋ ಟೈಮಿಗೆ ಯೂಶಲಿ ಗಿಫ್ಟ್ ಅಂತ ಕೊಡ್ತೀರಿ ಅಲ್ರಿ, ಬೆಳ್ಳಿ ಪಾತ್ರೆ ಬೆಳ್ಳಿದೆಲ್ಲ ಕೊಡ್ತಿರ್ತಾರೆ. ಬೆಳ್ಳಿ ಬಟ್ಲೆ ಯಾಕೆ ಕೊಡ್ತಾರ ಗೊತ್ತ? ಶ್ರೇಷ್ಠ ಎದಕ್ ಕೊಡ್ತಾರ ಅಂತ ತಿಳ್ಕೊಂಡ್ರಿ ಅಂದ್ರೆ ಯಾಕೆ ಕೊಡ್ತಾರೋ ಅದ್ರಿಂದ ಉಪಯೋಗ. ಬೆಳ್ಳಿ ಬಟ್ಲ ಕೊಟ್ಟಾಗ ಬೆಳ್ಳಿ ಬಟ್ಲಾಗ ಹಾಕಿ ಮೊಸರು ಹುಡುಗರು ಬಿಟ್ಟಾಗ ಉಣಿಸಿದಾಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ. ಸಣ್ಣವ್ರ ಅಷ್ಟೇ ದೊಡ್ಡವ್ರನವ್ರಿ ಏನಂದ್ರೆ ಮೊಸರು ಹೆಪ್ಪಾಕ್ಬೇಕು. ಮೊಸರನ್ನೇ ಸ್ವಲ್ಪ ಸುಣ್ಣ ಹಾಕೊಂಡ್ ಕುಡ್ದ್ರೆ ಏನು ಕೈಕಾಲು ಬಂದಿದ್ದಾರೆ ಯಾರು ಅಂತಂದ್ರೆ ಸುಣ್ಣ ಡೈರೆಕ್ಟ್ ತಿನ್ನೋದಾಗಲ್ಲ. ಮೊಸರನ್ನೇ ಸ್ವಲ್ಪ ಸುಣ್ಣ ಹಾಕೋರು ಹೆಪ್ಪಾಕ ಟೈಮಿಗೆ ಆ ಮೊಸರು ಸುಣ್ಣ ಸುಣ್ಣ ಮತ್ತು ಮೊಸರು ಎರಡು ಊಟ ಮಾಡಿದ್ರೆ ಕೈಕಾಲು ಬಂದಿ ಕಮ್ಮಿ ಆಗ್ತಾವ. ಸೊ ಅದ್ರ ಜೊತೆಗೆ ಬೆಳ್ಳಿ ಬಟ್ಲಾಗ ಹೆಪ್ಪಾಕಿ ಊಟ ಮಾಡಿದ್ರಪ್ಪ ಅಂತಂದ್ರ ಅದು ಬಹಳ ಶ್ರೇಷ್ಠ. ನಾವೇನ್ ಮಾಡಿದ್ವಿ, ಬೆಳ್ಳಿ ಆಯರಿ ಮಾಡಿದ್ರೆ ತಿಜಾರಿ ತುಂಬಿದೆ. ಬಳಸುತ್ತದೆ ಅದು, ಬಳಸುತ್ತದ. ಈಗ ಹೇಳ್ತಾರೆ ಏನ್ರಿ ಬಂಗಾರದಾಗ ಊಟ ಮಾಡೋ ಮುಖ್ಯ ಅನ್ನತ್ತೇವೆ. ಬಂಗಾರದಿಂದ ಆಗ್ಲಿಕ್ಕೆ ಬೆಳ್ಳಿ ತಂದ್ರೆ ಮೊಸರೆ ಊಟ ಮಾಡಿಸ್ಬೇಕು. ಭಾಳ ಕಿಮ್ಮತ್ ತಿಂದಿಡ್ರಿ, 400-500 ರೂಪಾಯಿ ಅಂತ ನಾವ್ ಒಂದ್ ಡ್ರೆಸ್ಸಿನ ಬಟ್ಲಾಗ ಸಿಗ್ತಾವಲ್ಲ, ಭಾಳ ಸುಸ್ತದಾವ ಒರಿಜಿನಲ್ ಮಾತು. ದಯವಿಟ್ಟು ವಿಚಾರ ಮಾಡ್ರಿ. ಒಂದು ಡ್ರೆಸ್ ಕಮ್ಮಿ ಮಾಡ್ರ ಒಂದು ಬರ್ತ್ಡೇ ಬೆಳ್ಳಿಗೆ ಸಿಗ್ತಾರ ಭಾಳ. ಅದಕ್ಕೆ ಆಚರಣೆ ನಾಲ್ಕು ಸುಂಕ ಕೊಡ್ತಾರ. ನಾವು ನಾಳೆಗೆ ಯಾರಿಗೆ ಮಾಡ್ಬೇಕು ಅವ್ರಿಗೆ ಮಾಡೋದು, ಅವ್ರ ನಮಗಿಡೋದು ಅದು ಅಲ್ಲ. ದಯವಿಟ್ಟು ಆಚರಣೆಯಿಂದ ಹಿಂದೆ ವೈಜ್ಞಾನಿಕ ಕಾರಣ ನಂಬರ್ ತಿಳ್ಕೋ ಪ್ರಯತ್ನ ಮಾಡ್ರಿ. ಎಲ್ಲಿ ಅಡಿಕೆ ತಿಂತೀವೋ ಬಿಟ್ಟೆವು, ಯಾಕ ಸಾಲಿ ಕಲ್ತ್ಬಿಡ ಎಲಿ ಅಡಿಕೆ ತಿಂದ್ರೆ ಇವ ಹಳ್ಳಿದಾವ ಅಂತಾರ, ಹೊಂಬ ಅಂತಾರ. ಅರೆ ಎಲಿ ಅಡಿಕೆ ಯಾಕೆ ತಿಂತೀರಿ? ಎಲಿಗಳು ಸುಣ್ಣ ಬರ್ತಿತ್ತು, ಕಾಚಾ ಬರ್ತಿತ್ತು, ಅಡಿಕೆ ಬರ್ತಿತ್ತು, ಸೋಪ್ ಬರ್ತಿತ್ತು. ಈಗ ಮತ್ತೆ ಸಕ್ರಿ ಸೋಪ್ ಅಲ್ರಿ, ಮತ್ತೆ ಕಲರ್ ಸೋಪ್ ಅಂತೇಳಿ ಅದಕ್ಕೆ ಏನ್ ಬಿಡಿಸ್ ನಾರ್ಮಲ್ ಸೋಪ್ ಬರ್ತಾವ. ಎಲ್ಲ ತಿಂದಾಗ ಕೈಕಾಲು ಬ್ಯಾನಿ ಬರಲ್ಲ, ಕ್ಯಾಲ್ಸಿಯಂ ಹೋಗ್ತದ, ಬೇರೆ ಬೇರೆ ವಿಟಮಿನ್ಸ್ ಹೋಗ್ತಾವ, ಬೀಟಲ್ಲಿ ಬೆಸ್ಟ್ ಎಲಿ. ಅದಕ್ಕೆ ಅಲ್ಲಿ ಲಕ್ಷ್ಮೀ ಪೂಜೆಗೆ ನೀವು ಬಳಸಿರ್ತೀರಿ. ಅದಕ್ಕೆ ಆ ಎಲಿ ತಂದು ಪೂಜಾ ಮಾಡಿ ಎಲಿ ತಿನ್ಬೇಕು ಅಂತೇಳಿ. ಆ ಎಲಿ ಕೊರತೆ ಹೊತ್ತು ಯಾರು ಮುಟ್ಟಂಗಿಲ್ಲ, ರೊಕ್ಕ ಖರ್ಚು ಮಾಡಿರ್ತೀರಿ. ಅದಕ್ಕೆ ತಿನ್ರು ಯಾಕಂದ್ರೆ. ಸೊ ದಯವಿಟ್ಟು ಏನಂದ್ರ ಈಗ ಆಚರಣೆ ಎಲಿ ಅಡಿಕೆ ಇನ್ನೂ ಕಲಿರೋದು ಎಲಿ ಅದಕ್ಕೆ ಯಾಕಂತೇಳಿ. ಆಮೇಲೆ ಲಾಸ್ಟ್ ಹೇಳ್ಬೇಕಾದ್ರೆ ನೆಲದ ಕೂತು ಊಟ ಮಾಡೋದು ಕಲೀರಿ, ಇದೆ ದೊಡ್ಡದಲ್ಲ. ನೆಲದ ಮೇಲೆ ಕೂತು ಊಟ ಮಾಡೋದ್ರಿಂದ ಬಹಳ ಚಲೋ ಆಗ್ತದ. ಕುರ್ಚಿ ಮೇಲೆ ಕೂತು ಊಟ ಮಾಡೋದ್ರಿಂದ ಪ್ರಾಬ್ಲಮ್ ಅದ, ಇದು ಬಯಾಲಜಿ ಆಗ್ತದ. ಅದಕ್ಕೆ ಎಷ್ಟು ಬಹಳ ಹಿಂದಕ್ ನೋಡ್ರಿ, ಹಿಂದಕ್ಕೆ ಅಡಕೆಲ್ಲ ನೆಲ ಮೇಲೆ ಕೂಡ್ತಿದ್ರು. ಹಳ್ಳಿಯಾಗ ಹೋದ್ರೆ ಅಡಕೆ ರಾಜ ಅಂದ್ರೆ ದೊಡ್ಡ ದೊಡ್ಡ ರಾಜರ ಅರಮನೆಗೆ ಹೋದ್ರೆ ಮೈಸೂರ, ರಾಜಸ್ಥಾನ, ಜೈಪುರ ಅಂತೆಲ್ಲ ಹೋದಾಗ ಅವ್ರದ್ದೆಲ್ಲ ದೊಡ್ಡ ದೊಡ್ಡ ಬಂಗಾರ ಸಾಮಾನು ನೋಡಿರಿ. ಅಡ್ಡಣಿಗೆ ನೋಡಿರಿ ಅವ್ರದ್ದು, ಎಲ್ಲರೂ ಡೈನಿಂಗ್ ಟೇಬಲ್ ನೋಡ್ರಿ ಅವ್ರದ್ದು. ಸುಮ್ಮನೆ ಮುಂದಿನ ಸಲ ಅಂದ್ರೆ ಹೋದ್ರೆ ಯಾವ್ದು ಡೈನಿಂಗ್ ಟೇಬಲ್ ಇರ್ರಿ, ಎಲ್ಲರೂ ಬಂಗಾರ ಬೆಳ್ಳಿದ ಅಡ್ಡಣಿಗೆವ. ಅದು ಅಡ್ಡಣಿಗೆ ಹಿಂಗ್ 3 ಇರ್ತದ, ಕಾಲ್ ಇರ್ತಾವ, ಊಟ ಮಾಡ್ತೀವಿ. ಮನೆ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ.
ಸೊ ಇದಕ್ಕೆ ನೆಲದ ಮೇಲೆ ಕೂತು ಊಟ ಮಾಡೋದು ಶ್ರೇಷ್ಠ ಅಂದ್ರೆ ಅವರಿಗೂ ಗೊತ್ತಿತ್ತು. ಯಾಕಂದ್ರೆ ಡೈನಿಂಗ್ ಟೇಬಲ್ ಮಾಡ್ಕೊಳ್ಳೋಷ್ಟು ರೊಕ್ಕ ಇರ್ಲಿಲ್ಲ ಅವ್ರ ಬಲ್ಲಿ. ಮಣಿ ಸಹಿತ ಬಂಗಾರ ಇದ್ದು ಅವ್ರ ಬಲ್ಲಿ, ಆದ್ರೆ ಡೈನಿಂಗ್ ಟೇಬಲ್ ಮಾಡ್ಕೊಳ್ಳಿಲ್ಲ ಕಟ್ಟಿಗೆದು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನೆಲದ ಮೇಲೆ ಕೂತು ಊಟ ಮಾಡೋದು ಶ್ರೇಷ್ಠ ಅಂತ. ನಾವೇನ್ ಮಾಡಿದೀವಿ ಅಂತ ಸ್ವಲ್ಪ ಪಗಾರ ಹೆಚ್ಚಿಗೆ ಆದ್ಕೊಂಡು ಡೈನಿಂಗ್ ಟೇಬಲ್ ತಂದೇವಿ. ದಯವಿಟ್ಟು ನೆಲದ ಮೇಲೆ ಕೂತು ಊಟ ಮಾಡೋದು ಕಲೀರಿ. ಆಮೇಲೆ ಲಾಸ್ಟ್ ಹೇಳ್ಬೇಕಂದ್ರ ಒಂದು ಪಿಕ್ನಿಕ್ ಏನಾದ್ರು ಹೋಗ್ಬೇಕಾಗಿತ್ತು, ದಯವಿಟ್ಟು ವಾರದಾಗ 15 ದಿವಸಿಗೆ ಒಂದ್ಸಲ ನಿಮ್ ಹುಡುಗರಿಗೆ ಕರ್ಕೊಂಡು ಸನಿ ಯಾವ ಗೋಶಾಲೆ ಅದಾವ ಅಥವಾ ಯಾವ್ದಾರ ಒಂದು ಗುಡಿ, ಶರಣನ್ ದೇವಸ್ಥಾನ ಇರ್ಬೋದು, ಇನ್ನೊಂದಿರ್ಬೋದು, ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗಕ್ ಕಲೀರಿ. ಯಾಕಂತಂದ್ರ ಅಲ್ಲಿ ಹೋದಾಗ ಗುಡಿ ಸುಮ್ಮನೆ ಕಟ್ಟಿಲ್ರಿ. ನಿಮ್ಗೆ ಗೊತ್ತಿಲ್ರಿ ಆ ಗುಡಿಯಲ್ಲಿ ನಿಮ್ ಪಿರಾಮಿಡ್ ಬರ್ತಾವಲ್ಲ, ಅದು ಪಿರಾಮಿಡ್ ಎನರ್ಜಿ ಶಕ್ತಿಗಳವಲ್ಲ. ಎಷ್ಟರ ಮಟ್ಟಿಗಪ್ಪ ಅಂದ್ರೆ ಇಂಗ್ಲಿಷ್ನಾಗ ಬಂದ್ಬಿಟ್ಟು ಸೀಕ್ರೆಟ್ಸ್ ಆಫ್ ಸಾಯಿಲ್ ಅಂತ ಹೇಳಿ ಆ ಸೀಕ್ರೆಟ್ಸ್ ಆಫ್ ಸಾಯಿಲ್ ಬರ್ದಾರವರು. ಇದು ಹೆಚ್ಚಿಗೆ ಅದು ಎನರ್ಜಿ ಎಷ್ಟು ಲೆವೆಲ್ ಅಂದ್ರೆ ಮಳಿ ಜೋಗ್ತಾವಪ್ಪ. ಅದ್ರ ಸಲುವಾಗಿ ಅವ್ರು 20 ಆ ಬುಕ್ ಬರ್ದಾಗ ಏನ್ ರೇಟ್ 20,000 ರೂಪಾಯಿ ಒಂದು ಪೈಪ್ ಅಪ್ಲೈ ಮಾಡ್ಕೊಂಡು ಹೊಲ್ದಾಗ ಇಡಕತ್ತಾರ. ಅಲ್ಲೆಲ್ಲ 1000 ಗಟ್ಟಲೆ ಹಾಕಾರಲ್ಲ, ಅದಕ್ಕೆ ಗುಡಿ ಕಟ್ಟಕ್ ಆಗಲ್ಲ, ಅದಕ್ಕೆ ಅಲ್ಲಿ ಇಲ್ಲಿ ಪೈಪ್ ಅಪ್ಲೈ ಮಾಡ್ಕೊಂಡು ಆ ಪಿರಾಮಿಡ್ ಕಟ್ಟಿ ಮಾರ್ಲಕತ್ತಾರ. ಸೊ ಅದಕ್ಕೆ ಆ ಗುಡಿಯಾಗ ಕೂಡದೇ ಒಂದು ಶ್ರೇಷ್ಠ ಅದ. ದಯವಿಟ್ಟು ಶಾಪಿಂಗ್ ಹೋಗೋ ಬಂದೇನಪ್ಪ ಅಂತಂದ್ರೆ ಗುಡಿಗೆ ಹೋರಿ, ಗೋಶಾಲೆಗೆ ಹೋರಿ. ಸುತ್ತಮುತ್ತ ಒಂದ್ 8-10 ಗೋಶಾಲೆ ಅದಾವ, ಆ ಗೋಶಾಲೆಗೆ ಹೋರಿ. ಯಾಕೆ ಗೋಶಾಲೆಗೆ ಹೋಗ್ಬೇಕಂದ್ರೆ ಯಾವಾಗ ಕರುವಿನ ಮೇಲೆ ಕೈ ಆಡಿಸ್ತೀರಿ, ಆಕಳ ಮೇಲೆ ಕೈ ಆಡಿಸ್ತೀರಿ, ನಿಮ್ ರೋಗಗಳು ಕಡಿಮೆ ಆಗ್ತಾವ. ಇದು ನಾ ಏನಾರ ಸುಮ್ಮನೆ ತರ ಕರೆ ಹೇಳೋದಂದ್ರೆ ಅದನ್ನ ವಿಚಾರ ಮಾಡ್ರಿ. ಕೌ ಕಡ್ಲಿಂಗ್ ಅಂತ ಅಂತಾರ ಅಮೆರಿಕಾದಾಗ. ಕೌ ಕಡ್ಲಿಂಗ್ 1 ತಾಸು ನೀವು ಆಕಳ ಮೇಲೆ ಕೈ ಆಡಿಸ್ಬೇಕಾದ್ರೆ 4,000 ರೂಪಾಯಿ ಕೊಡೋದು. ನೀವು ಅವ್ರ ಮನೆಗೆ ಹೋಗಿ ಅವ್ರಿಗೆ ರೊಕ್ಕ ಕೊಟ್ಟು ಅವ್ರ ಆಕಳ ಮೇವ್ ಹಾಕಿ ಅದ್ರ ಮ್ಯಾಲ ಕೈ ಆಡಿಸ್ಬರ್ಬೇಕಾದ್ರೆ ನೀವು 4,000 ರೂಪಾಯಿ ಕೊಡ್ಬೇಕಾಗ್ತದೆ. ಸುತ್ತಮುತ್ತ ನಮ್ಮಲ್ಲಿ ಮನ್ಯಾಗ ಎಲ್ಲಾರು ಗೋಶಾಲೆದಾಗ ಆಕಳ ಪ್ರಿಯವಾಗಿ ನೀವು ಹೋಗಿ ಸ್ವಲ್ಪ 1 10 ರೂಪಾಯಿ ಬೆಲ್ಲನೋ ಅಥವಾ 10 ರೂಪಾಯಿ ಏನೋ ವೈದ್ಯಕ್ಷನ್ ಕೊಟ್ಟಿರಪ್ಪ ಅಂದ್ರೆ ಆಕಳ ಮನೆ ಆರಾಮ್ ಕರ್ಕೊಂಡು ಕೈ ಆಡಿಸ್ಬೋದು. ಇದು ಒಂದ್ 4-5 ಸಲ ಮಾಡಿದ್ರಿ ಅಂದ್ರೆ ಅದ್ರ ಮ್ಯಾಲ ನೀವು ಗೊತ್ತಾಗ್ತದೆ ನಿಮ್ ಮ್ಯಾಲ ಏನ್ ಪರಿಣಾಮ ಬೀಳೋದಾಗ್ತದೆ. ಯಾಕಂದ್ರೆ ನಾವು ಬಹಳ ಜನಕ್ಕೆ ಆಕಳ ಬಗ್ಗೆ ಕೆಲಸ ಮಾಡ್ಬೇಕಾದ್ರೆ ಬಹಳ ಮಂದಿ ನೋಡ್ತೀವಿ ನಾವು. ದಿನ ನಮ್ ಕೆಲಸದ ಆಕಳ ಬಗ್ಗೆ ಉಳಿಸೋದು ಆದಕ್ಕೆ ನಮ್ದೇ ಆದಂತ ಒಂದು ಆಕಳಗಳು ಅದಾವ. ಆದ್ರೆ ಆ ವಿಚಾರ ಮಾಡಿದಾಗ ಆಕಳ ಜೊತೆ ಸಂಬಂಧಗಳ ಜೊತೆ ಸಂಪರ್ಕ ಇಟ್ಕೋತೀವಿ. ಅವ್ರು ಮಾತಾಡ್ತಾರ, ಅವ್ರು ಹೇಳ್ತಾರೆ ಹೇಳಿ ನಮ್ಗೆ ಹಿಂಗ್ ಹೋಗತ್ತೀವಿ ದಿನ, ಅದರಲ್ಲಿ ನಮಗೆ ಇಷ್ಟ ಅಸರ್ ಬಿದ್ದದ ಅತ್ತೆ. ಅದಕ್ಕೆ ಇಷ್ಟೆಲ್ಲ ಹೇಳಿ ಆಹಾರ, ಆರೋಗ್ಯ, ಆಚರಣೆ ಇವು ಮೂರಕ್ಕ ಬಹಳ ಸಂಬಂಧ ಅದಾವ. ನಮ್ಮ ಆಚರಣೆಗಳು ಯಾವೂ ಮೂಢನಂಬಿಕೆ ಅಲ್ಲ. ಆ ಮೂಢನಂಬಿಕೆ ಯಾವಾಗ ಆಗ್ಯಾವ ಅಂದ್ರೆ ನಮ್ಗೆ ಅರ್ಥ ಗೊತ್ತಾಗೋದಕ್ಕೆ ನಾವು ಮೂಢನಂಬಿಕೆ ಅನ್ಕೋಬೇಕಿದೆವು. ಯಾವಾಗ ಅರ್ಥ ಗೊತ್ತಾಗ್ತದೆ ಅದಕ್ಕೆ ಎಲ್ಲಾರ್ನೂ ವೈಜ್ಞಾನಿಕ ಹಿನ್ನೆಲೆ ಸಿಗ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಮುಂದೆ ಯಾವ್ದಾರ ಯಾರೇ ನಮ್ಮ ಅದರಿಗೆ ಮೂಢನಂಬಿಕೆ ಅದ ತಂದಾಗ ದಯವಿಟ್ಟು ಅವ್ರಿಗೆ ವಿಚಾರ ಮಾಡ್ರಿ. ನೀವು ಬಂದು ಮೊಬೈಲ್ದಾಗ ಅದು ವಿಚಾರ ಹೇಳ್ತದ. ಆದ್ರೆ ಸ್ವಲ್ಪ ಗೊತ್ತಿದ್ದಾರೆ ಕೇಳಾಮಿ. ಇದ್ರೊಳಗೆ ನಾವು ಲಾಸ್ಟ್ ನಿಮಗೊಂದು ಪ್ರಶ್ನೆ ಏನಾರ ಕೇಳ್ಬೇಕಾಗಿತ್ತಂದ್ರೆ, ಇಷ್ಟು ಎಲ್ಲಾ ಹೇಳಿದಾಗ ನಿಮ್ಮ ಮನಸ್ಸಿನಾಗ ಏನಾರೆ ನಾ ಇದು ಒಂದು ಬದ್ಲಿ ಮಾಡ್ಕೋಬಹುದು ನಾಳೆ ಹೋಗಿ ಅಂತಂದ್ರೆ ಯಾವ್ದು ಬದ್ಲಿ ಮಾಡ್ಕೋಬಹುದು? ಇದಕ್ಕೆ ಯಾರು ಉತ್ತರ ಹೇಳೋ ಖುಷಿ ಆಗ್ತದೆ ಅಷ್ಟೇ. ಹೇಳ್ತಾರೆ. ಹಾ ಸರ್, ಹಾ ಸರ್, ಒಳ್ಳೇದು ಸರ್ ಈ ರೀತಿ. ಅದಕ್ಕೆ ಇಷ್ಟೆಲ್ಲ ಬೆಸ್ಟ್ ಸರ್. ಇದು ಸರಳ. ನಾಳಿನಲ್ಲಿ ಕೆಳಕ್ಕೆ ಊಟ ಮಾಡಿ ಶುರು ಮಾಡಿದ್ರೆ ಬಹಳ ಬೇಗ ಸಕ್ತದೆ. ಏನು ನಾವೇನ ಒಬ್ರು ಏನೋ ಆಯ್ತಪ್ಪ ನಮ್ಮನ್ನು ಉಪಯೋಗ ಆಯ್ತು, ನಮ್ಗೆ ಗೊತ್ತಾಯ್ತು ಅನ್ನಂಗ. ಎಲೆ ತಿನ್ಬೋದು ಸರ್, ಬಹಳ ಚಲೋ. ಯಾಕೆ ಎಲ್ಲಿ ತೋಟ ಹೆಚ್ಚಿ ಆಗ್ತಾವ. ಹಳ್ಳಿ ಒಂದು ಊರಿಗೆ ಎಲ್ಲಿ ತೋಟ ಇದ್ದು ಈಗಿಲ್ಲ, ಬರೀ ಒಂದು ಆಳಂತಾಗ ಒಂದು ಸ್ವಲ್ಪ ಬೆಳೆಸಿರ್ತಾವ ಅಷ್ಟೇ. ಮಾಡ್ರಿ ಮೇಡಮ್, ಮಾಡ್ರಿ. ಬಾಯಾರಿಗೆ ಹೇಳ್ರಿ, ಉಪಯೋಗ ಏನಾರ ಆಯ್ತು ಅಂದ್ರೆ ನಮಗೂ ಸ್ವಲ್ಪ ತಿಳಿಸ್ರಿ. ನಾವು 4 ಮಂದಿಗೆ ಹೇಳಕ್ ಬರ್ತದೆ. ಯಾಕೆ ನಾವು ಮಾಯಿಂದ ಚಟ್ನಿ ಮಾಡಿದೇವ್ರಿ. ನಾವೊಂದು 2 ಪುಸ್ತಕ ಕಳೆಗಳಿಂದ ಆರೋಗ್ಯ ಪುಸ್ತಕ ಮಾಡಿ ನಾವು ಉತ್ತರಾಣಿ ಬಗ್ಗೆ, ಕುಕ್ಕ ಬಗ್ಗೆ, ಕರ್ಕಿ ಬಗ್ಗೆ ಹೆಂಗ್ ಚಟ್ನಿ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳಿ 200 ಕಳೆಗಳು ಬರ್ದ. ಕಥೆಗಳಲ್ಲಿ ಕೃಷಿ ಅಂತ ಬರ್ದ. ಹೆಂಗ್ ಗಣಪತಿ ಕಥೆ ಹೇಳ್ದ, ನೆಲ್ಲಿಕಾಯಿ ಕಥೆ ಹೇಳ್ದ, ಹಂಗೆ 200 ಪುಟದ ಒಂದು ಕಥೆಗಳಲ್ಲಿ ಕೃಷಿ ಪುಸ್ತಕದ ಬೇಕಾದ್ರೆ ಯಾರೇ ಆಸಕ್ತಿ ಇದ್ರೆ 200 ರೂಪಾಯಿ ಕೊಟ್ಟು ತಗೋಬಹುದು. ಕಥೆಗಳಲ್ಲಿ ಕೃಷಿ ಈ ರೀತಿ ಅಂತ ಹಲವಾರು ಆಚರಣೆಗಳ ಬಗ್ಗೆ ಅದ್ರ ವೈಜ್ಞಾನಿಕ ಹಿನ್ನೆಲೆ ಮತ್ತೆ ಆ ಕಥೆ ಏನತ್ತೆ. ಲಕ್ಷ್ಮಿ ಯಾಕೆ ಗೋಮಯದಾಗ ಅದಾಳ, ಸರಸ್ವತಿ ಯಾಕೆ ಇಲ್ಲದಾಳ, ಇಲ್ಲಿ ತನಕ ಕೇಳಿದಕ್ಕ ಆಮೇಲೆ ಇದೊಂದು ನಮಗೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕ ಆರ್ಗನೈಸರ್ಸ್ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.